ಅತಿ ಚ ಮುದೈವಾಶು ಪರಯಾ ಪರಬ್ರಹ್ಮಾಣಿ ಸಾ ನನು ವಿಜಯತೆ ಮದ್ಧೃತಿ ಸದಾ ಸ್ವಾಂತಸ್ಥಾನಂತಶಯ್ಯಾಯ ಪೂರ್ಣಜ್ಞಾನರಸಾರ್ಣಸೆ ಉತ್ತುಂಗವಾಕ್ತರಂಗಾಯ ಮಧ್ವದುಗ್ಧಾಬ್ಧಯೇ ನಮಃ. ಅಸ್ಮದ್ಗುರುಸಮಾರಂಭಾಂ ಟೀಕಾಕೃತ್ಪಾದಮಧ್ಯಮಾಂ ಶ್ರೀಮದಾಚಾರ್ಯಪರ್ಯಂತಾಂ ವಂದೇ ಗುರುಪರಂಪರಾಂ. ಸಮಸ್ತಗುರುಭ್ಯೋ ನಮಃ. ಪ್ರಾರ್ಥನಾಂ ಸಮರ್ಪಯಾಮಿ. ಜನ್ಮಾದ್ಯಸ್ಯ ಯತೋನ್ವಯಾದಿತರತಶ್ಚಾರ್ಥೇಷ್ವಭಿಜ್ಞಸ್ವರಾಟ್ ತೇನೇ ಬ್ರಹ್ಮಹೃದಾಯ ಆದಿಕವಯೇ ಮುಖ್ಯಂತಿ ಯಂ ಸೂರಯಃ. ತೇಜೋ ವಾರಿಮೃದಾಂ ಯಥಾ ವಿನಿಮಯೋ ಯತ್ರ ತ್ರಿಸರ್ಗೋ ಮೃಷಾ ಧಾಮ್ನಾ ಸ್ವೇನ ಸದಾ ನಿರಸ್ತಕುಹಕಂ ಸತ್ಯಂ ಪರಂ ಧೀಮಹಿ. ನಿಗಮಕಲ್ಪತರೋರ್ಗಲಿತಂ ಫಲಂ ಶುಕಮುಖಾದಮೃತದ್ರವಸಂಯುತಂ ಪಿಬತ ಭಾಗವತಂ ರಸಮಾಲಯಂ ಮುಹುರಹೋ ರಸಿಕಾ ಭುವಿ ಭಾವುಕಾಃ. ಯಂ ಪ್ರವ್ರಜಂತಮನುಪೇತಮಪೇತಕೃತ್ಯಂ ದ್ವೈಪಾಯನೋ ವಿರಹಕಾತರ ಆಜುಹಾವ. ಪುತ್ರೇತಿ ತನ್ಮಯತಯಾ ತರವೋಪಿ ನೇದುಃ ತಂ ಸರ್ವಭೂತಹೃದಯಂ ಮುನಿಮಾನತೋಸ್ಮಿ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಪರಮ ಮಂಗಳಕರವಾದಂತಹ ವೇದವ್ಯಾಸ ದೇವರು ರಚನೆ ಮಾಡಿಕೊಟ್ಟಂತಹ ಒಂದು ಪುರಾಣ ಭಾಗವತ ಪುರಾಣ. ಅಂತಹ ಭಾಗವತ ಪುರಾಣದ ಬಗ್ಗೆ ಹೇಳಬೇಕಾದ್ರೆ ಶ್ಲೋಕಾರ್ಧಂ ಶ್ಲೋಕಪಾದಂ ವಾ ನಿತ್ಯಂ ಭಾಗವತೋದ್ಭವಂ ಅಂತ ಪ್ರತಿನಿತ್ಯ ಕನಿಷ್ಠ ಒಂದು ಶ್ಲೋಕ ಆಗದೇ ಹೋದರೂ ಕೂಡ ಕನಿಷ್ಠ ಅರ್ಧ ಶ್ಲೋಕ ಆಗದೇ ಇರೋ ಕೂಡ ಅದರ ಅರ್ಧ ಅಂದರೆ ಒಂದು ಪಾದ. ಒಂದು ಶ್ಲೋಕಕ್ಕೆ 4 ಪಾದಗಳಂತ ಇರ್ತವೆ, 4 ಭಾಗ ಅಂತ. ಅದರಲ್ಲಿ ಕನಿಷ್ಠ ಒಂದು ಭಾಗವನ್ನಾದರೂ ಕೂಡ ಓದಬೇಕು ಎಂಬುದಾಗಿ ನಮಗೆ ಪದ್ಮಪುರಾಣ ತಿಳಿಸುತ್ತೆ. ಆ ರೀತಿಯಾಗಿ ಓದಬೇಕು. ಓದದೇ ಆಗದೇ ಹೋದರೆ ಇನ್ನೊಬ್ಬರನ್ನ ಕೈಯಿಂದ ಓದಿಸಬೇಕು. ಆ ರೀತಿಯಾಗಿ ಆದಾಗ ಏನಾಗುತ್ತೆ, ಯದೀಚ್ಛಸಿ ಪರಾಂಗತಿಂ ಅಂತ ವಿಶೇಷವಾಗಿ ಯಾರ ಉದ್ದೇಶವಾಗಿ ನಾವು ಆ ಒಂದು ಶ್ರವಣಾದಿಗಳನ್ನು ಮಾಡ್ತೇವೋ ಅವರಿಗೆ ಉತ್ತಮ ಸದ್ಗತಿ ಆಗುತ್ತೆ ಎಂಬುದಾಗಿ ಆ ಒಂದು ಪದ್ಮಪುರಾಣ ಹೇಳುತ್ತೆ. ಅನೇಕ ಪುರಾಣಗಳು ಭಾಗವತದ ಮಹತ್ವವನ್ನು ಹೇಳ್ತವೆ. ಆ ರೀತಿಯಾಗಿ ಇವತ್ತಿನಿಂದ ಪ್ರಾರಂಭ ಮಾಡಿ 5 ದಿನಗಳ ತನಕ ನಡೆಯುವಂತಹ ಈ ಭಾಗವತ ಪ್ರವಚನ ಕಾರ್ಯ ನಿರ್ವಿಘ್ನವಾಗಿ ನಡೆದು ಆ ಪರಮಾತ್ಮನ ಪ್ರೀತಿಗೆ ಕಾರಣವಾಗುವಂತೆ ನಡೆಯಲಿ ಎಂಬುದಾಗಿ ನಾವೆಲ್ಲರೂ ಕೂಡ ಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡ್ತಾ, ಅದೇ ರೀತಿ ನಿರ್ವಿಘ್ನವಾಗಿ ನೆರವೇರಲಿ ಅಂತ ಆ ಗಣಪತಿ ಅಂತರ್ಗತ ವಿಶ್ವಂಭರ ರೂಪಿ ಪರಮಾತ್ಮನಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾ ಪ್ರಾರಂಭವನ್ನು ಮಾಡೋಣ. ವಿಶೇಷವಾಗಿ ವೇದವ್ಯಾಸ ದೇವರು 17 ಪುರಾಣಗಳನ್ನು ರಚನೆ ಮಾಡಿದರು. 17 ಪುರಾಣಕ್ಕೆ ಒಂದೊಂದಕ್ಕೆ ಒಂದೊಂದು ಹೆಸರು. ಅಗ್ನಿಪುರಾಣ, ವಾಯುಪುರಾಣ, ಕೂರ್ಮಪುರಾಣ, ಗರುಡ ಪುರಾಣ ಅಂತೆಲ್ಲ ಒಂದೊಂದು ಹೆಸರು ಬಂದಿತ್ತು. ಹಾಗೆ ಒಂದೊಂದಕ್ಕೆ ಒಂದು ಸಿಂಬಾಲಿಕಾಗಿ ಒಂದೊಂದು ಹೆಸರನ್ನು ಇಟ್ಟಿದ್ರು. ಆದರೆ ಈ ಭಾಗವತ ಎನ್ನುವಂತಹ ಗ್ರಂಥಕ್ಕೆ ಒಂದು ಸಿಂಬಾಲಿಕಾಗಿ ಒಂದು ಹೆಸರನ್ನು ಇಡಲಿಲ್ಲ ಸಪ್ರೇಟ್ ಆಗಿ. ಹೊರತು ಭಾಗವತ ಅಂತ ಹೇಳಿಬಿಟ್ರು. ಭಾಗವತ ಅಂತ ಹೇಳಿದ್ರೆ ಭಗವತ್ ಸಂಬಂಧಿಯಾದದ್ದು ಅಂತ. ಅಂದರೆ ಉಳಿದೆಲ್ಲ ಪುರಾಣಗಳಲ್ಲಿ ಕೂಡ ಪರಮಾತ್ಮ ಕಥೆ ಬರುತ್ತೆ, ಆದರೆ ಸಂಪೂರ್ಣವಾಗಿ ಬರೋದಿಲ್ಲ, ಬೇರೆ ಬೇರೆ ಕಥೆಗಳು ಬರ್ತವೆ. ಆದರೆ ಭಾಗವತ ಹಾಗಲ್ಲ, ಅದು ಸಂಪೂರ್ಣವಾಗಿ ಪರಮಾತ್ಮನ ಕಥೆಯನ್ನೇ ಹೇಳುತ್ತೆ ಅಂತ. ಕೆಲವೊಂದ್ಸಲ ಮಧ್ಯದಲ್ಲಿ ಬೇರೆ ಕಥೆ ಬರುತ್ತೆ. ಬೇರೆಯವರ ಕಥೆ ಬಂದರೂ ಕೂಡ ಅದು ಯಾತಕ್ಕೋಸ್ಕರ ಬರುತ್ತೆ ಅಂತ ಹೇಳಿದ್ರೆ ಪರಮಾತ್ಮನ ಮಹಿಮೆಯನ್ನು ತಿಳಿಸ್ಲಿಕ್ಕೋಸ್ಕರನೇ ಅದು ಬೇರೆಯವರ ಕಥೆಯನ್ನು ಕೂಡ ತಿಳಿಸ್ತಾರೆ. ಉದಾಹರಣೆಗೆ ಅಂಬರೀಷ ಮಹಾರಾಜನ ಕಥೆ ಎಂಬುದು ಬರುತ್ತೆ. ಅಂಬರೀಷ ಮಹಾರಾಜನ ಕಥೆ 9ನೇ ಒಂದು ಇದರಲ್ಲಿ ಸ್ಕಂದದಲ್ಲಿ ವಿಸ್ತಾರವಾಗಿ ಬರುತ್ತೆ. ಅಲ್ಲಿ ಕೊನೆಗೆ ಅಂಬರೀಷ ಮಹಾರಾಜನ ಕಥೆ ಹೇಳಿದ ಮೇಲೆ ಅಲ್ಲಿ ದುರ್ವಾಸರು ಹೇಳ್ತಾರೆ. ದುರ್ವಾಸರಿಗೆ ಆ ಚಕ್ರ ಬೆನ್ನಟ್ಕೊಂಡು ಬರುತ್ತೆ. ಕೊನೆಗೆ ಅಂಬರೀಷ ಬಿಡುಗಡೆ ಮಾಡ್ತಾನೆ ಅದರಿಂದ. ಅಷ್ಟಾದ ಮೇಲೆ ಅವರು ಹೇಳ್ತಾರೆ, ಅಹೋ ಅನಂತದಾಸಾನ ಮಹತ್ವಂ ಅಂತ. ಇದು ಅಂಬರೀಷನ ಮಹತ್ವ ಅಲ್ಲ, ಪರಮಾತ್ಮನ ಭಕ್ತರ ಮಹತ್ವ ಇದು ಅಂತ. ಅದನ್ನ ಹೆಂಗೆ ಗೊತ್ತಾಗುತ್ತೆ, ಪರಮಾತ್ಮನ ಭಕ್ತರ ಮಹತ್ವನೇ ಇಷ್ಟಿದೆ ಅಂತ ಹೇಳಿದ್ರೆ ಪರಮಾತ್ಮನ ಮಹತ್ವ ಇಷ್ಟಿರ್ಬೋದು ಅಂತ. ಹೀಗೆ ಅನೇಕ ಚಕ್ರವರ್ತಿಗಳ ಕಥೆ ಬರುತ್ತೆ, ರಾಜ ಮಹಾರಾಜರ ಕಥೆ ಬರುತ್ತೆ, ಋಷಿಗಳ ಚರಿತ್ರೆ ಬರುತ್ತೆ. ಹೀಗೆಲ್ಲ ಅನೇಕ ಕಥೆಗಳು ಬರ್ತವೆ. ಅದೆಲ್ಲ ಹೇಳುವುದರ ಮುಖ್ಯ ಉದ್ದೇಶ ಇಷ್ಟು, ಅದರ ಮೂಲಕ ಅವರಿಗೆ ಒಡೆಯನಾದಂತಹ ಪರಮಾತ್ಮನ ಮಹಿಮೆಯನ್ನು ತಿಳ್ಕೊಳ್ಬೇಕು ಅಂತ. ಹೀಗೆ ಭಾಗವತದ ಮಹತ್ವ ತಿಳಿಸ್ತಾ ಹೋಗ್ತಾರೆ. ಅದೇ ರೀತಿಯಾಗಿ ಪದ್ಮಪುರಾಣದಲ್ಲಿ ಹೇಳುವಂತೆ ನಗಂಗಾ ನಗಯಾಕಾಶಿ ಪುಷ್ಕರಂ ನಪ್ರಯಾಗಕಂ ಶುಕಶಾಸ್ತ್ರ ಕಥಾಯಾಶ್ಚ ಫಲೇನ ಸಮತಾಂ ಭವೇತ್ ಅಂತ. ನಾವೆಲ್ಲರೂ ಕೂಡ ಅನೇಕ ಕಷ್ಟಪಟ್ಟು ಖರ್ಚು ಮಾಡಿಕೊಂಡು ಅನೇಕ ತೀರ್ಥಯಾತ್ರೆಗಳನ್ನು ಮಾಡ್ತೇವೆ. ಗಂಗಾ, ಗಯಾ ಮುಂತಾದಂಥ ತೀರ್ಥಗಳಿಗೆ ಹೋಗ್ತೇವೆ. ಅಲ್ಲಿ ಹೋದಾಗ ಎಷ್ಟು ಫಲ ಬರುತ್ತೋ ಆ ಎಲ್ಲ ಫಲವೂ ಕೂಡ
ಅದಕ್ಕಿಂತ ಜಾಸ್ತಿ ಫಲ ಯಾವುದರಿಂದ ಬರುತ್ತೆ ಅಂತ ಶುಕಶಾಸ್ತ್ರ ಕಥಾಯಾಶ್ಚ ಅಂತ ಶುಕಾಚಾರ್ಯರು ಪ್ರವಚನ ಮಾಡಿದಂತಹ ಈ ಭಾಗವತದ ಕಥೆಯಿಂದ ಬರುತ್ತೆ ಎಂಬುದಾಗಿ ತಿಳಿಸ್ತಾರೆ. ಅದೇ ರೀತಿಯಾಗಿ ಒಬ್ಬ ವ್ಯಕ್ತಿ ತಾನು ತನ್ನ ಜೀವಿತಾವಧಿಯಲ್ಲಿ ಗೋದಾನವನ್ನು ಮಾಡಬೇಕು ಅಂತ ತಿಳಿಸ್ತಾರೆ. ಅದೇ ರೀತಿಯಾಗಿ ಆ ವ್ಯಕ್ತಿ ಮರಣ ಹೊಂದಿದ ಮೇಲೆ 5.5 ತಿಂಗಳಲ್ಲಿ ಗೋದಾನ, ಹೀಗೆ ಅನೇಕ ಗೋದಾನಗಳನ್ನು ಹೇಳ್ತಾರೆ. ಆದರೆ ಎಷ್ಟೇ ಗೋದಾನ ಮಾಡಿದರೂ ಕೂಡ ಅದರ ಇದರಲ್ಲಿ ಸ್ವಲ್ಪ ನ್ಯೂನತೆಗಳು ಇದ್ದೇ ಇರ್ತವೆ. ಹಸು ನಾವು ಕೊಡುವಂಥ ಹಸು ಪರ್ಫೆಕ್ಟ್ ಆಗಿರೋದಿಲ್ಲ, ಅದು ಕೆಲವು ಸಲ ಹಾಲು ಕೊಡುತ್ತೆ, ಕೆಲವು ಹಾಲು ಕೊಡೋದಿಲ್ಲ, ಕೆಲವೊಂದು ಸಲ ಬೇಗ ಅದು ಪ್ರಾಣತ್ಯಾಗ ಮಾಡ್ಬೋದು, ಹೀಗೆ ಅನೇಕ ದೋಷಗಳು ಇರ್ತವೆ. ಆದರೆ ಅದು ಕೊಡೋದಿಷ್ಟು ನಾವು ಒಂದು ಗೋದಾನ, ಫಲ ಬರೋದು ಒಂದೇ ಗೋದಾನದ್ದೇ. ಆದರೆ ವಿಶೇಷವಾಗಿ ಭಾಗವತವನ್ನು ಶ್ರವಣ ಮಾಡಿದರೆ ಗೋ ಸಹಸ್ರ ಫಲಂ ಲಭ್ಯತೆ ಎಂಬುದಾಗಿ ತಿಳಿಸ್ತಾರೆ. 1,000 ಗೋದಾನ ಮಾಡಿದಂತಹ ಪುಣ್ಯ ಅದು ಭಾಗವತದ ಶ್ರವಣದಿಂದಾಗಿ ಬರುತ್ತೆ ಎಂಬುದಾಗಿ ತಿಳಿಸ್ತಾರೆ. ಹೀಗೆ ಅನೇಕ ಹಿನ್ನೆಲೆಯಿಂದಾಗಿ ನೋಡಿದಾಗ ಭಾಗವತ ಅದು ನಮಗೆ ಅತ್ಯಂತ ಪುಣ್ಯವನ್ನು ಸಂಪಾದನೆ ಮಾಡಿಕೊಡುವಂತಹ ದೊಡ್ಡ ಗ್ರಂಥ. ಹೆಸರೇ ಹೇಳುವಂತೆ ಭಾಗವತ. ಭಾಗವತ ಅಂತ ಹೇಳಿದ್ರೆ ಪರಮಾತ್ಮನ ಇನ್ನೊಂದು ರೂಪವೇನೆ ಅದು ಭಾಗವತ ಅಂತ ತಿಳಿಸ್ತಾರೆ. ಮುಂದೆ ಭಾಗವತದಲ್ಲೇ ಬರುವಂತೆ ಕೃಷ್ಣೇ ಸ್ವಧಾಮೋಪಗತೆ ಅಂತ ಪರಮಾತ್ಮ ಕೃಷ್ಣ ತಾನು ತನ್ನ ಕಾರ್ಯ ಮುಗಿಸಿದ ಮೇಲೆ ವೈಕುಂಠಕ್ಕೆ ಹೋಗಿಬಿಟ್ಟ. ಆವಾಗ ಭಾಗವತ ಏನಾಯಿತು ಅಂತ ಹೇಳಿ ಕೃಷ್ಣನ ಪ್ರತಿರೂಪದಂತೆ ಇತ್ತು ಅಂತೆ. ಕೃಷ್ಣ ಯಾವ ರೀತಿಯಾಗಿ ಎಲ್ಲರಿಗೂ ಮಾರ್ಗದರ್ಶನವನ್ನು ಮಾಡ್ತಾ ಇದ್ನೋ ಅದೇ ರೀತಿಯಾಗಿ ಕೃಷ್ಣನ ಇನ್ನೊಂದು ರೂಪದಂತೆ ಇರುವಂಥದ್ದು ಭಾಗವತ ಗ್ರಂಥ. ಕೃಷ್ಣನಂತೆ ಅದು ಕೂಡ ಮಾರ್ಗದರ್ಶನವನ್ನು ಮಾಡ್ತಾ ಇತ್ತು ಎಂಬುದಾಗಿ ತಿಳಿಸ್ತಾರೆ. ಹೀಗೆ ಪರಮಾತ್ಮನ ಇನ್ನೊಂದು ರೂಪವೇನೆ ಈ ಒಂದು ಭಾಗವತ ಗ್ರಂಥ. ಅಂತಹ ಭಾಗವತ ಗ್ರಂಥ ವಿಶೇಷವಾಗಿ ಪದ್ಮಪುರಾಣದಲ್ಲಿ ಸುಮಾರು 4-5 ಅಧ್ಯಾಯಗಳಲ್ಲಿ ಆ ಭಾಗವತದ ಮಹತ್ವ ಎಂಬುದು ಬರುತ್ತೆ. ವಿಶೇಷವಾಗಿ ನಾವೆಲ್ಲರೂ ಕೂಡ ಕೇಳಿರುವಂತೆ ಆ ಗೋಕರ್ಣ ಮತ್ತು ದುಂದುಕಾರಿ ಎನ್ನುವಂಥ ವ್ಯಕ್ತಿಗಳ ಕಥೆ. ಆ ಗೋಕರ್ಣ ಮತ್ತು ದುಂದುಕಾರಿ ತುಂಗಭದ್ರಾ ನದಿ ತೀರದಲ್ಲಿ ವಾಸವಾಗಿದ್ದಂಥ ಇಬ್ಬರು ಅಣ್ಣ ತಮ್ಮಂದಿರು. ಆ ಅಣ್ಣ ತಮ್ಮಂದಿರಲ್ಲಿ ಗೋಕರ್ಣ ಅತ್ಯಂತ ಸಾಧುವಾದಂತಹ ವ್ಯಕ್ತಿ. ದುಂದುಕಾರಿ ಹೆಸರಿಗೆ ತಕ್ಕಂತೆ ದುಂದು ಅಂದರೆ ದಾಂಧಲೆ ಅಂತ ಏನು ಹೇಳ್ತೀವಿ ನಾವಿದು ಅದೇ ಅರ್ಥ. ಪ್ರತಿನಿತ್ಯ ಏನೋ ಒಂದು ಕೆಟ್ಟ ಕೆಲಸ ಮಾಡುವುದು, ವೇಷಾಸ್ತ್ರೀ ಸಂಘ, ಮದ್ಯಪಾನ, ಸುರಪಾನ, ಅದೇ ರೀತಿಯಾಗಿ ಅನೇಕ ರೀತಿಯಂಥ ಜೂಜು ಮುಂತಾದಂಥ ಕಾರ್ಯಗಳನ್ನು ಮಾಡ್ತಾ ಇದ್ದಂತಹ ಕೆಟ್ಟ ವ್ಯಕ್ತಿ. ನಿರಂತರವಾಗಿ ವೇಶ್ಯಾಸ್ತ್ರೀ ಸಂಘವನ್ನು ಮಾಡ್ತಾ ಇದ್ದ. ಕೊನೆಗೆ ವೇಶ್ಯಾಸ್ತ್ರೀ ಎಲ್ಲಿ ತನಕ ಇರ್ತಾರೆ, ದುಡ್ಡು ಕೊಡೋ ತನಕ ಇರ್ತಾರೆ. ಹಾಗೆ ಇವನು ದುಡ್ಡು ಖರ್ಚು ಮಾಡಿ 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 ತನ್ನ ಆಸ್ತಿಯೇ ಕಳೆದು ಹೋಗಿಬಿಡ್ತು. ಕೊನೆಗೆ ವೇಶ್ಯಾಸ್ತ್ರೀ ಕೊಡೋದಕ್ಕೆ ಇವನ ಹತ್ರ ಸಂಪತ್ತಿಲ್ಲ. ಆ ಸಂದರ್ಭದಲ್ಲಿ ಏನು ಮಾಡಿದ, ಕಳ್ಳತನ ಮಾಡಿ ಅವನೇ ಮಾಡಲಿಕ್ಕೆ ಶುರು ಮಾಡಿದ ಅಂತೆ, ಆ ಸಂಪರ್ಕ ಮಾಡಲಿಕ್ಕೆ ಶುರು ಮಾಡಿದ ಅಂತ. ಹೀಗೆ ಆಗಿ 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 ಕೊನೆಗೆ ಅವನು ತನ್ನ ದೇಹತ್ಯಾಗವನ್ನು ಮಾಡಿಬಿಡ್ತಾನೆ. ದೇಹತ್ಯಾಗ ಮಾಡಿದಾಗ ಅವನ ಅಣ್ಣನಾದಂತಹ ಯಾವ ಗೋಕರ್ಣ ಅವನು ಒಳ್ಳೆಯ ಸಾತ್ವಿಕನಾದಂತಹ ವ್ಯಕ್ತಿ. ಕೊನೆಗೆ ಅವನಿಗೆ ಗೊತ್ತಾಗುತ್ತೆ, ನನ್ನ ಅಣ್ಣ ಜೀವಿತಾವಧಿಯಲ್ಲಿ ಒಂದು ಸಲವೂ ಕೂಡ ಬ್ರಾಹ್ಮಣನಾಗಿದ್ದುಕೊಂಡು ಸಂಧ್ಯಾ ವಂದನೆ ಮಾಡಿಲ್ಲ, ದೇವರ ಪೂಜೆ ಮಾಡಿಲ್ಲ, ಹೊರತು ಮಾಡಬಾರದಂಥ ಅನೇಕ ಕಾರ್ಯಗಳನ್ನು ಮಾಡಿದ್ದಾನೆ. ಹಾಗಾಗಿ ಅವನಿಗೆ ಸದ್ಗತಿಯಾಗಲಿಕ್ಕೆ ಸಾಧ್ಯವೇ ಇಲ್ಲ. ಆದರೆ ನಾನು ಅವನ ಅಣ್ಣ. ಹಾಗಾಗಿ ಗರುಡ ಪುರಾಣ ಹೇಳುತ್ತೆ, ನಮ್ಮ ತಂದೆ ತಾಯಿಗಳು, ಅಣ್ಣ ತಮ್ಮಂದಿರು, ಯಾರೇ ಆಗಲಿ ಗಂಡ ಹೆಣ್ಣಂದಿರು ಎಷ್ಟೇ ದುಷ್ಟರಾಗಿದ್ದರೂ ಕೂಡ ಅವರು ಮರಣ ಹೊಂದಿದ ಮೇಲೆ ನಾವು ಅವರಿಗೆ ಶ್ರಾದ್ದವನ್ನು ಮಾಡಲೇಬೇಕು, ಅದು ನಮ್ಮ ಕರ್ತವ್ಯ. ಅಂತ ಹೇಳಿದರೆ ಅವರು ನಮ್ಮ ಬಂಧುಗಳು, ಅವರ ಋಣ ನಮ್ಮ ಮೇಲೆ ಇರುತ್ತೆ. ಹಾಗಾಗಿ ಅವರು ಲೋಕಕ್ಕೆ ಒಬ್ಬ ದೊಡ್ಡ ಕಳ್ಳ ಆಗಿರ್ಬೋದು, ಜೂಜುಕೋರ ಆಗಿರ್ಬೋದು, ದೊಡ್ಡ ಯಾರೋ ಒಬ್ಬ ಕೆಟ್ಟ ವ್ಯಕ್ತಿ ಆಗಿರಬಹುದು, ನಮಗೆ ಯಾವ ವ್ಯಕ್ತಿ ಏನಾಗಿರ್ತಾನೆ, ಸಂಬಂಧಿಯಾಗಿ ಆಗಿರ್ತಾನೆ. ಹಾಗಾಗಿ ನಾವು ಅವರ ಉದ್ದೇಶವೇ ಶ್ರಾದ್ದ ಮಾಡಲೇಬೇಕು ಅಂತ. ಹಾಗೆ ಇವನು ಕೂಡ ಗೋಕರ್ಣನು ಕೂಡ ಅನೇಕ ಶ್ರಾದ್ದನ್ನೆಲ್ಲ ಮಾಡಿ ವಿಶೇಷವಾಗಿ ಮಾಡಲೇಬೇಕಾದಂಥ ಗಯಾ ಶ್ರಾದ್ದವನ್ನು ಕೂಡ ಮಾಡ್ತಾನೆ. ಗಯಾ ಶ್ರಾದ್ದ ಮಾಡಿದ. ಅವನಿಗೆ ಮನಸ್ಸಿನಲ್ಲಿ ಅನಿಸುತ್ತೆ, ತೃಪ್ತಿ ಆಯಿತು, ಮುಗಿತು, ನನ್ನ ತಮ್ಮನಿಗಿನ್ನೂ ಏನೋ ಕೆಟ್ಟಗತಿ ಆಗೋದಿಲ್ಲ, ಒಳ್ಳೆ ಸ್ವರ್ಗ ಆಗತ್ತೆ ಅಂತ ತಾನು ಆರಾಮಾಗಿ ತನ್ನ ಮನೆಗೆ ಬಂದುಕೊಂಡು ಜೀವನ ಮಾಡಲಿಕ್ಕೆ ಶುರು ಮಾಡಿದ. ಸ್ವಲ್ಪ ದಿವಸ ಆದ ಮೇಲೆ ಒಂದು ವಿಚಾರ ಗೊತ್ತಾಯಿತು. ಏನಂತ ಹೇಳಿದ್ರೆ, ನನ್ನ ತಮ್ಮನಾದಂತಹ ದುಂದುಕಾರಿ ಪ್ರೇತವಾಗಿದ್ದಾನೆ ಅಂತ ವಿಚಾರ ಅವನಿಗೆ ಗೊತ್ತಾಗುತ್ತೆ. ಆಯಿತು, ಒಂದು ದಿವಸ ಏನಾಯಿತು, ರಾತ್ರಿಯ ಸಂದರ್ಭ, ಮನೆಯ ಬಾಗಿಲನ್ನು ಯಾರೋ ಬಡದ ಹಾಗಾಯಿತು. ಮಧ್ಯರಾತ್ರಿ ಸಂದರ್ಭ, ಬಾಗಿಲು ತೆಗೆದು ನೋಡ್ತಾನೆ, ಸಕೃನ್ ಮೇಷಃ, ಒಂದು ಆಡು ಕಾಣಿಸುತ್ತೆ, ಕುರಿ ಕಾಣಿಸುತ್ತೆ. ಅವನಿಗೆ ಮಧ್ಯರಾತ್ರಿ ಇನ್ನು ನಿದ್ದೆಗಣ್ಣು ಏನೋ ಕಾಣಿಸ್ತಿರ್ಬೋದು ಅಂತ ಕಣ್ಣು ಉಜ್ಜಿಕೊಂಡು ನೋಡ್ತಾನೆ, ಸಕೃತ್ ಮೇಷ, ಸಕೃತ್ ಹಸ್ತಿ, ಆನೆ ಕಾಣಿಸುತ್ತೆ ಒಂದ್ಸಲ. ಮತ್ತೆ ನೋಡ್ತಾನೆ ಸಕೃತ್ ವ್ಯಾಘ್ರ, ಹುಲಿ ಕಾಣಿಸುತ್ತೆ. ಅವನಿಗೆ ಅರ್ಥ ಆಗೋದಿಲ್ಲ. ಸ್ವಲ್ಪ ಹೊತ್ತು ವಿಚಾರ ಮಾಡ್ತಾನೆ, ಇದ್ಯಾವುದೋ ಸಾಮಾನ್ಯ ನಿದ್ದೆಗಣ್ಣಿನ ವ್ಯವಸ್ಥೆ, ಇದ್ಯಾವುದೂ ಕೂಡ ಅಲ್ಲ, ಇದ್ಯಾವುದೂ ಕೂಡ ಪಿಶಾಚಿಯ ಕೃತ್ಯ ಅಂತ. ಯಾಕಂದರೆ ಪಿಶಾಚಿಗಳಿಗೆ ಒಂದು ವಿಶಿಷ್ಟ ಸಾಮರ್ಥ್ಯ ಇರುತ್ತೆ, ಯಾವ ರೂಪನು ಕೂಡ ಬೇಕಾದರೂ ಕೂಡ ತೆಗೆದುಕೊಳ್ಳುವಂಥ ಸಾಮರ್ಥ್ಯ ಇರುತ್ತೆ. ಹಾಗಾಗಿ ಅವನು ಗೊತ್ತಾಗುತ್ತೆ ಇದ್ಯಾವುದೋ ಒಂದು ಪಿಶಾಚಿಯ ಕಾಟ. ಅವನು ಧೈರ್ಯವಾಗಿ ಹೆದರೋದಿಲ್ಲ, ಧೈರ್ಯ ಮಾಡಿ ಕೇಳ್ತಾನೆ, ಯಾರು ನೀನು ಅಂತ.
ಆವಾಗ ಆ ದುಂದುಕಾರಿ ಏನು ಮಾಡ್ತಾನೆ, ತನ್ನ ನಿಜವಾದಂತಹ ಶರೀರವನ್ನು ತೋರಿಸ್ತಾನೆ, ಆ ಒಂದು ಪ್ರೇತದ ಶರೀರ. ಆವಾಗ ಗೊತ್ತಾಗುತ್ತೆ ದುಂದುಕಾರಿ ಬಂದಂಥವನು ಅಂತ. ಆವಾಗ ಗೋಕರ್ಣ ಜೋರಾಗಿ ಅಳ್ಳಿಕ್ಕೆ ಶುರು ಮಾಡಿಬಿಡ್ತಾನೆ ಅಂತೆ. ನನ್ನ ತಮ್ಮನಾದಂತಹ ಒಂದು ದುಂದುಕಾರಿ ಇಂತಹ ಒಂದು ಪ್ರೇತ ಜನ್ಮ ಬಂದ್ಬಿಡ್ತಲ್ಲ ಅಂತ ತುಂಬ ಅಳ್ಳಿಕ್ಕೆ ಶುರು ಮಾಡ್ತಾನೆ. ಯಾಕೆಂತಂದರೆ ಪ್ರೇತ ಜನ್ಮದ ಒಂದು ಪ್ರಸಂಗ ಹೇಗೆ ಅಂತ ಹೇಳಿದ್ರೆ, ಎಲ್ಲವೂ ಕೂಡ ಇರುತ್ತೆ. ಕಣ್ಣು ಮುಂದೆ ದೊಡ್ಡ ಸರೋವರ ಇರುತ್ತೆ, ದೊಡ್ಡ ಹಣ್ಣು ಹಂಪಲು ಎಲ್ಲ ಕೂಡ ಇರುತ್ತೆ. ಇವನಿಗೆ ಹಸಿವೆ ಆಗಿರುತ್ತೆ, ನೀರಡಿಕೆನೂ ಆಗಿರುತ್ತೆ. ಆದರೆ ತಿನ್ಲಿಕ್ಕಾಗೋದಿಲ್ಲ. ನಿರಂತರವಾಗಿ ಎಷ್ಟು ವರ್ಷಗಳ ಕಾಲ ಬದುಕಿರ್ತಾನೋ ಅಷ್ಟು ವರ್ಷಗಳ ಕಾಲ ಹಸಿವೆ, ನೀರಾಡಿಕೆ ಇವುಗಳಿಂದಾಗಿ ಯಾತನೆ ಅನುಭವಿಸುವ ದೊಡ್ಡ ಒಂದು ಯಾತನಾಮಯವಾದಂಥ ಶರೀರ, ಅದು ಪಿಶಾಚ ಶರೀರ. ಇದೆಲ್ಲ ಗೋಕರ್ಣನಿಗೆ ಗೊತ್ತಿರುತ್ತೆ, ಪಿಶಾಚ ಜನ್ಮ ಒಂದು ಎಷ್ಟು ಸಂಕಷ್ಟ ಅಂತ. ಯಾಕಂದರೆ ಅವನೆಲ್ಲ ಶಾಸ್ತ್ರ ಓದ್ಕೊಂಡಂಥವನು. ಹಾಗಾಗಿ ಗೊತ್ತಾಗುತ್ತೆ. ಇಷ್ಟೆಲ್ಲ ಆದ ಮೇಲೆ ಗೋಕರ್ಣ ತಾನೇನು ಮಾಡ್ತಾನೆ, ತನ್ನ ಕೈಯಲ್ಲಿ ಒಂದು ನೀರನ್ನು ಹಿಡಿದುಕೊಳ್ತಾನೆ. ನೀರು ಹಿಡಿದುಕೊಂಡು ಆ ಒಂದು ಇದಕ್ಕೆ ಪ್ರೇತಕ್ಕೆ ಪ್ರೋಕ್ಷಣೆಯನ್ನು ಮಾಡ್ತಾನೆ, ಅಭಿವಂತನೆಯನ್ನು ಮಾಡಿ. ಆವಾಗ ಅವಾಗ ಏನಾಗುತ್ತೆ, ಒಂದಿಷ್ಟು ಅವನ ಪಾಪಗಳು ಪರಿಹಾರ ಆಗ್ತವೆ. ಅದು ಎಲ್ಲ ಪಾಪ ಪರಿಹಾರ ಆಗೋದಿಲ್ಲ. ಇಷ್ಟೆಲ್ಲ ಆದ ಮೇಲೆ ಆ ಒಂದು ದುಂದುಕಾರಿ ಹೇಳ್ತಾನೆ, ನಾನು ನಿನ್ನ ತಮ್ಮ ದುಂದುಕಾರಿ, ನೀನು ನೋಡಿದರೆ ಇಷ್ಟು ಮಹಾಜ್ಞಾನಿಯಾಗಿದ್ದೀಯ. ನಾನು ನೋಡಿದರೆ ಬದುಕಿದ್ದಾಗ ಏನೂ ಸತ್ಕರ್ಮ ಮಾಡಲೇ ಇಲ್ಲ, ಹಾಗಾಗಿ ನನಗೆ ಈ ಜನ್ಮ ಬಂದಿದೆ ಎಂಬುದಾಗಿ ಕೇಳ್ತಾನೆ. ಇಷ್ಟಾದ ಮೇಲೆ ಗೋಕರ್ಣನಿಗೆ ಸಂದೇಹ ಬರುತ್ತೆ. ಅವನು ಹೇಳ್ತಾನೆ, ಸರಿ ನಿನಗೇನೋ ಇಷ್ಟೆಲ್ಲ ಪಾಪ ಮಾಡಿದ್ದೀಯಾ, ಪ್ರೇತ ಶರೀರ ಬಂದಿದೆ, ಸರಿ ಮಾಡಿದವ್ರಿಗೆ ಬರಲೇಬೇಕು. ಆದರೆ ನಾನೇನು ಮಾಡಿದ್ದೇನೆ, ಗಯಾ ಕ್ಷೇತ್ರಕ್ಕೆ ಹೋಗಿ ಶ್ರದ್ಧೆಯಿಂದ ಶ್ರಾದ್ದ ಮಾಡಿದ್ದೇನೆ. ಶ್ರಾದ್ದ ಅಂದ್ರೇನೆ ಶ್ರದ್ಧೆಯಿಂದ ಮಾಡೋದು ಅಂತ. ಅಷ್ಟೆಲ್ಲ ಮಾಡಿದ್ದೇನೆ. ಬ್ರಾಹ್ಮಣರಿಗೆ ಅನ್ನದಾನ ಮಾಡಿದ್ದೇನೆ, ಪಿಂಡ ಪ್ರದಾನ ಮಾಡಿದ್ದೇನೆ, ಅಲ್ಲಿ ಹೋಗಿ ಸಾಕ್ಷಾತ್ ವಿಷ್ಣುಪಾದದ ಮೇಲೆ ಪಿಂಡವನ್ನು ಇಟ್ಟಿದ್ದೇನೆ, ಎಲ್ಲ ಮಾಡಿದ್ದೇನೆ. ಗಯಾ ಶ್ರಾದ್ದವನ್ನು ಮಾಡಿದರೆ ಎಂಥವರಿಗೂ ಕೂಡ ಪ್ರೇತ ಶರೀರ ನಿವೃತ್ತಿಯಾಗತ್ತೆ ಅಂತ ಶಾಸ್ತ್ರದ ವಾಕ್ಯ ಇದೆ. ನಾನು ನೋಡಿದರೆ ತುಂಬ ಶ್ರದ್ಧೆಯಿಂದ ಮಾಡಿದ್ದೇನೆ, ನಿನಗೆ ಯಾಕಿನ್ನೂ ಹೋಗಿಲ್ಲ ಅಂತ. ಅದಕ್ಕೆ ಪ್ರೇತ ಹೇಳುತ್ತೆ, ಗಯಾ ಶ್ರಾದ್ದ ಶತೇನಾಪಿ ಅಂತ. ಗಯಾ ಕ್ಷೇತ್ರ ದೊಡ್ಡದು, ಪರಮಾತ್ಮನ ಸನ್ನಿಧಾನ ವಿಶೇಷವಾಗಿ ಇದೆ. ಆದರೆ ಗಯಾ ಕ್ಷೇತ್ರ ಎಷ್ಟು ದೊಡ್ಡದೋ ನನ್ನ ಪಾಪ ಅದಕ್ಕಿಂತ ದೊಡ್ಡದಾಗಿದೆ ಅಂತ. ಅದಕ್ಕೆ ಹೇಳುತ್ತೆ, ಒಂದಲ್ಲ ಎರಡಲ್ಲ 100 ಸಲ ನೀನು ಗಯಾ ಕ್ಷೇತ್ರಕ್ಕೆ ಹೋಗಿ ಶ್ರಾದ್ದ ಮಾಡಿದರೂ ಕೂಡ ಏನಾಗೋದಿಲ್ಲ, ನನ್ನ ಪ್ರೇತ ಜನ್ಮ ಪರಿಹಾರ ಆಗೋದಿಲ್ಲ, ಅಷ್ಟು ಪಾಪಗಳನ್ನು ನಾನು ಮಾಡಿದ್ದೇನೆ ಅಂತ. ಇಷ್ಟಾದ ಮೇಲೆ ಗೋಕರ್ಣನಿಗೆ ಏನು ಮಾಡಬೇಕು ಅಂತ ತೋಚೋದಿಲ್ಲ. ಸಾಮಾನ್ಯವಾಗಿ ಶ್ರಾದ್ದಾದಿಗಳಲ್ಲಿ ಒಂದು ಅಲ್ಟಿಮೇಟ್ ಯಾವುದು ಅಂತ ಹೇಳಿ ಅದೇ ಗಯಾ ಶ್ರಾದ್ದ. ಅದು ಮಾಡಿಬಿಟ್ರೆ ಮುಗೀತು, ವಿಶೇಷವಾಗಿ ಅವನ ಪ್ರೇತತ್ವ ನಿವೃತ್ತಿ ಆಗಿಬಿಡುತ್ತೆ, ಮುಂದೆ ಪ್ರತಿ ಶ್ರಾದ್ದ ಮಾಡ್ಕೊಂಡು ಹೋದರೆ ಸಾಕು ಅಂತ ಇಷ್ಟೇ ಇರುತ್ತೆ. ಪ್ರೇತ ಹೇಳ್ತಾ ಇದೆ, 100 ಸಲ ಗಯಾ ಶ್ರಾದ್ದ ಮಾಡಿದರೂ ಕೂಡ ನನ್ನ ಪಾಪ ಪರಿಹಾರ ಆಗೋದಿಲ್ಲ ಅಂತ. ಆವಾಗ ಅವನಿಗೆ ಏನು ಮಾಡಬೇಕು ಅಂತ ತೋಚೋದಿಲ್ಲ. ಒಂದು ತನ್ನ ತಮ್ಮ ಹೇಗಾದರೂ ಮಾಡಿ ಅವನನ್ನು ಪರಿಹಾರ ಮಾಡಬೇಕು ಪ್ರೇತ ಶರೀರದಿಂದಾಗಿ. ಆದರೆ ಏನು ಮಾಡಲಿಕ್ಕೂ ಅವಕಾಶವೇ ಇಲ್ಲ. ಗಯಾ ಶ್ರಾದ್ದ 100 ಮಾಡಿದ್ರು ಕೂಡ ಪರಿಹಾರ ಆಗೋದಿಲ್ಲ. ಹಾಗಾಗಿ ಏನು ಮಾಡಬೇಕು ಅಂತ ವಿಶೇಷವಾಗಿ ಚಿಂತನೆ ಮಾಡಿದಾಗ ಆ ಊರಿನಲ್ಲಿ ಇದ್ದಂಥ ಎಲ್ಲ ಜನರಿಗೆ ಗೊತ್ತಾಗುತ್ತೆ, ಜ್ಞಾನಿಗಳಿಗೆ ಗೊತ್ತಾಗುತ್ತೆ, ಹೀಗೆ ಅವನಿಗೆ ಪ್ರೇತ ಜನ್ಮ ಬಂದಿದೆ, ಪರಿಹಾರ ಕೂಡ ಆಗುವಂಥ ಸಾಧ್ಯತೆ ತುಂಬ ಕಡಿಮೆ ಇದೆ ಅಂತ. ಆವಾಗ ಜ್ಞಾನಿಗಳೆಲ್ಲ ಹೇಳ್ತಾರೆ, ತೀರ್ಮಾನ ಮಾಡಿ, ನಮ್ಮ ಲೋಕದ ಜನರಿಗೆ ಇದನ್ನು ಹೇಗೆ ಪರಿಹಾರ ಮಾಡಬೇಕು ಸರ್ವಥಾ ಗೊತ್ತಿಲ್ಲ. ಗೊತ್ತಿರುವಂತಹ ಒಂದೇ ಒಂದು ಉಪಾಯ ಗಯಾ ಶ್ರಾದ್ದ, ಅದರಿಂದ ಪರಿಹಾರ ಆಗೋದಿಲ್ಲ. ಹಾಗಾಗಿ ನೀನು ವಿಶೇಷವಾಗಿ ಸರ್ವೋತ್ತಮರಾದ ಪರಮಾತ್ಮನ ಬಗ್ಗೆಯೇ ಪರಮಾತ್ಮ ಇದನ್ನು ಕೇಳಬೇಕು ಅಂತ ಹೇಳುತ್ತೆ. ಆವಾಗ ಆ ವಿಶೇಷವಾಗಿ ಗೋಕರ್ಣ ಒಳ್ಳೆಯ ಜ್ಞಾನಿ. ಅವನು ಸೂರ್ಯನಲ್ಲಿ ಅಂತರ್ಯಾಮಿಯಾದಂತಹ ಪರಮಾತ್ಮನ ಬಗ್ಗೆ ವಿಶೇಷವಾಗಿ ಚಿಂತನೆ ಮಾಡಲಿಕ್ಕೆ ಶುರು ಮಾಡ್ತಾನೆ. ಸ್ತೋತ್ರ ಮಾಡಿ 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 ಕೊನೆಗೆ ಪರಮಾತ್ಮನಿಗೆ ಉಪದೇಶವನ್ನು ಮಾಡ್ತಾನೆ. ನೀನು ವಿಶೇಷವಾಗಿ ಭಾಗವತದ ಶ್ರವಣವನ್ನು ಮಾಡು, ಅದರಿಂದಾಗಿ ನಿನ್ನ ತಮ್ಮನಿಗೆ ಬಂದಂತಹ ಪ್ರೇತ ಜನ್ಮ ನಿವೃತ್ತಿಯಾಗುತ್ತೆ ಅಂತ. ಆವಾಗ ಗೋಕರ್ಣ ತೀರ್ಮಾನ ಮಾಡ್ತಾನೆ, ಭಾಗವತ ಸಪ್ತಾಹ ಪ್ರವಚನ ಆಗಬೇಕು. ಬೇರೆ ಯಾರೋ ಯಾಕೆ ಮಾಡೋದು, ನಾನೇ ದೊಡ್ಡ ಜ್ಞಾನಿ, ನನಗೂ ಗೊತ್ತಿದೆ, ಹಾಗಾಗಿ ನಾನೇ ಶ್ರದ್ಧೆಯಿಂದ ಭಾಗವತದ ಪ್ರವಚನ ಮಾಡ್ತೇನೆ ಅಂತ ತನ್ನ ಮನೆಯಲ್ಲಿ ಭಾಗವತದ ಪ್ರವಚನಕ್ಕೆ ಅಂತ ಏರ್ಪಾಟ್ ಮಾಡ್ತಾನೆ. ತನ್ನ ಊರಿನಲ್ಲಿದ್ದಂತಹ ಎಲ್ಲ ಜನರಿಗೆ ಎಲ್ಲರಿಗೂ ಕೂಡ ಭಾಗವತದ ಕೇಳಲಿಕ್ಕೆ ಅಂತ ಆಹ್ವಾನವನ್ನು ಮಾಡ್ತಾನೆ. ಮನೆಯಲ್ಲಿ ಭಾಗವತದ ಪ್ರವಚನ ಶುರುವಾಗುತ್ತೆ. ಸರಿ, ಆ ದುಂದುಕಾರಿ ಬಂದು ಕೇಳಬೇಕು. ಯಾಕಂದರೆ ಪ್ರಧಾನ ಉದ್ದೇಶ ಯಾರ್ದು, ಅವನ ಉದ್ದೇಶಕ್ಕೋಸ್ಕರವೇ ಮಾಡ್ತಾ ಇರೋದು. ಹಾಗಾಗಿ ಅವನು ಬಂದು ಕೇಳಬೇಕು. ಪ್ರೇತ ಜನ್ಮದಿಂದ ಬಂದು ಕೂತ್ಕೊಂಡ್ರೆ ಎಲ್ಲರೂ ಓಡಿ ಹೋಗಿಬಿಡ್ತಾರೆ, ಕೊಡೋದೇ ಇಲ್ಲ. ಮತ್ತೆ ಹೇಗೆ ಕೂತ್ಕೊಳ್ಬೇಕು? ಅದಕ್ಕೆ ಒಂದು ತೀರ್ಮಾನವನ್ನು ಮಾಡ್ತಾನೆ. ಹಿಂದೆ ಹೇಳಿದಂತೆ ಅವರಿಗೆ ಬೇಕಾದ ಶರೀರವನ್ನು ತೆಗೆದುಕೊಳ್ಳುವಂಥ ಯೋಗ್ಯತೆ ಇರುತ್ತೆ. ಆ ಒಂದು ಪ್ರೇತಗಳಿಗೆ ವಿಶಿಷ್ಟ ಶಕ್ತಿ ಇರುತ್ತೆ. ಆಹಾರ ತಿನ್ನಲಿಕ್ಕಾಗೋದಿಲ್ಲ, ಅಷ್ಟೆಲ್ಲ ದೋಷಗಳು ಇರ್ತವೆ. ಬೇಕಾದ ಶರೀರವನ್ನು ಪಡೆದುಕೊಳ್ಳುವ ಶಕ್ತಿನೂ ಕೂಡ ಇರುತ್ತೆ. ಹಾಗಾಗಿ ಪ್ರೇತ ಏನು ಮಾಡುತ್ತೆ, ಆ ಮನೆಯಲ್ಲಿ ಇದ್ದಂತಹ ಒಂದು 7 ಗಂಟೆನ ಬಿದಿರಿನ ಕೋಲು
ಅಲ್ಲಿ ಗಂಟುಗಳಿರ್ತವೆ, ಒಂದೊಂದು ಗಂಟುಗಳು ಅಂತ. ಅದರಲ್ಲಿ ಬಂದು ಕೂತ್ಕೊಳ್ಳುತ್ತೆ. ಕೂತ್ಕೊಂಡು ಭಾಗವತದ ಪ್ರವಚನ ಕೇಳಲಿಕ್ಕೆ ಅದು ಕೂಡ ಶುರು ಮಾಡುತ್ತೆ. ಹಿಂದೆ ಹೇಳಿದಂತೆ ಗೋಕರ್ಣ ಒಳ್ಳೆಯ ದೊಡ್ಡ ಜ್ಞಾನಿಯಾಗಿದ್ದ, ಶ್ರದ್ಧೆಯಿಂದ ಆ ಭಾಗವತ ಪ್ರವಚನ ಮಾಡಲಿಕ್ಕೆ ಶುರು ಮಾಡ್ತಾನೆ. ಶುರು ಮಾಡಿದ 1ನೇ ದಿವಸದ ಪ್ರವಚನ ಮುಗಿತು. ತಕ್ಷಣದಲ್ಲಿಯೇನೆ ಮುಗಿದ ತಕ್ಷಣ ಆ ಬಿದಿರಿನಲ್ಲಿ ಇದ್ದಂಥ ಒಂದು ಗಂಟು ಒಡೆದು ಹೋಗ್ಬಿಡ್ತು, ಜೋರಾಗಿ ಶಬ್ದ ಮಾಡ್ತಾ. ಯಾರಿಗೂ ಕೂಡ ಏನಂತ ಗೊತ್ತಾಗಲಿಲ್ಲ, ಯಾಕಂದರೆ ಮನೆಯಲ್ಲಿ ಓದಿದಂಥ ಒಂದು ಕೋಲಷ್ಟೇ ಒಡೆದು ಹೋಯ್ತು ಅಂತ ಇಡೀ ಊರಿನ ತುಂಬ ಪ್ರಚಾರ ಆಗಿಬಿಡುತ್ತೆ. ಪ್ರಚಾರ ಆದ ತಕ್ಷಣ ಮೊದಲನೇ ದಿನ ಎಷ್ಟು ಜನ ಬಂದಿದ್ರು ಅದಕ್ಕಿಂತ 10 ಪಟ್ಟು ಜನ ಮಾರನೇ ಜನ ಬರ್ತಾರೆ. ಯಾಕೆಂದರೆ ಕೆಲವೊಬ್ಬರು ಭಾಗವತ ಕೇಳಲಿಕ್ಕೆ, ಇನ್ನು ಕೆಲವರು ಗಂಟು ಹೊಡೆದನ್ನು ನೋಡಲಿಕ್ಕೆ ಅಂತ. ಹೀಗೆ ಅನೇಕ ಜನ ಬರ್ಲಿಕ್ಕೆ ಶುರು ಮಾಡ್ತಾರೆ. ಆಯಿತು ಪ್ರತಿನಿತ್ಯ ಒಂದೊಂದು ಗಂಟು ಹೊಡಿತಾ ಇತ್ತು. ಪ್ರತಿಯೊಬ್ಬರಿಗೆ ಆಶ್ಚರ್ಯ, ಏನಾಗ್ತಂತೆ ಯಾರಿಗೂ ಗೊತ್ತಿಲ್ಲ. ಇಷ್ಟೆಲ್ಲ ಆದ ಮೇಲೆ ಕೊನೆಯ ದಿನ ಆಯಿತು. ಪ್ರವಚನ ಮುಗಿದ ಮೇಲೆ 7ನೇ ಗಂಟು ಕೂಡ ಒಡೆದು ಆ ಪ್ರೇತ ಜನ್ಮ ಎಂಬುದು ನಿವೃತ್ತಿಯಾಗಿ, ಅಂದರೆ ಒಂದೊಂದು ದಿವಸದ ಪ್ರವಚನದಿಂದಾಗಿ ಅವನು ಮಾಡಿದಂಥ ಅನೇಕ ದೋಷಗಳು ಪರಿಹಾರ ಆಗ್ತಾ ಬಂತು. ಅದಕ್ಕೆ ಪ್ರತಿನಿಧಿಯಾಗಿ ಗಂಟುಗಳು ಹೊಡಿತಾ ಬಂತು ಅಂತ. ಇಷ್ಟೆಲ್ಲ ಆದ ಮೇಲೆ 7ನೇ ದಿವಸ ಆಗುತ್ತೆ. 7ನೇ ದಿವಸ ಆದ ಮೇಲೆ 7ನೇ ಗಂಟು ಕೂಡ ಒಡೆದು ಸಂಪೂರ್ಣವಾಗಿ ಬಿದಿರಿನ ಕೋಲು ಸೀಳಿ ಹೋಗಿ ಬಿಡುತ್ತೆ. ಸೀಳಿ ಹೋದಾಗ ಏನಾಗುತ್ತೆ, ಆ ಒಂದು ಯಾವ ಬಿದಿರಿನಿಂದಾಗಿ ದುಂದುಕಾರಿ ತನ್ನ ನಿಜವಾದಂತಹ ದೇಹದಿಂದಾಗಿ ಹೊರಗಡೆ ಬಂದು ಒಳ್ಳೆ ಹೂವಿನ ಮಾಲೆ, ತುಳಸಿ ಮಾಲೆ, ಒಳ್ಳೆ ಆಭರಣಗಳನ್ನು ಹಾಕಿಕೊಂಡು ತಾನು ಅಲ್ಲಿಗೆ ಬರ್ತಾನೆ. ಹೀಗೆ ಬಂದ ಮೇಲೆ ಅವನು ಹೇಳ್ತಾನೆ, ನನ್ನ ಪ್ರಿಯತ ಜನ್ಮ ಇವತ್ತಿಗೆ ನಾಶವಾಗಿದೆ, ಹಾಗಾಗಿ ನನಗೆ ದೊಡ್ಡ ಅನುಗ್ರಹವನ್ನು ಮಾಡಿದೀಯಾ ಅಂತ ಗೋಕರ್ಣನಿಗೆ ನಮಸ್ಕಾರ ಮಾಡಿ ತಾನು ಆ ಪರಮಾತ್ಮನ ಲೋಕದಿಂದ ಬಂದಂತಹ ವಿಮಾನದಲ್ಲಿ ತಾನೇ ಮಾಡ್ತಾನೆ, ಪರಮಾತ್ಮನ ಲೋಕಕ್ಕೆ ಪ್ರಯಾಣವನ್ನು ಮಾಡ್ತಾನೆ ಎಂಬುದಾಗಿ ತಿಳಿಸ್ತಾರೆ. ಇಷ್ಟಾದ ಮೇಲೆ ಆ ಒಂದು ದುಂದುಕಾರಿ ತನ್ನ ಅನುಭವವನ್ನು ಹೇಳ್ತಾನೆ. ಯಾಕೆಂದರೆ ಅದರ ಅನುಭವ ಎಲ್ರಿಗೂ ಕೂಡ ಜಾಸ್ತಿ ಗೊತ್ತಾಗಿದೆ. ಯಾರಿಗೆ ಅಂತ ಹೇಳಿದ್ರೆ ದುಂದುಕಾರಿಗೇನೆ. ಬೇರೆಯವರೆಲ್ಲ ಬಂದು ಕೇಳಿದ್ದಾರೆ, ಪುಣ್ಯ ಬಂದಿದೆ, ಪಾಪ ನಾಶ ಆಗಿದೆ, ಸರಿ. ಆದರೆ ವಿಶೇಷವಾದ ಎಫೆಕ್ಟ್ ಆಗಿದೆ ಯಾರಿಗೆ ಅಂತ ಹೇಳಿದ್ರೆ ದುಂದುಕಾರಿಗೆ. ಅದಕ್ಕೆ ಅವನು ಹೇಳ್ತಾನೆ, ಪ್ರತಿಯೊಬ್ಬ ಜೀವಿಗಳ ಒಳಗಡೆನೂ ಕೂಡ ಪಾಪ ಎಂಬುದು ಇದ್ದೇ ಇರುತ್ತೆ, ದೋಷ ಇದ್ದೇ ಇರುತ್ತೆ. ಆಚಾರ್ಯರು, ಮಧ್ವಾಚಾರ್ಯರು ಹೇಳುವಂತೆ, ವಿರಿಂಚಿ ಸೃಷ್ಟಂ ಸಕಲಂ ಸದೋಷಂ. ಬ್ರಹ್ಮದೇವರು ಯಾರ್ಯಾರನ್ನು ಸೃಷ್ಟಿ ಮಾಡಿದ್ದಾರೋ ಅವರೆಲ್ಲರಲ್ಲೂ ಕೂಡ ಏನಿದೆ, ದೋಷ ಇದ್ದೇ ಇದೆ. ಗರುಡ ಆಗಲಿ, ಶೇಷ, ರುದ್ರ, ಅಗ್ನಿ, ಇಂದ್ರ, ಯಮ ಯಾರೇ ಆಗಲಿ ಪ್ರತಿಯೊಬ್ಬರಲ್ಲೂ ಕೂಡ ದೋಷ ಇದ್ದೇ ಇದೆ. ಕಲಿಯ ಪ್ರಭಾವ ಅವರಲ್ಲೂ ಇದ್ದೇ ಇದೆ. ಹಾಗಾಗಿ ಈ ಭಾಗವತಾದಿಗಳು ಶ್ರವಣ ಮಾಡಿದರೆ ಕೇವಲ ಮನುಷ್ಯರಲ್ಲ, ದೇವತೆಗಳು ಮಾಡಿದಂತಹ ಪಾಪಾದಿಗಳು ಕೂಡ ನಾಶ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಕಂಪಂತೆ ಸರ್ವ ಪಾಪಾನಿ, ಎಲ್ಲ ಪಾಪಗಳು ಕೂಡ ನಡಗಿ ಹೋಗಿ ಬಿಡ್ತವೆ. ಅಸ್ಮಾಕಂ ಪ್ರಲಯಂ ಸದ್ಯ ಕಥಂ ಚೇಯಂ ಕರಿಷ್ಯತಿ. ಯಾಕೆ ನಡುగు ಹೋಗ್ತವೆ ಅಂತ ಹೇಳಿದ್ರೆ, ನಾವೆಲ್ಲ ಇಷ್ಟು ದಿವಸಗಳಿಂದಾಗಿ ಇವರ ದೇಹದಲ್ಲಿ ಆರಾಮಾಗಿದ್ದಿ, ಪಾಪಗಳು ನಾವೆಲ್ಲರೂ ಕೂಡ. ಯಾವಾಗ ಭಾಗವತ ಕೆಳಗಡೆ ಕಿವಿಗೆ ಬಿತ್ತೋ ಏನಾಗುತ್ತೆ, ಭಾಗವತ ನಮ್ಮನ್ನು ಓಡಿಸಿ ಬಿಡುತ್ತೆ ಇಲ್ಲಿಂದಾಗಿ ಎಂಬುದಾಗಿ ಅವರಿಗೆ ನಡಗಲಿಕ್ಕೆ ಶುರುವಾಗುತ್ತೆ. ಆದ್ರಂ ಶುಷ್ಕಂ ಲಘು ಸ್ಥೂಲಂ ವಾಕ್ ಮನಃ ಕರ್ಮಭಿಕೃತಂ ಅಂತ ಕರ್ಮಗಳು 3 ರೀತಿ, ಕಾಯ, ವಾಚ ಮತ್ತು ಮನಸ ಅಂತ. ಕಾಯ ಅಂತ ಹೇಳಿದ್ರೆ ಕೈ ಎತ್ತಿ ಯಾರಿಗೊಬ್ಬ ಹೊಡೆಯೋದು, ಒದೆಯೋದು, ಹೀಗೆ ಕೈಗಳಿಂದಾಗಿ, ಕಾಲುಗಳಿಂದಾಗಿ, ಕಣ್ಣುಗಳಿಂದ ನೋಡಬಾರ್ದನ್ನು ನೋಡೋದು, ಕಿವಿಗಳಿಂದಾಗಿ ಕೇಳಬಾರ್ದನ್ನು ಕೇಳೋದು, ಇದೆಲ್ಲವೂ ಕೂಡ ಕಾಯಿಕವಾದಂತಹ ದೋಷಗಳು, ಪಾಪಗಳು. ಅದಾದ ಮೇಲೆ ಮನಸ, ಅಂದರೆ ಮನಸ್ಸಿನಿಂದಾಗಿ ಪಾಪಗಳು ಅಂತ. ಮನಸ್ಸಿನಿಂದಾಗಿ ಒಬ್ಬ ವ್ಯಕ್ತಿಯ ಬಗ್ಗೆ ನಾವು ಕೆಟ್ಟದ್ದನ್ನು ಚಿಂತನೆ ಮಾಡಿದರೆ ಸಾಕು, ಅದರಿಂದ ಏನಾಗುತ್ತೆ, ಪಾಪ ಬರುತ್ತೆ. ಒಬ್ಬ ಯೋಗ್ಯನಂಥ ವ್ಯಕ್ತಿಯನ್ನ ಮನಸ್ಸಿನಲ್ಲಿ ಬೈಕೊಂಡು ಬಿಟ್ಟರೆ, ಅವನಿಗೆ ಅವಮಾನ ಮಾಡಿದ್ರೆ ಏನಾಯಿತು, ಅವನ ಸಂಹಾರ ಮಾಡಿದಂಥ ಪಾಪ ಬರುತ್ತೆ ಅಂತ ತಿಳಿಸ್ತಾರೆ. ಇದು ಮನಸ್ಸಿಂದ ಆಗುವಂಥ ಪಾಪಗಳು. ಅದಾದ ಮೇಲೆ ವಾಚ, ಬಾಯಿಂದಾಗಿ ಇನ್ನೊಬ್ಬರಿಗೆ ಬೈಯೋದು, ಇನ್ನೊಬ್ಬರಿಗೆ ಅವಮಾನ ಮಾಡೋದು, ಇದೆಲ್ಲವೂ ಕೂಡ ವಾಚನಿಕವಾದಂಥ ದೋಷಗಳು ಅಂತ. ಹೀಗೆ ಎಲ್ಲ ರೀತಿಯಾದಂತಹ ಪಾಪಗಳು ಕೂಡ ಏನಾಗುತ್ತೆ, ವಿಶೇಷವಾಗಿ ಪಾವಕಃ ಸಮಿಧೋಯತ ಅಂತ. ಒಂದು ಸಮಿಧೆಯನ್ನು ಅಗ್ನಿಗೆ ಹಾಕಿದ್ರೆ ಏನಾಗುತ್ತೆ, ಅದು ಬೂದಿಯಾಗಿ ಹೋಗಿಬಿಡುತ್ತೆ. ಹಾಗೆ ನಮ್ಮ ಪಾಪಗಳನ್ನು ಕೂಡ ವಿಶೇಷವಾಗಿ ಭಾಗವತಾದಿಗಳ ಶ್ರವಣ ಮಾಡಿದಾಗ ಅದೆಲ್ಲವೂ ಕೂಡ ಬೆಂಕಿ ಹೇಗೆ ಕಟ್ಟಿಗೆಯನ್ನು ಸುಟ್ಟು ಹಾಕುತ್ತೋ ಹಾಗೆ ಭಾಗವತ ಎಂಬಂಥ ಅಗ್ನಿಯು ಕೂಡ ಏನಾಗುತ್ತೆ, ನಮ್ಮ ಎಲ್ಲ ಪಾಪಗಳನ್ನು ಕೂಡ ಸುಟ್ಟು ಹಾಕುತ್ತೆ ಎಂಬುದಾಗಿ ತಿಳಿಸ್ತಾ ಇದ್ದಾರೆ. ಹೀಗೆ ಭಾಗವತದ ಮಹತ್ವ ಎಂಬುದು ಅನೇಕ ಪುರಾಣಗಳಲ್ಲಿ ಬರುತ್ತೆ. ಭಾಗವತ, ಯಾವ ಪದ್ಮಪುರಾಣ, ಮಾರ್ಕಂಡೇಯ ಪುರಾಣ ಮುಂತಾದಂಥ ಅನೇಕ ಪುರಾಣಗಳಲ್ಲಿ ಬರುತ್ತೆ. ಹೀಗೆ ಇಷ್ಟೆಲ್ಲವನ್ನು ಕೂಡ ನಾವು ಚಿಂತನೆ ಮಾಡಿಕೊಂಡು ಭಾಗವತದ ಪ್ರವೇಶವನ್ನು ಮಾಡೋಣ. ಭಾಗವತದ ಮಂಗಲ ಪದ್ಯ ಎಲ್ಲರೂ ಕೂಡ ಪ್ರಸಿದ್ಧವಾಗಿರುವಂತೆ, ಜನ್ಮಾದ್ಯಸ್ಯ ಯತೋನ್ವಯಾದಿತರತಶ್ಚಾರ್ಥೇಶ್ವಭಿಜ್ಞಸ್ವರಾಟ್ ತೇನೇ ಬ್ರಹ್ಮಹೃದಾಯ ಆದಿಕವಯೇ ಮುಖ್ಯಂತಿ ಯಂ ಸೂರಯಃ ತೇಜೋ ವಾರಿಮೃದಾಂ ಯಥಾ ವಿನಿಮಯೋ ಯತ್ರ ತ್ರಿಸರ್ಗೋ ಮೃಷ ಧಾಮ್ನಾ ಸ್ವೇನ ಸದಾ ನಿರಸ್ತಕುಹಕಂ ಸತ್ಯಂ ಪರಂ ಧೀಮಹಿ ಎಂಬುದಾಗಿ ವೇದವ್ಯಾಸ ದೇವರು ರಚನೆ ಮಾಡಿರುವಂತಹ ಮಂಗಳಾಚರಣೆ ಅಂತ.
ಸಾಮಾನ್ಯವಾಗಿ ಮಂಗಳಾಚರಣೆ ಯಾಕೆ ಮಾಡ್ತಾರೆ ಅಂತ ಹೇಳಿದ್ರೆ, ಮಂಗಳ ಅಂದರೆ ಒಳ್ಳೆಯದಾಗಬೇಕು ಅಂತ. ಇಷ್ಟು ದೊಡ್ಡ ಗ್ರಂಥವನ್ನು ಬರಿತಾ ಇದ್ದಾರೆ ವೇದವ್ಯಾಸ ದೇವರು, 18,000 ಶ್ಲೋಕ ಇರುವಂಥ ದೊಡ್ಡ ಗ್ರಂಥ. ಹಾಗಾಗಿ ಗ್ರಂಥ ಬರಿಬೇಕಾದ್ರೆ ಏನೂ ಕೂಡ ವಿಘ್ನಗಳು ಬರಬಾರದು ಅಂತ ಉದ್ದೇಶದಿಂದ ಈ ಮಂಗಳಾಚರಣೆಯನ್ನು ಸಾಮಾನ್ಯವಾಗಿ ಗ್ರಂಥ ಬರೆಯುವಂಥವ್ರು ಮಾಡ್ತಾರೆ. ಇದು ಒಂದು ಉದ್ದೇಶ. ಇನ್ನೊಂದು ಉದ್ದೇಶ, ಮುಂದೆ ಈ ಗ್ರಂಥವನ್ನು ಅನೇಕ ಜನ ಓದ್ತಾರೆ, ತಾವು ಓದ್ತಾರೆ, ಇನ್ನೊಬ್ಬರಿಗೆ ಪಾಠ ಮಾಡ್ತಾರೆ, ಪ್ರವಚನ ಮಾಡ್ತಾರೆ. ಹಾಗಾಗಿ ಆ ಸಂದರ್ಭದಲ್ಲಿ ಮಂಗಳಾಚರಣೆ ಮಾಡಿ ಪ್ರವಚನವನ್ನು ಪಾಠವನ್ನು ಶುರು ಮಾಡಿದರೆ ಅದರಿಂದ ಏನಾಗುತ್ತೆ, ಪಾಠದಲ್ಲಿ ಪ್ರವಚನದಲ್ಲಿ ಬರುವಂತಹ ವಿಘ್ನಗಳು ನಿವಾರಣೆ ಆಗುತ್ತೆ ಅಂತ ಮಂಗಳಾಚರಣೆ ಸಾಮಾನ್ಯವಾಗಿ ಮಾಡೋದು. ವೇದವ್ಯಾಸ ದೇವರು ನಮಗೆಲ್ಲ ಗೊತ್ತೇ ಇರುವಂತೆ ಸಾಕ್ಷಾತ್ ಪರಮಾತ್ಮ. ವಿಘ್ನಗಳು ಯಾರಿಗಿರುತ್ತೆ? ನಮ್ಮ ನಿಮ್ಮಂಥ ಸಾಮಾನ್ಯರಿಗೆ ಇರುತ್ತೆ. ವೇದವ್ಯಾಸ ದೇವರು ವಿಘ್ನಗಳು ಬರಲಿಕ್ಕೆ ಸಾಧ್ಯವೇ ಇಲ್ಲ. ಹಾಗಾಗಿ ಅವರು ಯಾಕೆ ಮಂಗಳಾಚರಣೆ ಮಾಡಿದರು ಅಂತ ಅದಕ್ಕೆ ವ್ಯಾಖ್ಯಾನಕಾರ ತಿಳಿಸ್ತಾರೆ. ಒಂದು ವೇಳೆ ಒಂದು ಶಾಸ್ತ್ರದಲ್ಲೂ ಮಾತಿದೆ, ಯದ್ಯದಾಚರತಿ ಶ್ರೇಷ್ಠ ತತ್ತದೇವೇತರೋ ಜನಃ ಸಯತ್ ಪ್ರಮಾಣಂ ಕುರುತೆ ಲೋಕಸ್ತದನು ವರ್ತತೆ ಅಂತ. ಪ್ರತಿಯೊಬ್ಬರಿಗೂ ಕೂಡ ನಾವೊಂದು ಏನೋ ಕೆಲಸ ಮಾಡ್ತಾ ಇರ್ತೀವಿ, ಶಾಸ್ತ್ರಕ್ಕೆ ವಿಹಿತವಾದಂಥ ಕರ್ಮ, ಅದನ್ನು ಯಾಕೆ ಮಾಡಬೇಕು ಅಂತ ಪ್ರಮಾಣ ಗೊತ್ತಿರೋದಿಲ್ಲ. ಉದಾಹರಣೆಗೆ ಒಂದು ವೇದದಲ್ಲಿ ಮಾತು ಬರುತ್ತೆ, ಅಹರಾಹ ಸಂಧ್ಯಾ ಉಪಾಸೀತ ಅಂತ. ಅಂದರೆ ಬೆಳಗ್ಗೆ ಸಾಯಂಕಾಲ ಹೊತ್ತೊತ್ತಿಗೆ ಸಂಧ್ಯಾವಂದನೆ ಮಾಡಬೇಕು ಅಂತ. ಇದು ಈ ವಾಕ್ಯ ಪ್ರತಿಯೊಬ್ಬರಿಗೆ ಗೊತ್ತಿರೋದು. ಸಂಧ್ಯಾವಂದನೆ ಮಾಡ್ತಾ ಇರ್ತಾರೆ, ಅದು ಯಾಕಂತ ಗೊತ್ತಿರೋದಿಲ್ಲ. ಹಾಗೆ ಯಾಕೆ ಮಾಡ್ತಾ ಇರ್ತಾರೆ ಅಂತ ಹೇಳಿದ್ರೆ, ತಮ್ಮ ಹಿರಿಯರು ಮಾಡಿರ್ತಾರೆ, ಲೋಕದಲ್ಲಿ ಶ್ರೇಷ್ಠವಾದ ಜನರು ಅದು ಮಹಾತ್ಮರು ಮಾಡ್ತಾ ಇರ್ತಾರೆ, ಅದನ್ನು ನೋಡಿ ಇವರು ಕೂಡ ಮಾಡ್ತಾ ಇರ್ತಾರೆ. ಹಾಗಾಗಿ ಲೋಕದಲ್ಲಿ ಒಬ್ಬ ಯಾರು ಮಹಾತ್ಮ ಅಂತ ಕರೆಸ್ಕೊಳ್ತಾರೋ ಅವರ ಮೇಲೆ ಜವಾಬ್ದಾರಿ ತುಂಬ ಜಾಸ್ತಿ ಇರುತ್ತೆ ಅಂತೆ. ಯಾಕೆಂದರೆ ಅವ್ರು ಏನು ಮಾಡ್ತಾರೋ ಅದು ಜನರು ಅದನ್ನು ಮಾಡ್ತಾ ಇರ್ತಾರೆ, ಯಾಕೆ ಅವ್ರು ದೊಡ್ಡವರು ಜ್ಞಾನಿಗಳು ಅಂತ. ಹಾಗಾಗಿ ಒಂದು ವೇಳೆ ವೇದವ್ಯಾಸ ದೇವರೇನೇ ಮಂಗಳಾಚರಣೆ ಮಾಡದೇ ಹೋದರೆ ಜನರು ಅನ್ಕೋತಾರೆ, ವೇದವ್ಯಾಸ ದೇವರೇ ಮಂಗಳಾಚರಣೆ ಮಾಡಿ ನಾವು ಯಾಕೆ ಮಾಡಬೇಕು ಅಂತ ಬಿಟ್ಟು ಬಿಡ್ತಾರೆ ಅಂತ. ಹಾಗಾಗಿ ಆ ಉದ್ದೇಶದಿಂದಾಗಿ ವೇದವ್ಯಾಸ ದೇವರಿಗೆ ಯಾವುದೇ ವಿಘ್ನಗಳು ಇಲ್ಲದೇ ಹೋದರೂ ಕೂಡ ವೇದವ್ಯಾಸ ದೇವರು ತಾವೇನು ಮಾಡಿದ್ದಾರೆ, ಮಂಗಳಾಚರಣೆ ಮಾಡಿದ್ದಾರೆ ಅಂತ ತಿಳಿಸ್ತಾ ಇದ್ದಾರೆ. ಆ ಮಂಗಳಾಚರಣೆಯ ಒಂದು ಸಂಕ್ಷಿಪ್ತವಾದಂತಹ ಚಿಂತನೆಯನ್ನು ನಾವು ಮಾಡೋಣ. ಮೊದಲನೆಯದ್ದು ಜನ್ಮಾದ್ಯಸ್ಯ ಯಥೋನ್ವಯಾತ್ ಅಂತ ಎಂಬುದಾಗಿ ಪ್ರಾರಂಭ ಆಗುತ್ತೆ. ಜನ್ಮಾದ್ಯಸ್ಯ ಯತಃ ಅಂತ ಅಂದರೆ ಪರಮಾತ್ಮನ ನಾವು ಹೇಗೆ ತಿಳಿಬೇಕು ಅಂತ. ಪರಮಾತ್ಮ ನಮಗೆ ಕಣ್ಣಿಗೆ ಕಾಣಿಸೋದಿಲ್ಲ, ಒಂದು ಹಗ್ಗದಲ್ಲಿ ಕಟ್ಟಿ ಕೂಡಿಸ್ಲಿಕ್ಕೆ ಆಗೋದಿಲ್ಲ. ಮತ್ತು ಪರಮಾತ್ಮನ ನಾವು ಹೇಗೆ ತಿಳಿಬೇಕು ಅಂತ ಹೇಳಿದ್ರೆ, ಜನ್ಮಾದ್ಯಸ್ಯ ಯತಃ ಇಡೀ ಜಗತ್ತು ಏನಾಗ್ತಾ ಇದೆ, ಜಗತ್ತನ್ನು ಸೃಷ್ಟಿ ಮಾಡ್ತಾನೆ ಪರಮಾತ್ಮ, ಅದನ್ನು ಸಂಹಾರ ಮಾಡ್ತಾನೆ, ಅದನ್ನು ಬಂಧನ ಮಾಡ್ತಾನೆ, ಹೀಗೆ ಎಲ್ಲವನ್ನು ಕೂಡ ಮಾಡ್ತಾನೆ. ಹೀಗೆ ಜಗತ್ತು ಇಷ್ಟು ಸಿಸ್ಟಮೆಟಿಕ್ ಆಗಿ ಸೃಷ್ಟಿ ಸ್ಥಿತಿ ಸಂಹಾರ ಆಗ್ತಾ ಇದೆ ಅಂತ ಹೇಳಿದ್ರೆ ಅದನ್ನು ಮಾಡುವಂಥ ಒಬ್ಬ ವ್ಯಕ್ತಿ ಇರಲೇಬೇಕು ಅಂತ. ಒಂದು ವಾಚ್ ಇರುತ್ತೆ, ಅದು ಕ್ರಮಬದ್ಧವಾಗಿ ತಿರುಗ್ತಾ ಇರುತ್ತೆ, ಒಂದು ಸೆಕೆಂಡ್ ಕೂಡ ಆಚೆ ಕೀಚಿ ಆಗೋದಿಲ್ಲ. ಅದರಿಂದ ನಮಗೇನು ಗೊತ್ತಾಗುತ್ತೆ, ಸಮಯ ಸರಿಯಾಗಿ ಗೊತ್ತಾಗುತ್ತೆ. ಅಷ್ಟು ಒಂದು ಸಣ್ಣ ಗಡಿಯಾರ ಅದು ಕ್ರಮವಾಗಿ ತಿರುಗ್ತಾ ಇದೆ ಅಂತ ಹೇಳಿ ಅದಕ್ಕೊಬ್ಬ ನುರಿತಂಥ ಇಂಜಿನಿಯರ್ ಇರಬೇಕು. ಅದನ್ನು ತಿಳಿದುಕೊಂಡಂತಹ ಒಬ್ಬ ವ್ಯಕ್ತಿ ಅದನ್ನು ಚೆನ್ನಾಗಿ ನಿರ್ಮಾಣ ಮಾಡಿದಾಗ ಏನಾಗುತ್ತೆ, ಅದು ಕ್ರಮಬದ್ಧವಾಗಿ ತಿರುಗ್ತಾ ಇರುತ್ತೆ. ಒಂದು ಸಣ್ಣ ವಾಚು ಅಥವಾ ಯಾವುದೇ ವಸ್ತುಗಳಾಗಲಿ ಅದನ್ನು ನಿರ್ಮಾಣ ಮಾಡಬೇಕಾದ್ರೇನೆ ತುಂಬ ಜ್ಞಾನ ಇರಬೇಕು. ಜ್ಞಾನ ಇದ್ದುಕೊಂಡು ಚೆನ್ನಾಗಿ ಕೆಲಸ ಮಾಡಿದಾಗ ಏನಾಗುತ್ತೆ, ಅದು ಒಂದು ಸಿಸ್ಟಮೆಟಿಕ್ ಆಗಿ ರನ್ ಆಗ್ತಾ ಹೋಗುತ್ತೆ. ಅಂತಹದರಲ್ಲಿ ಇಷ್ಟು ದೊಡ್ಡ ಬ್ರಹ್ಮಾಂಡ, ಇಡೀ ದೊಡ್ಡ ಬ್ರಹ್ಮಾಂಡ ಸಿಸ್ಟಮೆಟಿಕ್ ಆಗಿ ನಡೀತಾ ಹೋಗ್ತಾ ಇದೆ. ಪ್ರತಿನಿತ್ಯ ಯಾವ ಸೂರ್ಯೋದಯ ಸೂರ್ಯ ಅಸ್ತ ಇವೆಲ್ಲವೂ ಕೂಡ ಹೇಳಿದ ಸಮಯಕ್ಕೆ ಸರಿಯಾಗಿ ಆಗುತ್ತೆ. ಪಂಚಾಂಗದಲ್ಲಿ ಯಾವ ಸಮಯಕ್ಕೆ ಹೇಳಿರ್ತಾರೋ ಅದೇ ಸಮಯಕ್ಕೆ ಸರಿಯಾಗಿ ಇದೆಲ್ಲವೂ ಕೂಡ ಆಗ್ತಾ ಹೋಗುತ್ತೆ. ಹೀಗೆ ಇಷ್ಟು ಸಿಸ್ಟಮೆಟಿಕ್ ಆಗಿ ಇಡೀ ಜಗತ್ತು ನಡೆಯಬೇಕು ಅಂತ ಹೇಳಿ ಅದರ ಹಿಂದೆ ಒಬ್ಬ ಯಾರಿರಬೇಕು, ಯೋಗ್ಯವಾದಂಥ ಒಬ್ಬ ವ್ಯಕ್ತಿ ಇರಲೇಬೇಕು. ಹಾಗಾಗಿ ಅಂತಹ ವ್ಯಕ್ತಿ ಯಾರು ಅಂತ ಹೇಳಿದ್ರೆ ಅವನೇ ಪರಮಾತ್ಮ ಅಂತ. ಜನ್ಮಾದ್ಯಸ್ಯ ಯತಃ ಇಡೀ ಜಗತ್ತಿಗೆ ಜನ್ಮವನ್ನು ಹುಟ್ಟನ್ನು ಕೊಡುವಂಥವನೇನೆ ಪರಮಾತ್ಮ ಎಂಬುದಾಗಿ ತಿಳಿಸ್ತಾ ಇದ್ದಾರೆ. ಸರಿ, ಇದು ನಮಗೆ ಹೇಗೆ ಗೊತ್ತಾಗುತ್ತೆ ಅಂತ ಅದಕ್ಕೆ ಮುಂದೆ ಹೇಳ್ತಾರೆ, ಅನ್ವಯ ಇತರತಶ್ಚ ಅಂತ. ಎರಡರಿಂದಾಗಿ ಗೊತ್ತಾಗುತ್ತೆ ಅಂತ. ಒಂದು ಅನ್ವಯದಿಂದಾಗಿ, ಇನ್ನೊಂದು ಇತರ ಬೇರೆ ಇದರಿಂದಾಗಿ ಅಂತ. ಅನ್ವಯ ಅಂತ ಹೇಳಿದ್ರೆ ಅನೇಕ ರೀತಿಯಾದಂತಹ ವೇದ ಗ್ರಂಥಗಳಿದ್ದಾವೆ, ವೇದ ಪುರಾಣ ಇತಿಹಾಸ ಗ್ರಂಥಗಳಿದ್ದಾವೆ. ಆ ಎಲ್ಲ ಗ್ರಂಥಗಳಲ್ಲೂ ಕೂಡ ಏನಾಗಿದೆ, ಪರಮಾತ್ಮನನ್ನ ಜಗತ್ತನ್ನು ಸೃಷ್ಟಿ ಮಾಡುವಂಥ ವ್ಯಕ್ತಿ ಅಂತ ಹೇಳಿದ್ದಾರೆ. ವೇದಗಳು ನಾವೆಲ್ಲ ನಂಬಿರುವಂತೆ ಅಪೌರುಷೇಯ, ಅಂದರೆ ಪುರಾಣಗಳನ್ನೆಲ್ಲ ಪರಮಾತ್ಮ ಬರೆದಿದ್ದಾನೆ, ರಚನೆ ಮಾಡಿದ್ದಾನೆ. ಆದರೆ ವೇದಗಳು ಹಾಗಲ್ಲ, ಅದನ್ನು ಯಾರೂ ಕೂಡ ಬರೆದಿಲ್ಲ, ಪರಮಾತ್ಮನೂ ಸ್ವತಃ ಬರೆದಿಲ್ಲ. ಅದು ಹೇಗೆ ನಿತ್ಯವಾದಂತಹ ಗ್ರಂಥಗಳು. ಆ ವೇದಗಳಲ್ಲಿ ಏನೇನು ಹೇಳಿದ್ದಾರೆ, ಪರಮಾತ್ಮನನ್ನ ಜಗತ್ತಿನ ಸೃಷ್ಟಿಕರ್ತ ಅಂತ ಹೇಳಿದ್ದಾರೆ. ಹಾಗಾಗಿ ನಾವು ವೇದಗಳ ಮೂಲಕ ತಿಳಿಬಹುದು. ಅದೇ ರೀತಿಯಾಗಿ ಇತರತಃ ಅಂದರೆ ಒಂದು ಲಾಜಿಕ್ ಇದ್ದ ತಿಳಿಬೋದು ಅಂತ. ಲಾಜಿಕನ್ನು ಹಿಂದೆ ಹೇಳಿದಂತೆ ಒಂದು ವಾಚ್ ಮೊಬೈಲ್ ಏನೇ ಆಗಲಿ ಅದೆಷ್ಟು ಸಿಸ್ಟಮೆಟಿಕ್ ರನ್ ಆಗ್ತದೆ ಅಂತ ಅದರ ಹಿಂದೆ ಒಬ್ಬ ಇಂಜಿನಿಯರ್ ಇರಬೇಕು, ಚೆನ್ನಾಗಿ ತಿಳಿದಂಥ ವ್ಯಕ್ತಿ ಅದನ್ನು ನಿರ್ಮಾಣ ಮಾಡಿದಾಗ ಅದು ಸಿಸ್ಟಮೆಟಿಕ್ ರನ್ ಆಗ್ತಾ ಹೋಗುತ್ತೆ. ಹಾಗೆ
ಇಷ್ಟೆಲ್ಲ ಜಗತ್ತು ನಿರ್ಮಾಣ ಆಗಿದೆ ಅಂತ ಹೇಳಿದ್ರೆ ಅದರ ಹಿಂದೆ ಒಬ್ಬ ಯೋಗ್ಯನಾದಂತಹ ಒಬ್ಬ ರಚನಾಕಾರ ಶಿಲ್ಪಿ ಇರಲೇಬೇಕು. ಅದೇ ಇದೇನೋ ಪರಮಾತ್ಮ ಅಂತ. ಹೀಗೆ ಎರಡರಿಂದ, ಒಂದು ವೇದಗಳಿಂದಾಗಿ, ಇನ್ನೊಂದು ನಮ್ಮ ಲಾಜಿಕ್ನಿಂದಾಗಿ, ಯುಕ್ತಿಯಿಂದಾಗಿ ಪರಮಾತ್ಮನ ತಿಳಿಬೇಕು ಅಂತ. ಅದಾದ ಮೇಲೆ ಅರ್ಥೇಶು ಅಭಿಜ್ಞ ಅಂತ ಒಂದು ಮಾತನ್ನು ಭಾಗವತ ಹೇಳುತ್ತೆ. ಅರ್ಥೇಶು ಅಭಿಜ್ಞ ಅಂತ ಹೇಳಿದರೆ, ಸಾಮಾನ್ಯವಾಗಿ ಒಂದು 108 ಮಣಿಗಳಿರ್ತವೆ ನಮ್ಮ ಹತ್ರ. ಚಲ್ಲಾಪಿಲಿಯ ಆ ಕಡೆ ಯಾಕೆ ಬಿದ್ದುಬಿಟ್ಟಿರ್ತವೆ. ಅದು ನೋಡ್ಲಿಕ್ಕೆ ಸರಿಯಾಗಿ ಕಾಣಿಸೋದಿಲ್ಲ. ಅದು ಯಾವಾಗ ಚೆನ್ನಾಗಿ ಕಾಣಿಸುತ್ತೆ ಅಂತ ಹೇಳಿದ್ರೆ, ಒಂದು ಒಳ್ಳೆಯ ದಾರದಲ್ಲಿ ಅದು ಚೆನ್ನಾಗಿ ಪೋಣಿಸಿದಾಗ ಅದೇನಾಗುತ್ತೆ, ಒಂದು ಹಾರವಾಗಿ ಚೆನ್ನಾಗಿ ಕಾಣಿಸ್ಲಿಕ್ಕೆ ಶುರು ಮಾಡುತ್ತೆ. ಹಾಗೆ ಪೋಣಿಸಬೇಕಾದ್ರೆ ನಮಗೇನು ಬೇಕು, ಸುಮ್ಮನೆ ಹೇಗೆ ಬೇಗೋ ಮಾಡಿದರೆ ಆಗೋದಿಲ್ಲ. ಚೆನ್ನಾಗಿ ಗಮನ ಕೊಟ್ಟು ಸೂಜಿಯಲ್ಲಿ ಚೆನ್ನಾಗಿ ಪೋಣಿಸಿದಾಗ ಏನಾಗುತ್ತೆ, ಆ ಮಣಿ ನಮಗೆ ಚೆನ್ನಾಗಿ ಕಾಣಿಸ್ಲಿಕ್ಕೆ ಶುರುವಾಗುತ್ತೆ. ಹಾಗೆ ಪರಮಾತ್ಮನು ಕೂಡ ಏನಾಗಿದ್ದಾನೆ, ಸುಮ್ಮನೆ ಹೇಗೆ ಬೇಕೋ ಹಾಗೆ ಜಗತ್ತ ನಿರ್ಮಾಣ ಮಾಡಿಲ್ಲ. ಜಗತ್ತಿನ ಪರಿಪೂರ್ಣವಾದಂತಹ ಜ್ಞಾನವನ್ನು ಇಟ್ಟುಕೊಂಡು ಪರಮಾತ್ಮ ಮಾಡಿದ್ದಾನೆ. ಅವನು ಜಗತ್ತನ್ನು ನಿರ್ಮಾಣ ಮಾಡಿದ್ದಾನೆ. ಹಾಗಾಗಿ ಅವನು ಅರ್ಥೇಶು ಅಭಿಜ್ಞ ಅಂದರೆ ಅವನಿಗೆ ಪ್ರತಿಯೊಂದರ ಜ್ಞಾನ ಪರಿಪೂರ್ಣವಾಗಿ ಇದೆ ಅಂತ. ಅದಾದ ಮೇಲೆ ಸ್ವರಾಟ್. ಹಾಗಾದರೆ ಪರಮಾತ್ಮನಿಗೆ ಯಾರಾದರೂ ಆರ್ಡರ್ ಮಾಡಿದ್ದಾರೆ, ಈ ರೀತಿಯಾಗಿ ಮಾಡು, ನೀ ಮಾಡದೆ ನಿಂಗೆ ಶಿಕ್ಷೆ ಕೊಡ್ತೇನೆ ಅಂತ ಯಾರು ಆರ್ಡರ್ ಮಾಡಿದ್ರ ಅಂತ ಹೇಳಿದ್ರೆ ಇಲ್ಲ. ಸ್ವರಾಟ್, ಅವನಿಗೆ ಅವನೇ ಒಡೆಯ ಆಗಿದ್ದಾನೆ. ಅಂತಹ ಪರಮಾತ್ಮ ತೇನೇ ಬ್ರಹ್ಮಹೃದಯ ಆದಿಕವಯೇ ಅಂತ ತಾನು ಬ್ರಹ್ಮದೇವರಿಗೆ ಅನೇಕ ರೀತಿಯ ಅಂತ ವೇದಗಳನ್ನು ಉಪದೇಶ ಮಾಡಿದಂತಹ ವ್ಯಕ್ತಿ ಎಂಬುದಾಗಿ ತಿಳಿಸ್ತಾ ಇದ್ದಾರೆ. ಇಂತಹ ಮುಖ್ಯಂತಿ ಯಮಸೂರಯ ಅಂತ. ಹಾಗಾದರೆ ಪರಮಾತ್ಮನಿಗೆ ನೀವೇನು ಹೇಳಿದ್ರಿ, ವೇದಗಳ ಬಗ್ಗೆ, ವೇದಗಳಿಂದಾಗಿ ಪರಮಾತ್ಮನಿಂದ ತಿಳಿದುಕೊಳ್ಳಬೇಕು ಅಂತೆಲ್ಲ ಹೇಳಿಬಿಟ್ರಿ. ಹಾಗಾದರೆ ನಮಗೆ ಪರಮಾತ್ಮನ ಅನುಗ್ರಹದ ಅವಶ್ಯಕತೆಯೇ ಇಲ್ಲ. ವೇದ ಇದೆ, ಅದರಿಂದ ನಾವು ಪರಮಾತ್ಮ ತಿಳ್ಕೊಂಡ್ಬಿಡ್ತೇವೆ ಅಂತ ಹೇಳಿದ್ರೆ ಅದಕ್ಕೆ ಹೇಳ್ತಾ ಇದ್ದಾರೆ ಮುಖ್ಯಂತಿ ಯಮಸೂರಯ. ಸಾಮಾನ್ಯರಲ್ಲ, ದೊಡ್ಡ ದೊಡ್ಡ ಜ್ಞಾನಿಗಳು ಕೂಡ ಏನಾಗ್ತಾರೆ, ಕೆಲವೊಮ್ಮೆ ಪರಮಾತ್ಮನ ಬಗ್ಗೆ ತಪ್ಪಾಗಿ ತಿಳಿದುಕೊಂಡು ಬಿಡ್ತಾರೆ ಅಂತ. ಅದಕ್ಕೆ ನಮಗೆ ಅನೇಕ ರೀತಿ ಪುರಾಣಗಳು ಗೊತ್ತಾಗ್ತವೆ. ರುದ್ರದೇವರಾಗಲಿ, ಗರುಡ, ಶೇಷ ಇವರೆಲ್ಲರೂ ಕೂಡ ಅಹಂಕಾರ ಪಟ್ಟು ಬಿಡ್ತಾರೆ. ಪರಮಾತ್ಮನ ಅವಶ್ಯಕತೆ ನಮಗೆ ಇಲ್ಲವೇ ಇಲ್ಲ. ಪರಮಾತ್ಮನ ಅವಶ್ಯಕತೆ ಇಲ್ಲದೇನೆ ನಾವೇ ಸ್ವತಃ ಈ ಜಗತ್ತನ್ನು ಸೃಷ್ಟಿ ಮಾಡೋ ಸಾಮರ್ಥ್ಯ ನಮಗಿದೆ ಅಂತ ಅವರು ಅಹಂಕಾರ ಪಡ್ತಾರೆ ಅನೇಕ ಸಲ. ಹೀಗೆ ದೊಡ್ಡ ದೊಡ್ಡ ದೇವಾನ ದೇವತೆಗಳೇನೆ ಅಹಂಕಾರ ಪಟ್ಟು ಪರಮಾತ್ಮನ ಬಗ್ಗೆ ತಪ್ಪು ತಿಳಿದುಕೊಂಡು ಬಿಡ್ತಾರೆ. ಹಾಗಾಗಿ ಪರಮಾತ್ಮನ ಜ್ಞಾನ ನಮಗೆ ಸ್ಪಷ್ಟವಾಗಿ ಬರಲಿಕ್ಕೆ ಸಾಧ್ಯ ಇಲ್ಲ. ಸ್ಪಷ್ಟವಾಗಿ ಬರಬೇಕು ಅಂತ ಹೇಳಿದ್ರೆ ಅದು ಪರಮಾತ್ಮನ ಅನುಗ್ರಹದಿಂದಾಗಿ ಬರಲೇಬೇಕು. ಹಾಗಾಗಿ ಪರಮಾತ್ಮನ ಅನುಗ್ರಹ ನಮಗೆ ಬೇಕೇ ಬೇಕು ಅಂತ. ಅದಾದ ಮೇಲೆ ತೇಜೋ ವಾರಿಮೃದಾಂ ಯಥಾ ವಿನಿಮಯ ಅಂತ ಪರಮಾತ್ಮ 3 ರೀತಿಯಾದಂಥ ಸೃಷ್ಟಿ ಮಾಡ್ತಾನೆ ಅಂತ. ಒಂದು ತನ್ನಿಂದ ತಾನೇ ಸೃಷ್ಟಿ ಮಾಡ್ತಾನೆ. ಅದಾದ ಮೇಲೆ ಜೀವರ ಸೃಷ್ಟಿ, ನಮ್ಮ ಸೃಷ್ಟಿ. ಅದಾದ ಮೇಲೆ ಜಗತ್ತಿನ ಸೃಷ್ಟಿ ಅಂತ. ಇದು ಯಾವ ರೀತಿ ಇದೆ ಅಂತ ಹೇಳಿದ್ರೆ, ತನ್ನಿಂದ ತನ್ನ ಸೃಷ್ಟಿ ಅಂತ ಹೇಳಿದ್ರೆ ಪರಮಾತ್ಮನ ಮೂಲ ರೂಪ ಇದೆ, ನಾರಾಯಣ ರೂಪ. ಅದರಿಂದಾಗಿ ರಾಮರೂಪ, ಕೃಷ್ಣ ರೂಪ, ವೇದವ್ಯಾಸ ರೂಪ ಅಂತೆಲ್ಲ ಜಗತ್ತಿಗೆ ಇಳಿದು ಬಂದು ಅವತಾರ ಮಾಡಿ ಹೋಗ್ತವೆ. ಹಾಗಾದರೆ ಪರಮಾತ್ಮ ಮೇಲೆ ಇದ್ದಾನೆ, ಅವರಿಂದಾಗಿ ಒಂದು ರೂಪ ಬಂತು, ರಾಮರೂಪ ಅಂತ. ರಾಮರೂಪ ಬಂದ ತಕ್ಷಣ ಏನಾಯಿತು, ಅಲ್ಲಿ ರಾಮರೂಪ ಮೈನಸ್ ಆಯಿತು. ಹಾಗಾಗಿ ಪರಮಾತ್ಮನ ಏನು ಬಂತು, ಮೈನಸ್ ಪಾಯಿಂಟ್ ಬಂತು ಅಂತ ಚಿಂತನೆ ಮಾಡಿದರೆ ಅದಕ್ಕೆ ಹೇಳ್ತಾ ಇದ್ದಾರೆ ಆ ರೀತಿ ಇಲ್ಲ ಅಂತ. ಮತ್ತು ಹೇಗೆ ಅಂತ ಹೇಳಿದ್ರೆ ಯಥಾ ತೇಜೋ ವಿನಿಮಯ ಅಂತ. ಒಂದು ದೀಪ ಇದೆ, ಈಗ ಆ ದೀಪದಿಂದ ಇನ್ನೊಂದು ದೀಪ ಹಚ್ತೇವೆ. ಆವಾಗ ಮೊದಲೇ ದೀಪದಲ್ಲಿ ಬೆಳಕು ಕಡಿಮೆ ಆಗುತ್ತಾ, ಬೆಳಕು ಹಾಗೇ ಇರುತ್ತೆ. ಹಚ್ಚಿದಂಥ ದೀಪ ಹೇಗಿರುತ್ತೆ, ಅದು ಬೆಳಕನ್ನು ಕೊಡುತ್ತೆ. ಹಚ್ಕೊಂಡು ಮಂಗಳಾರತಿ ಮಾಡಿದ್ದು ನಾ ಈಗ, ಅದಾಗ ಅಲ್ಲಿ ಕಡಿಮೆ ಆಯಿತಾ, ಹಾಗೇ ಇತ್ತು. ಮಂಗಳಾರತಿ ಕೂಡ ಚೆನ್ನಾಗೇ ಉರಿತಾ ಇತ್ತು. ಹಾಗೆ ದೀಪದಿಂದ ಇನ್ನೊಂದು ದೀಪವನ್ನು ಹಚ್ಚಿದಾಗ ಹೇಗೆ ಎರಡೂ ದೀಪಗಳಲ್ಲಿ ವ್ಯತ್ಯಾಸ ಏನು ಕಾಣೋದಿಲ್ವೋ, ಹಾಗೆ ಪರಮಾತ್ಮನ ರೂಪಗಳ ಅವತಾರ ಅಂತ. ಮೂಲ ರೂಪದಿಂದಾಗಿ ಒಂದು ಅವತಾರ ಇಳಿದು ಬಂತು ಅಂತ ಹೇಳಿದ್ರೆ ಅಲ್ಲಿ ಏನೋ ಕಡಿಮೆ ಆಗೋದಿಲ್ಲ. ಇಲ್ಲಿ ಇಳಿದು ಬಂದಿತ್ತು, ಇದರಲ್ಲೂ ಕಡಿಮೆ ಆಗೋದಿಲ್ಲ. ಮೂಲ ರೂಪ ಯಾವ ರೀತಿ ಪೂರ್ಣವಾಗಿ ಇರುತ್ತೋ ಅದೇ ರೀತಿ ಈ ರೂಪವು ಕೂಡ ಏನಾಗಿರುತ್ತೆ, ಪೂರ್ಣವಾಗಿ ಇರುತ್ತೆ. ಇದು ಪರಮಾತ್ಮ ತನ್ನನ್ನು ತಾನು ಸೃಷ್ಟಿ ಮಾಡಿಕೊಳ್ಳುವಂತಹ ವಿಧಾನ ಅಂತ. ಅದಾದ ಮೇಲೆ ಜೀವರ ಸೃಷ್ಟಿ, ನಮ್ಮ ನಿಮ್ಮೆಲ್ಲರ ಸೃಷ್ಟಿ. ನಮ್ಮ ನಿಮ್ಮ ಸೃಷ್ಟಿ ಅಂತ ಹೇಳಿದ್ರೆ ನಮಗೆ ದೇಹವನ್ನು ಕೊಡುವುದು ಅಷ್ಟೇ. ನಾವು ಕೂಡ ನಿತ್ಯರೇ, ಜೀವರು ನಿತ್ಯರು. ಅದು ಹೇಗೆ ಅಂತ ಹೇಳಿದ್ರೆ ಯಥಾ ವಾರಿ ವಿನಿಮಯ ಅಂತ. ವಾರಿ ವಿನಿಮಯ ಅಂತ ಹೇಳಿದ್ರೆ ದೊಡ್ಡ ಸರೋವರ ಇರುತ್ತೆ. ಸರೋವರದ ಮಧ್ಯಾಹ್ನ ಸಂದರ್ಭ, ಮೇಲ್ಗಡೆ ಸೂರ್ಯ ಬಿಸಿಯನ್ನು ಕಾರ್ತಾ ಇರ್ತಾರೆ. ಸಂದರ್ಭದಲ್ಲಿ ಏನಾಗುತ್ತೆ, ನೀರಿನಲ್ಲಿ ಸೂರ್ಯನ ಬೆಳಕು ಬೀಳುತ್ತೆ, ಪ್ರತಿಬಿಂಬ ಬೀಳುತ್ತೆ. ಸೂರ್ಯ ಮೇಲೆ ಇದ್ದಾನೆ, ಕೆಳಗಡೆ ಸೂರ್ಯನ ಪ್ರತಿಬಿಂಬ ಇದೆ. ಆ ಸೂರ್ಯನ ಹತ್ರ ನಾವು ಹೋಗ್ಲಿಕ್ಕೆ ಆಗುತ್ತಾ, ಹೋಗೋದೇ ಇಲ್ಲ. ಹೋದರೂ ಕೂಡ ನಮ್ಮ ದೇಹ ಸಂಪೂರ್ಣ ಸುಟ್ಟೇ ಹೋಗಿಬಿಡುತ್ತೆ, ಅಷ್ಟು ಬೆಳಕು ಶಕ್ತಿಯನ್ನು ಹತ್ರ ಇರುತ್ತೆ. ಆದರೆ ನೀರಿನಲ್ಲಿ ಬಿದ್ದಿರುವಂತಹ ಪ್ರತಿಬಿಂಬ ಅಷ್ಟು ಸಾಮರ್ಥ್ಯ ಇರುತ್ತೆ ಅದಕ್ಕೆ.
ಅದೇನು ಸಾಮರ್ಥ್ಯ ಇರೋದಿಲ್ಲ. ಆರಾಮಾಗಿ ನಾವು ಆಟ ಆಡ್ಬೋದು, ಏನು ಬೇಕಾದ್ರೂ ಮಾಡ್ಬೋದು ಅಲ್ಲಿ ಹೋಗಿ. ಹಾಗೆ ಪರಮಾತ್ಮ ನಮ್ಮನ್ನು ಸೃಷ್ಟಿ ಮಾಡ್ತಾನೆ ಅಂತ. ಅಂದರೆ ನಮ್ಮ ಶಾಸ್ತ್ರದ ಪ್ರಕಾರ ನಾವೆಲ್ಲರೂ ಕೂಡ ಪರಮಾತ್ಮನ ಪ್ರತಿಬಿಂಬರು. ಆದರೆ ಪರಮಾತ್ಮನ ಪ್ರತಿಬಿಂಬ ಆದ ತಕ್ಷಣ ಪರಮಾತ್ಮನಿಗೆ ಎಷ್ಟು ಕೆಪಾಸಿಟಿ ಇದೆ ಅಷ್ಟು ಕೆಪಾಸಿಟಿ ನಮಗಿಲ್ಲ. ಹೇಗೆ ಅಂತೇಳಿ ನೀರಿನಲ್ಲಿ ಬಿದ್ದಂತಹ ಸೂರ್ಯನ ಪ್ರತಿಬಿಂಬದಂತೆ ಅಂತ. ಸೂರ್ಯನು ಯಾವತ್ತಿದ್ದು ಸೂರ್ಯನೇನೆ, ಪ್ರತಿಬಿಂಬ ಸುಮ್ಮನೆ ಬಿಂಬ, ಇವತ್ತು ಬೀಳುತ್ತೆ, ನಾಳೆ ಸಾಯಂಕಾಲ ಆದ ತಕ್ಷಣ ಅದು ಹೋಗೇ ಬಿಡುತ್ತೆ. ಹಾಗೆ ಪರಮಾತ್ಮ ನಮ್ಮನ್ನು ಸೃಷ್ಟಿ ಮಾಡಿದ್ದಾನೆ. ಅಂದರೆ ನಾವೆಲ್ಲರೂ ಕೂಡ ಪ್ರತಿಬಿಂಬರು. ಪ್ರತಿಬಿಂಬರು ಅಂದ ತಕ್ಷಣ ಅವನಿರುವಂಥ ಕೆಪಾಸಿಟಿ ನಮ್ಮಲ್ಲಿ ಬರಬೇಕು ಅಂತಿಲ್ವೇ ಇಲ್ಲ. ಹೀಗೆ ಇದರ ರೀತಿ ಅಂತ ಪರಮಾತ್ಮನ ಅವನು ಎಲ್ಲರಿಗಿಂತಲೂ ಕೂಡ ಉತ್ತಮನ ಸರ್ವೋತ್ತಮ ವ್ಯಕ್ತಿ. ನಾವೆಲ್ಲರೂ ಕೂಡ ಅವನ ಪ್ರತಿಬಿಂಬರಿದ್ದಂತೆ, ಸೂರ್ಯನ ಮುಂದೆ ಮಿಣುಕಿನ ಹುಳಗಳಿದ್ದಂತೆ ಎಂಬುದಾಗಿ ತಿಳಿಸ್ತಾ ಇದ್ದಾರೆ. ಅದಾದ ಮೇಲೆ ಮೂರನೇ ಸೃಷ್ಟಿ ಜಗತ್ತಿನ ಸೃಷ್ಟಿ. ಯಥಾ ಮೃದ್ವಿನಿಮಯ ಅಂತ. ಅಂದರೆ ಒಂದು ಮಣ್ಣಿರುತ್ತೆ, ಮಣ್ಣನ್ನು ಏನು ಮಾಡ್ತೇವೆ, ಚೆನ್ನಾಗಿ ನೀರು ಮಾಡಿ ಅದಕ್ಕೆಲ್ಲ ಹಾಕಿ ಕೊನೆಗೆ ಅದನ್ನು ಮಡಿಕೆಯನ್ನಾಗಿ ಮಾಡ್ತೇವೆ. ಅಲ್ಲೇನಾಯಿತು, ಮಣ್ಣೇ ಮಡಿಕೆ ಆಯಿತು, ಹತ್ತಿಯೇ ದಾರ ಆಯಿತು, ದಾರವೇ ಬಟ್ಟೆ ಆಯಿತು. ಹಾಗೆ ಪರಮಾತ್ಮ ತಾನೇನು ಮಾಡ್ತಾನೆ, ಜಗತ್ತಿನಿಂದಾಗಿ ಅಂದರೆ ಸೂಕ್ಷ್ಮ ಪ್ರಕೃತಿ ಅಂತ ಇರುತ್ತೆ. ಇವತ್ತು ನಾವು ಕಾಣೋದು ಸ್ಥೂಲ ಪ್ರಕೃತಿ, ಕಣ್ಣಿಗೆ ಕಾಣುವಂಥ ಪ್ರಕೃತಿ ಅಂತ. ಅದಕ್ಕಿಂತ ಮುಖ್ಯವಾಗಿ ಸೂಕ್ಷ್ಮ ಪ್ರಕೃತಿ ಅಂತ ಇದೆ. ಆ ಪ್ರಕೃತಿಯ ಮೂಲಕ ಪರಮಾತ್ಮ ಏನು ಮಾಡ್ತಾನೆ, ಈ ಜಗತ್ತಿನ ಜಡವಾದಂತಹ ಜಗತ್ತಿನ ಸೃಷ್ಟಿಯನ್ನು ಮಾಡ್ತಾನೆ ಅಂತ. ಈ ರೀತಿಯಾಗಿ ಮೂರು ರೀತಿಯಾದ ಸೃಷ್ಟಿಯನ್ನು ಹೇಳ್ತಾರೆ ಈ ಭಾಗವತದ ಪ್ರಾರಂಭದ ಶ್ಲೋಕ. ಸರಿ, ಇಷ್ಟೆಲ್ಲ ಆದ ಮೇಲೆ ಸಾಮಾನ್ಯವಾಗಿ ಒಂದು ಮಾತಿದೆ ಸಂಸ್ಕೃತದಲ್ಲಿ, ಪ್ರಯೋಜನ ಮನುದ್ದಿಶ್ಯ ನ ಮಂದೋಪಿ ಪ್ರವರ್ತತೆ ಅಂತ. ಯಾವುದೇ ವ್ಯಕ್ತಿ ಏನೇ ಕೆಲಸ ಮಾಡಲಿ ಅದರಿಂದ ಅವನಿಗೆ 4 ಕಾಸು ಪ್ರಯೋಜನ ಇದ್ದೇ ಇರುತ್ತೆ. ಒಬ್ಬ ಹುಚ್ಚನೂ ಕೂಡ ತನಗೇನೂ ಪ್ರಯೋಜನ ಇಲ್ಲ ಅಂತ ಹೇಳಿ ಏನು ಕೂಡ ಮಾಡ್ಲಿಕ್ಕೆ ಹೋಗೋದಿಲ್ಲ, ತನ್ನ ಪಾಡಿ ಸುಮ್ಮನೆ ಇರ್ತಾನೆ ಅಷ್ಟೇ. ಅವನೇನೋ ಒಂದು ಕೆಲಸ ಮಾಡ್ತಾ ಇದ್ದಾನೆ ಅಂತ ಅವನಿಗೊಂದೇನೋ ಆನಂದ ಸಿಗುತ್ತೆ, ಖುಷಿ ಸಿಗುತ್ತೆ, ಹುಚ್ಚನಿಗೆ ಸಿಗುವಂಥ ಆನಂದ. ಅಂತಹದ್ರಲ್ಲಿ ನೀವು ಪರಮಾತ್ಮ ಏನಂತ ಹೇಳ್ತೀರಾ, ಸರ್ವೋತ್ತಮ ಸರ್ವಜ್ಞ ಅಂತೆಲ್ಲ ಹೇಳ್ತೀರಾ. ಅಂತಹ ದೊಡ್ಡ ವ್ಯಕ್ತಿ ಇಷ್ಟು ದೊಡ್ಡ ಬ್ರಹ್ಮಾಂಡವನ್ನು ನಿರ್ಮಾಣ ಮಾಡ್ತಾ ಇದ್ದಾರೆ ಅಂತ ಹೇಳಿದರೆ ಅದರಿಂದ ಅವನಿಗೇನಿರಬೇಕು, ಏನೋ ಒಂದು ದೊಡ್ಡ ಲಾಭ ಇರಲೇಬೇಕು. ಇಷ್ಟು ದೊಡ್ಡ ಲಾಭ ಇಲ್ಲದೇನೆ ಪರಮಾತ್ಮ ಜಗತ್ತನ್ನು ಸೃಷ್ಟಿ ಮಾಡಲಿಕ್ಕೆ ಸಾಧ್ಯನೇ ಇಲ್ಲ ಅಂತ ಅನೇಕರು ಆಕ್ಷೇಪ ಮಾಡ್ತಾರೆ. ಅದಕ್ಕೆ ವೇದವ್ಯಾಸ ದೇವರು ಹೇಳ್ತಾರೆ, ಯತ್ರ ತ್ರಿಸರ್ಗ ಮೃಷ. ಈ ರೀತಿಯಾಗಿ 3 ರೀತಿಯಾಗಿ ಸೃಷ್ಟಿ ಮಾಡ್ತಾರಲ್ಲ ಪರಮಾತ್ಮ, ಅದರಿಂದಾಗಿ ಪರಮಾತ್ಮನಿಗೆ ಯಾವುದೇ ರೀತಿಯಾದಂತಹ ಲಾಭ ಅನ್ನೋದಿಲ್ಲ, ಪ್ರಯೋಜನ ಅನ್ನೋದಿಲ್ಲ. ಇಷ್ಟೆಲ್ಲ ಇಲ್ಲದೆ ಹೋದರೂ ಕೂಡ ಅದು ಯಾಕೆ ಸೃಷ್ಟಿ ಮಾಡ್ತಾನೆ ಅಂತ ಹಾಗಾದ್ರೆ ಅಂತ ಹೇಳಿದ್ರೆ, ನಮ್ಮ ಉದ್ಧಾರಕ್ಕೋಸ್ಕರ, ಜೀವನ ಉದ್ಧಾರಕ್ಕೋಸ್ಕರ ಪರಮಾತ್ಮ ಸೃಷ್ಟಿಯನ್ನು ಮಾಡ್ತಾನೆ. ಇಂತಹ ಪರಮಾತ್ಮ ಅವನಿಗೇನಿಲ್ಲ, ಇನ್ನೊಬ್ಬರ ಅಪೇಕ್ಷೆ ಅನ್ನೋದಿಲ್ಲ. ತಾನೊಬ್ಬನೇ ಇಡೀ ಜಗತ್ತಿನ ಸೃಷ್ಟಿ ಸಂಹಾರ ಎಲ್ಲವನ್ನು ಕೂಡ ಮಾಡುವಂತಹ ಪರಮಾತ್ಮ ಸದಾ ನಿರಸ್ತ ಕುಹಕಂ. ಅವನಿಗೆ ಇನ್ನೊಬ್ಬರಿಗೆ ಮೋಸ ಮಾಡುವಂತಹ ಅವಶ್ಯಕತೆಯೂ ಇಲ್ಲ, ಅವನು ಮೋಸ ಮಾಡುವುದೂ ಇಲ್ಲ. ನಿರಸ್ತ ಕುಹಕ ಅವನಲ್ಲಿ ಇಲ್ಲ. ಅಂತಹ ಸತ್ಯಂ ಪರಂ ಧೀಮಹಿ ಎಂಬುದಾಗಿ ಅಂತಹ ಪರಮಾತ್ಮನ ವಿಶೇಷವಾಗಿ ನಾವೆಲ್ಲರೂ ಕೂಡ ಚಿಂತನೆ ಮಾಡೋಣ ಅಂತ ವೇದವ್ಯಾಸ ದೇವರು ತಿಳಿಸ್ತಾರೆ. ಹೀಗೆ ತಿಳಿಸಿ ಮತ್ತೆ ಮುಂದೆ ಅನೇಕ ರೀತಿಯಾದ ವಿಚಾರಗಳನ್ನು ಹೇಳಿ, ವಿಶೇಷವಾಗಿ ಭಾಗವತವನ್ನು ಕೇಳಿದರೆ ಏನು ಫಲ ಅಂತ ಅದಕ್ಕೆ ಹೇಳ್ತಾರೆ, ಸದ್ಯ ಹೃದಯವರುದ್ಧತೆ ಅಂತ. ಭಾಗವತವನ್ನು ಕೇಳಿದರೆ ವಿಶೇಷವಾಗಿ ಪರಮಾತ್ಮ ಏನು ಮಾಡ್ತಾನೆ, ನಮ್ಮ ಹೃದಯದಲ್ಲಿ ಬಂದು ಕೂತ್ಕೊಂಡ್ಬಿಡ್ತಾನೆ ಅಂತ. ಹೃದಯದಲ್ಲಿ ಬಂದು ಕೂತ್ಕೊಂಡ್ಬಿಡ್ತಾನೆ ಅಂತ ಕೇಳಿದ ತಕ್ಷಣ ಬಂದು ಕೂತ್ಕೊಳ್ಳೋದಿಲ್ಲ ಅಂತೆ. ಮತ್ತೇನಿರಬೇಕು, ಹೃದಯ ಶುದ್ಧವಾಗಿ ಇರಬೇಕು ಅಂತ. ಹೇಗೆ ಅಂತ ಹೇಳಿದ್ರೆ, ನಾವೇನೋ ಇವತ್ತು ಮನೆಯಲ್ಲಿ ಒಂದು ಹಾಲಿನ ಪಾಯಸ ಮಾಡಬೇಕು ಅಥವಾ ಏನೋ ಒಂದು ಮಾಡಬೇಕು ಅಂತ ಹೇಳಿ ಮೊದಲು ಏನು ಮಾಡಬೇಕು, ಪಾತ್ರೆ ಶುದ್ಧ ಇರಬೇಕು. ಪಾತ್ರೆ ಸ್ವಲ್ಪ ಕೊಳೆಯಿದ್ರು ಕೂಡ ಏನಾಗ್ಬಿಡುತ್ತೆ, ಹಾಲು ಹಾಕಿದ ತಕ್ಷಣ ಹಾಲು ಒಡೆದೇ ಹೋಗ್ಬಿಡುತ್ತೆ, ಹಾಲು ಏನು ಕೂಡ ಮಾಡಿ ಬರೋದೇ ಇಲ್ಲ. ಸಾಮಾನ್ಯ ಒಂದು ಹಾಲು ಚೆನ್ನಾಗಿರಬೇಕು ಅಂತ ಹೇಳಿ ಏನ್ಬೇಕು, ಪಾತ್ರೆ ಶುದ್ಧವಾಗಿರಬೇಕು. ಅಂಥದ್ರಲ್ಲಿ ಪರಮಾತ್ಮ ಸರ್ವೋತ್ತಮನಾದಂಥವನು. ಅಂತಹ ಸರ್ವೋತ್ತಮನಾದಂಥ ಪರಮಾತ್ಮ ನಮ್ಮ ಒಳಗಡೆ ಬಂದು ಕೂತ್ಕೊಳ್ಬೇಕು ಅಂತ ಹೇಳಿ ಮೊದಲೇನಾಗಿರಬೇಕು, ನಾವು ಶುದ್ಧವಾಗಿರಬೇಕು. ಹಾಗಾಗಿ ನಮ್ಮನ್ನು ಶುದ್ಧಿ ಮಾಡಿಕೊಳ್ಳುವಂಥ ಪ್ರೊಸೆಸ್ ಯಾವುದು ಅಂತ ಹೇಳಿದ್ರೆ ಅದೇ ಭಾಗವತದ ಶ್ರವಣ ಅಂತ ಹೇಳ್ತಾರೆ. ಅದಕ್ಕೆ ಇನ್ನೊಂದು ಮಾತನ್ನು ಕೂಡ ದೃಷ್ಟಾಂತನಾಗಿ ನಾವು ನೋಡಬಹುದು. ತುಳಸೀದಾಸರು ಅಂತ ಒಬ್ಬ ಪ್ರಸಿದ್ಧವಾದಂಥ ಕವಿ, ಅವರು ಒಂದು ಮಾತನ್ನು ರಾಮಾಯಣದಲ್ಲಿ ಹೇಳ್ತಾರೆ. ರಾಮಾಯಣದ ಬಗ್ಗೆ ಅಂದರೆ ವಾಸ್ತವಿಕ ಕಥೆ ಏನು ರಾಮಾಯಣದಲ್ಲಿ ಇಲ್ಲ, ಅವರು ಸುಮ್ಮನೆ ತಾವು ಕಲ್ಪನೆ ಮಾಡಿಕೊಂಡು ಬರೆದಂಥ ಒಂದು ಕಥೆ. ಅವ್ರು ಹೇಳ್ತಾರೆ, ಈ ರಾಮಚಂದ್ರ ದೇವ ಕೇಳಿರ್ತಾರೆ ಪ್ರಸಿದ್ಧ ಕಥೆ, ಚಂದ್ರ ಬೇಕು ಅಂತ ಹಠ ಮಾಡಿದ ಅಂತ. ಊಟ ಮಾಡಿಸ್ತಾ ಇರ್ತಾರೆ, ಚಂದ್ರ ಕಾಣಿಸ್ತಾ ಇರ್ತಾರೆ ಮೇಲ್ಗಡೆ. ಅವಾಗ ಚಂದ್ರ ಬೇಕು ಅಂತ ಹಠ ಮಾಡ್ಲಿಕ್ಕೆ ಶುರು ಮಾಡ್ತಾರೆ ರಾಮದೇವರು ಅಂತ. ಆವಾಗ ಏನು ಮಾಡಿದ್ರು ಕೂಡ ಹಠ ನಿಲ್ಲೋದೇ ಇಲ್ಲ, ಚಂದ್ರನಂತೂ ಅಂದುಕೊಳ್ಳಿಕ್ಕೆ ಆಗೋದು ಇಲ್ಲ. ಹಾಗಾಗಿ ಏನು ಮಾಡಬೇಕು ಅಂತ ತುಂಬ ಚಿಂತೆ ಆಗುತ್ತೆ. ಆವಾಗ ಅಲ್ಲಿದ್ದಂತಹ ವಸಿಷ್ಠರು ಬಂದು ಹೇಳ್ತಾರೆ, ಋಷಿಗಳು ಬಂದು ಹೇಳ್ತಾರೆ, ನಿನ್ನ ಮಗನಿಗೆ ಕೈಗೆ ಒಂದು ಕನ್ನಡಿ ಕೊಡಿ, ಕನ್ನಡಿಯಲ್ಲಿ ಏನು ಕಾಣಿಸುತ್ತೆ, ರಾಮನ ಪ್ರತಿಬಿಂಬ ಕಾಣಿಸುತ್ತೆ ಅಂತ. ಆವಾಗ ಒಂದು ಕನ್ನಡಿ ತಂದು ಕೊಡ್ತಾರೆ ಅಂತೆ. ಅದು ತುಂಬ ಹಳೆಯ ಕನ್ನಡಿ, ತುಂಬ ಕೊಳೆಯಾಗಿಬಿಟ್ಟಿತ್ತು ಅಂತೆ.
ಎಷ್ಟು ನೋಡಿದರೂ ಕೂಡ ಚಂದ್ರ ಕಾಣಿಸ್ತಾನೇ ಇಲ್ಲ. ಆವಾಗ ವಸಿಷ್ಠರು ಹೇಳ್ತಾರೆ, ಈ ಕನ್ನಡಿ ಬೇಡ, ಹೊಸ ಕನ್ನಡಿ ತೊಗೊಂಬನ್ನಿ ಅಂತ. ಆ ಕನ್ನಡಿ ಒಳ್ಳೆ ಶುದ್ಧವಾಗಿ ಕ್ಲೀನ್ ಆಗಿರುತ್ತೆ, ಅದನ್ನು ಹಿಡ್ಕೊಳ್ತಾನೆ. ಆವಾಗ ಅದರಲ್ಲಿ ಚಂದ್ರನ ಬಿಂಬ ಕಾಣಿಸುತ್ತೆ. ಆವಾಗ ರಾಮನ ಹಠ ನಿಲ್ಲುತ್ತೆ ಅಂತ ತುಳಸಿದಾಸ ತಮ್ಮ ಒಂದು ರಾಮಾಯಣದಲ್ಲಿ ತಿಳಿಸ್ತಾರೆ. ಅಂದರೆ ಗೊತ್ತಾಗೋದು ಏನು ಅಂತಂದರೆ, ಅಲ್ಲೇನಾಯಿತು, ಕನ್ನಡಿ ಹೊಲಸಿತ್ತು. ಹೊಲಸಿದ್ದಾಗ ಏನು ಕಾಣಿಸ್ತಿಲ್ಲ, ಚಂದ್ರ ಕಾಣಿಸ್ಲಿಲ್ಲ. ಕ್ಲೀನ್ ಆದ ಕನ್ನಡಿ ಬಂತು, ಆವಾಗ ಏನಾಯಿತು, ಚಂದ್ರ ಕಾಣಿಸಿದ. ಹಾಗೆ ನಮ್ಮ ಹೃದಯ ಶುದ್ಧವಾಗಿದ್ದಾಗ ಏನಾಗುತ್ತೆ, ಅದರಲ್ಲಿ ವಿಶೇಷವಾದಂಥ ಪರಮಾತ್ಮನ ಸನ್ನಿಧಾನ ಬರುತ್ತೆ. ನಮ್ಮ ಹೃದಯ ಶುದ್ಧವಿಲ್ಲದೆ ಹೋದರೆ ಎಷ್ಟೇ ಪ್ರಯತ್ನ ಮಾಡಿದರೂ ಕೂಡ ಏನಾಗೋದಿಲ್ಲ, ಆ ಒಂದು ಪರಮಾತ್ಮನ ಸನ್ನಿಧಾನ ನಮ್ಮಲ್ಲಿ ಬರಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಅವಶ್ಯವಾಗಿ ಮೊದಲು ಮಾಡಬೇಕಾದದ್ದು ಏನು ಅಂತ ಹೇಳಿದ್ರೆ ಭಾಗವತಾದಿಗಳ ಶ್ರವಣ. ಅದರಿಂದಾಗಿ ಏನಾಗುತ್ತೆ, ಶ್ರವಣ ಮನಕಾನಂದವೀಯುವುದು ಭವಜನಿತ ದುಃಖಗಳ ಕಳೆಯುವುದು ಎಂಬುದಾಗಿ ಹೇಳುವಂತೆ ಆ ಶ್ರವಣ ಎಂಬುದು ಏನಾಗುತ್ತೆ, ನಮ್ಮ ಮನಸ್ಸಿನ ಎಲ್ಲ ವಿಧವಾದಂಥ ಕಶ್ಮಲವನ್ನು ಕೂಡ ತೊಳೆದು ಹಾಕುವಂಥ ದೊಡ್ಡ ಸಾಮರ್ಥ್ಯ ಇಂತಹ ಒಂದು ಭಾಗವತಕ್ಕೆ ಇದೆ ಎಂಬುದಾಗಿ ತಿಳಿಸ್ತಾ ಹೋಗ್ತಾರೆ. ಇಷ್ಟಾದ ಮೇಲೆ ಭಾಗವತವನ್ನು ರಚನೆ ಮಾಡಿದ್ದು ನಮಗೆಲ್ಲ ಗೊತ್ತಿರುವಂತೆ ವೇದವ್ಯಾಸ ದೇವರು. ಉಳಿದ 17 ಪುರಾಣಗಳನ್ನು ಅವರು ರಚನೆ ಮಾಡಿದರು. ಭಾಗವತ ಮಾಡಬೇಕಾದ್ರೆ ಸುಮ್ಮನೆ ಮಾಡಲಿಲ್ಲ ಅಂತೆ. ಒಂದು ಸಂದರ್ಭ ಬರುತ್ತೆ, ವಿಶೇಷವಾಗಿ ನಾರದರು ಅಂತ ಹೇಳಿದ್ರೆ ಸಾಕ್ಷಾತ್ ಪರಮಾತ್ಮನ ಮಗ ಬ್ರಹ್ಮದೇವರು, ಅವರ ಮಾನಸಪುತ್ರ, ಮನಸ್ಸಿನಿಂದಾಗಿ ಹುಟ್ಟಿದಂಥವರು ನಾರದರು ಬ್ರಹ್ಮದೇವರ ಮಾನಸಪುತ್ರರಾಗಿ ಹುಟ್ಟಬೇಕು ಅಂತ ಹೇಳಿ ಕೂಡ ದೊಡ್ಡ ಸಾಧನೆ ಮಾಡಿದ್ರು ಅಂತ. ಅದನ್ನು ನಾರದರೇ ಹೇಳ್ತಾರೆ ತಮ್ಮ ಕಥೆಯನ್ನು. ನಾನು ಹಿಂದೆ ಒಬ್ಬ ದಾಸಿಯ ಮಗನಾಗಿದ್ದೆ, ಒಬ್ಬ ಶೂದ್ರ ಸ್ತ್ರೀಯ ಮಗ ಆಗಿದ್ದೆ ಅಂತ ಹೇಳಿದ್ರೆ ಎಲ್ಲಾದರೂ ಒಂದು ಪ್ರೋಗ್ರಾಮ್ ಆದರೆ ಅಲ್ಲಿ ಹೋಗಿ ಎಲೆಯನ್ನು ಎತ್ತಿ ಕಸ ಒಳೆಯುವಂತಹ ಇತ್ಯಾದಿ ಕಾರ್ಯವನ್ನು ಮಾಡುವಂಥ ಒಬ್ಬ ಸಾಮಾನ್ಯ ದಾಸಿಯ ಒಬ್ಬ ಮಗನಾಗಿದ್ದ ನಾರದರು ಹಿಂದಿನ ಜನ್ಮದಲ್ಲಿ. ಈ ಸಂದರ್ಭದಲ್ಲಿ ಏನಾಯಿತು, ಚಾತುರ್ಮಾಸ್ಯ ಪ್ರಸಂಗ ಬಂತು. ಚಾತುರ್ಮಾಸ್ಯ ಅಂತ ಯತಿಗಳು 4 ತಿಂಗಳು ಒಂದು ಕಡೆ ಕುಳಿತುಕೊಳ್ಳುವಂಥ ಸಂದರ್ಭ. ಇವತ್ತದು ಕಾಲಕ್ಕೆ ಅನುಗುಣವಾಗಿ 2 ತಿಂಗಳಾಗಿದೆ. ಮೊದಲೆಲ್ಲ 4 ತಿಂಗಳೇ ಕೂತ್ಕೊಳ್ತಾ ಇದ್ರು. ಆವಾಗ ಏನಾಗುತ್ತೆ, ಅಲ್ಲಿಗೆ ಈ ನಾರದರ ತಾಯಿಯ ಕೆಲಸಕ್ಕೆ ಅಂತ ನಿಯಮನ ಮಾಡಿದರು, ನೀ ಇಲ್ಲೆಲ್ಲ ಕೆಲಸ ಮಾಡ್ಕೊಂಡು ಹೋಗಬೇಕು ಅಂತ. ಸನ್ಯಾಸಿಗಳು ಕೂತ್ಕೊಂಡಿದ್ರು. ಆವಾಗ ನಾನಿನ್ನೂ ಚಿಕ್ಕ ಹುಡುಗ, 5 ವರ್ಷ ಅಷ್ಟೇ ನನಗೆ. ನಾನು ಕೂಡ ಚಿಕ್ಕ ಕೆಲಸ ಮಾಡ್ತಾ ಇದ್ದೆ. ಯಾವಾಗ ಸನ್ಯಾಸಿಗಳು ಪ್ರವಚನ ಮಾಡ್ತಾ ಇದ್ದು ಅಲ್ಲಿ ಹೋಗಿ ಕೂತ್ಕೊಳ್ತಾ ಇದ್ದೆ. ಈ ಪ್ರವಚನ ಕೇಳಿದೆ. ಅದರಿಂದಾಗಿ ನನಗೆ ವಿಶೇಷವಾದಂತಹ ಒಂದು ಜ್ಞಾನ ಬಂತು. ಕೊನೆಗೆ ನನಗೆ ತುಂಬ ಆಸಕ್ತಿ ಇತ್ತು ಕೇಳಲಿಕ್ಕೆ. 4 ತಿಂಗಳಲ್ಲೇ ಮುಗಿದೇ ಹೋಗ್ಬಿಡ್ತು ಚಾತುರ್ಮಾಸ್ಯ. ಮುಂದೆ ಅವರು ಬೇರೆ ಹುಡುಗಿ ಪ್ರಯಾಣ ಮಾಡಿಬಿಟ್ರು. ಆವಾಗ ಅಲ್ಲಿದ್ದಂತಹ ಎಲ್ಲ ಋಷಿಮುನಿಗಳು ಕೂಡ ನನಗೆ ವಿಶೇಷವಾದಂತಹ ತತ್ವಗಳು ಉಪದೇಶವನ್ನು ಮಾಡಿದರು. ಅದರಿಂದ ಕೊನೆಗೇನಾಯಿತು, ನನ್ನ ತಾಯಿ ಮುಂದೆ ವಯಸ್ಸೆಲ್ಲ ಆಯಿತು. ವಯಸ್ಸಾದ ತಕ್ಷಣ ಒಂದು ಹಾವು ಅವಳಿಗೆ ಕಚ್ಚಿ ತಾನು ಸತ್ತು ಹೋಗಿಬಿಟ್ಲು. ಇಷ್ಟೆಲ್ಲ ಆದಮೇಲೆ ನಾನೇ ಮಾಡಿದೆ, ಮನೆ ಮಠ ಎಲ್ಲವನ್ನು ಕೂಡ ಬಿಟ್ಟು ಕಾಡಿಗೆ ಬಂದುಬಿಟ್ಟೆ. ಕಾಡಿಗೆ ಬಂದು ವಿಶೇಷವಾಗಿ ಆ ಋಷಿಗಳೇನು ಉಪದೇಶ ಮಾಡಿದ್ದು ಅದನ್ನು ತಪಸ್ಸು ಮಾಡಲಿಕ್ಕೆ ಶುರು ಮಾಡಿದೆ. ತಪಸ್ಸು ಮಾಡಿ ಅದರಿಂದ ಏನಾಯಿತು, ಮುಂದೆ ಶೂದ್ರನಾದಂತಹ ಆ ವ್ಯಕ್ತಿ ಬ್ರಹ್ಮದೇವರ ಮನಸ್ಸಿನಿಂದಾಗಿ ಹುಟ್ಟಿ ನಾರದರು ಅಂತ ಪ್ರಖ್ಯಾತನಾಗಿ ವಿಶೇಷವಾಗಿ ಜಗತ್ತಿಗೆ ಉಪದೇಶ ಮಾಡುವಂತಹ ಒಂದು ಯೋಗ್ಯತೆಯನ್ನು ಪಡೆದುಕೊಂಡರು. ಇಷ್ಟೆಲ್ಲ ಸಾಧ್ಯ ಆಗಿದ್ಯಾವುದರಿಂದ ಅಂತ ಹೇಳಿದ್ರೆ ಆ ಸನ್ಯಾಸಿಗಳ ಬಾಯಿಂದಾಗಿ ಪ್ರವಚನವನ್ನು ಕೇಳಿದರ ಪರಿಣಾಮವಾಗಿ. ಹೀಗೆ ನಮ್ಮ ಒಂದು ಜನ್ಮದ ಉದ್ಧಾರವನ್ನೇ ಮಾಡುವಂಥ ಸಾಮರ್ಥ್ಯ ಒಂದು ಇದಕ್ಕಿದೆ. ಅಂತಹ ನಾರದರು ವೇದವ್ಯಾಸ ದೇವರಿಗೆ ಹೇಳಿರುವಂತಹ ಒಂದು ಮಾತು. ವಿಶೇಷವಾಗಿ ವೇದವ್ಯಾಸ ದೇವರು 17 ಪುರಾಣಗಳನ್ನು ರಚನೆ ಮಾಡಿರ್ತಾರೆ. ಮಹಾಭಾರತ ಬರೆದಿರ್ತಾರೆ. ಮಹಾಭಾರತ ಬರೆದಿದ್ದು ಯಾವಾಗ ಅಂತ ಹೇಳಿದರೆ ಹುಟ್ಟಿ ಕೆಲವೇ ದಿವಸಗಳಲ್ಲಿ ಬರೆದು ಬಿಟ್ರು ಅಂತೆ. ಮಹಾಭಾರತ ನಡೆದದ್ದು ಯಾವಾಗ ಅಂತ ಹೇಳಿದ್ರೆ, ಮಹಾಭಾರತದಲ್ಲಿ ಪ್ರಧಾನವಾದಂತಹ ಪಾತ್ರ ಅಂತ ಹೇಳಿದ್ರೆ ಪಾಂಡವರು ಮತ್ತು ಕೌರವರು, ಅವರ ತಂದೆಯಂದಿರಾದಂತಹ ಧೃತರಾಷ್ಟ್ರ ಮತ್ತು ಪಾಂಡು ಮಹಾರಾಜ. ಈ ಧೃತರಾಷ್ಟ್ರ ಮತ್ತು ಪಾಂಡು ಮಹಾರಾಜ ಹುಟ್ಟಿದ್ದು ವೇದವ್ಯಾಸ ದೇವರಿಂದ. ಆ ವೇದವ್ಯಾಸ ದೇವರು ಅವರಿಗೆ 600 ವರ್ಷ ಆದಾಗ ವ್ಯಾಸ ಷಟ್ಶತವರ್ಷೀಯ ಧೃತರಾಷ್ಟ್ರ ಬಯೀಜನತ ಅಂತ ಮಹಾಭಾರತ ಹೇಳುತ್ತೆ. ವೇದವ್ಯಾಸ ದೇವರಿಗೆ 600 ವರ್ಷ ಆದಾಗ ಅವರು ಧೃತರಾಷ್ಟ್ರದಲ್ಲಿ ಹುಟ್ಟಿಸಿದರು ಅಂತ. ಬರೆದದ್ದು ಯಾವಾಗ? ಅವ್ರಿಗೆ 1 ವರ್ಷ ಇದ್ದಾಗ. ಅಂದರೆ ಮಹಾಭಾರತ ನಡೆಯೋದಕ್ಕಿಂತ 600 ವರ್ಷಗಳಿಂದ ಮುಂಚೆಯೇ ವೇದವ್ಯಾಸ ದೇವರು ಬರೆದು ಇಟ್ಟುಬಿಟ್ಟಿದ್ರು. ಇಂತಿಂಥ ದಿವಸ ಇವರು ಹುಡ್ತಾರೆ, ಇಂತಿಂಥ ದಿವಸ ಈ ಯುದ್ಧ ಆಗುತ್ತೆ, ಇಂತಿಂಥ ಸಾಯ್ತಾರೆ ಅಂತ ಕರಾರವಾಕ್ಯ ಬರೆದು ಬಿಟ್ಟಿದ್ರು. ಇದೆಲ್ಲ ಹೇಗೆ ಸಾಧ್ಯ ಆಯಿತು ಅಂತ ಹೇಳಿದ್ರೆ ಅವರು ಸಾಕ್ಷಾತ್ ಪರಮಾತ್ಮ ಸರ್ವಜ್ಞ ಅಂತ. ಅಂತಹ ವೇದವ್ಯಾಸ ದೇವರು ಎಲ್ಲ ಗ್ರಂಥ ಬರೆದು ಮುಗಿಸಿಬಿಟ್ಟಿದ್ದಾರೆ. ಆದರೂ ಕೂಡ ಅವರು ಒಂದು ಕಡೆ ಕೂತ್ಕೊಂಡಿರ್ತಾರೆ. ಅತೃಪ್ತವಾದ ಆಸೀನವರಿಗೆ ಮುಖದಲ್ಲಿ ಏನೋ ಒಂದು ರೀತಿ ಬೇಜಾರು. ಯಾಕೆ ಅಂತ ಹೇಳಿದ್ರೆ, ನಾನು ಎಲ್ಲ ಅವತಾರ ಮಾಡಿದ್ದೇನೆ, ಅನೇಕ ಕಾರ್ಯಗಳನ್ನು ಮಾಡಿದ್ದೇನೆ, ಆದರೂ ಕೂಡ ನನಗೆ ಇನ್ನೇನು ಮನಸ್ಸಿಗೆ ತೃಪ್ತಿ ಇಲ್ಲ, ಮಾಡಬೇಕಾದ ಇನ್ನೊಂದು ದೊಡ್ಡ ಕಾರ್ಯ ಏನೋ ಉಳಿದಿದೆ ಅಂತ ಅವರಿಗೆ ಒಂದು ಬೇಸರ ಆಗುತ್ತೆ ಅಂತೆ. ವಾಸ್ತವಿಕ ಇದೆಲ್ಲವೂ ಕೂಡ ನಾಟಕ, ಅವರಿಗೆ
ಸಾಕ್ಷಾತ್ ಪರಮಾತ್ಮ ಅತೃಪ್ತ ವತ ಆಸೀನಂ ಅಂತ ಭಾಗವತದಲ್ಲಿ ಹೇಳ್ತಾರೆ. ಅಂದರೆ ಬೇಜಾರುಗೊಂಡವರಂತೆ ಕೂತ್ಕೊಂಡಿದ್ರು ಅಂತ. ಯಾಕೆ ಅಂತೇಳಿ ಅದರ ಮೂಲಕ ನಾರದರಿಗೆ ಕೀರ್ತಿ ಬರಲಿ ಅಂತ. ಅಲ್ಲಿಗೆ ನಾರದರು ಬರ್ತಾರೆ. ನಾರದರು ಬಂದಾಗ ವೇದವ್ಯಾಸ ದೇವರು ಮುಖವನ್ನು ನೋಡ್ತಾರೆ. ಅವರಿಗೆ ತುಂಬ ಆಶ್ಚರ್ಯ ಆಗಿಬಿಡುತ್ತೆ. ವೇದವ್ಯಾಸ ದೇವರು ಅಂತ ಹೇಳಿ ಯಾವಾಗಲೂ ಕೂಡ ಪ್ರಸನ್ನವಾದಂತಹ ಮುಖ, ನಗ್ತಾ ಇರುವಂತಹ ಮುಖ. ಇವರೇಕೆ ಇಷ್ಟು ಬೇಜಾರದಲ್ಲಿ ಕೂತ್ಕೊಂಡಿದ್ದಾರೆ ಅಂತ ಕೇಳಿದಾಗ ಅದಕ್ಕೆ ವೇದವ್ಯಾಸ ದೇವರು ಹೇಳ್ತಾರೆ, ಇಲ್ಲ, ನನಗೆ 17 ಪುರಾಣ ಬರೆದಿದ್ದೇನೆ, ವೇದಗಳನ್ನು ವಿಭಾಗ ಮಾಡಿದ್ದೇನೆ, ಮಹಾಭಾರತ ಬರೆದಿದ್ದೇನೆ, ಎಲ್ಲವನ್ನು ಕೂಡ ಬರೆದಿದ್ದೇನೆ. ಆದರೂ ಕೂಡ ನನಗೆ ಪರಮಾತ್ಮನ ಕಥೆಯನ್ನು ಎದೆಗೆ ಮುಟ್ಟುವಂತೆ, ಹೃದಯಕ್ಕೆ ಮುಟ್ಟುವಂತೆ ಇನ್ನೊಂದು ಗ್ರಂಥ ಬರೆಯಬೇಕು ಅಂತ ಆಸೆ ಇದೆ. ನನಗೇನು ಬರೀಬೇಕು ಅಂತ ಗೊತ್ತಾಗ್ತಾ ಇಲ್ಲ ಅಂತ ಹೇಳ್ತಾರೆ. ಆವಾಗ ಯಾವ ನಾರದರು ಹೇಳ್ತಾರೆ, ಅವರಿಗೆ ಬ್ರಹ್ಮದೇವರು ಉಪದೇಶವನ್ನು ಮಾಡಿದ್ದರು ಭಾಗವತವನ್ನು. ಅಂದರೆ ವಾಸ್ತವಿಕವಾಗಿ ಸೃಷ್ಟಿಯ ಪ್ರಾರಂಭದಲ್ಲಿ ಪರಮಾತ್ಮ ಬ್ರಹ್ಮದೇವರಿಗೆ ಒಂದು ಭಾಗವತವನ್ನು ಉಪದೇಶ ಮಾಡಿದ್ದ. ಅದು ಇಷ್ಟು ವಿಸ್ತಾರವಾಗಿದೆ, ಕೇವಲ 4 ಶ್ಲೋಕ, ಚತುಶ್ಲೋಕಿ ಭಾಗವತ ಅಂತ. ಅದನ್ನು ಮುಂದೆ ಬ್ರಹ್ಮದೇವರು 50 ಶ್ಲೋಕಗಳಿಗೆ ಇಳಿಸಿದರು. 50 ಶ್ಲೋಕಾತ್ಮಕವಂತ ಒಂದು ಸಂಗ್ರಹ ಭಾಗವತ ಅಂತ. ಅದನ್ನು ನಾರದರಿಗೆ ಉಪದೇಶ ಮಾಡಿದರು, ತಮ್ಮ ಮಗನಾದಂಥ ನಾರದರಿಗೆ ಉಪದೇಶ ಮಾಡಿದರು. ಆ ಭಾಗವತವನ್ನು 50 ಶ್ಲೋಕಾತ್ಮಕವಾದಂಥ ಭಾಗವತವನ್ನು ನಾರದರು ವೇದವ್ಯಾಸ ದೇವರಿಗೆ ಉಪದೇಶವನ್ನು ಮಾಡ್ತಾರೆ, ಹೇಳ್ತಾರೆ, ನೀವು ಇದನ್ನು ವಿಸ್ತಾರವಾಗಿ ಬರೆದು ಭಾಗವತವಂತ ರಚನೆ ಮಾಡಿದಾಗ ಏನಾಗುತ್ತೆ, ನಿಮ್ಮ ದುಃಖ ಪರಿಹಾರ ಆಗುತ್ತೆ ಅಂತ. ಆ ರೀತಿಯಾಗಿ ಮಾಡಿದಾಗ ವೇದವ್ಯಾಸ ದೇವರು ಬರೆದಂತಹ ಗ್ರಂಥವೇನೆ ಅದು ಶ್ರೀಮದ್ ಭಾಗವತ ಎಂಬುದೇ ಪ್ರಖ್ಯಾತವಾದಂತಹ ಗ್ರಂಥ. ಹೀಗೆ ಆ ರೀತಿ ಮಾಡಿದ್ಯಾಕೆ ಅಂತ ಹೇಳಿದ್ರೆ ನಾರದರಿಗೆ ಆ ಕೀರ್ತಿ ಬರಲಿ ಅಂತ. ಯಾಕಂದರೆ ನಾರದರು ಸಾಕ್ಷಾತ್ ಅವರ ಮೊಮ್ಮಗ. ಸಾಮಾನ್ಯವಾಗಿ ಮಕ್ಕಳ ಮೇಲೆ ಎಷ್ಟು ಪ್ರೀತಿ ಇರುತ್ತೋ ಅದಕ್ಕಿಂತ ಹೆಚ್ಚಿನ ಪ್ರೀತಿ ಯಾರ ಮೇಲೆ ಇರುತ್ತೆ, ಮೊಮ್ಮಕ್ಕಳ ಮೇಲೆ ಇರುತ್ತೆ. ಹಾಗಾಗಿ ತಮ್ಮ ಮೊಮ್ಮಗನಾದಂತಹ ನಾರದರಿಗೆ ದೊಡ್ಡ ಕೀರ್ತಿ ಬರಲಿ ಎಂಬುದ ಉದ್ದೇಶದಿಂದಾಗಿ ಅವರು ಆ ರೀತಿಯಾದಂತಹ ಒಂದು ಕಾರ್ಯವನ್ನು ಮಾಡಿದರು ಎಂಬುದಾಗಿ ತಿಳಿಸ್ತಾ ಇದ್ದಾರೆ. ಮತ್ತೆ ಮುಂದೆ ಅನೇಕ ರೀತಿಯಾದಂತಹ ಚಿಂತನೆಗಳನ್ನು ತಿಳಿಸಿ ಭಾಗವತ ಪ್ರವಚನ ಅನೇಕ ಕಡೆ ಆಗಿದೆ, ನೈಮಿಷಾರಣ್ಯದಲ್ಲಿ ಆಗಿದೆ, ಅನೇಕ ಕಡೆ ಆಗಿದೆ. ಇವತ್ತು ನಮಗೆ ಪ್ರಸಿದ್ಧವಾದದ್ದಿಲ್ಲಿ ಅಂತ ಹೇಳಿದ್ರೆ ವಿಶೇಷವಾಗಿ ಆ ಪರೀಕ್ಷಿತ ಮಹಾರಾಜನ ಕಥೆ. ಆ ಒಂದು ಕಥೆಯನ್ನು ಭಾಗವತದಲ್ಲಿ ಹೇಳಲಿಕ್ಕೆ ಶುರು ಮಾಡ್ತಾರೆ. ಹೇಗೆ ಅಂತ ಹೇಳಿದ್ರೆ, ಪಾಂಡವರು ಮತ್ತು ಕೌರವರ ಯುದ್ಧ ಎಂಬುದು ಮುಗಿಯುತ್ತೆ. ಯುದ್ಧ ಮುಗಿದ ತಕ್ಷಣ ಪಾಂಡವರು ಗೆದ್ದರು ಅಂತ ತೀರ್ಮಾನ ಆಯಿತು. ಇಷ್ಟಾದ ಮೇಲೆ ಸಾಮಾನ್ಯವಾಗಿ ಪ್ರತಿನಿತ್ಯದ ಒಂದು ನಿಯಮ ಏನು ಅಂತ ಹೇಳಿದ್ರೆ, ಸಾಮಾನ್ಯವಾಗಿ ಮೊದಲು ರಥದಿಂದ ಸಾರಥಿ ಕೆಳಗಿಳಿಬೇಕು, ಇಳಿದು ಅವನು ಬಾಗಿಲು ತೆಗಿಬೇಕು. ರಥದ ಒಂದು ದ್ವಾರವನ್ನು ತೆಗೆದ ಮೇಲೆ ಮುಖ್ಯ ಇರುವಂಥ ವ್ಯಕ್ತಿಯಲ್ಲಿ ಇಲ್ಲಿಂದ ಇಳಿಬೇಕು ಅಂತ ಪ್ರತಿನಿತ್ಯ ಹೀಗೆ ಆಗ್ತಾ ಇತ್ತು. ಯುದ್ಧ ಮುಗಿತಾ ಇತ್ತು, ಕೃಷ್ಣ ಕೆಳಗಿಳಿತಾ ಇದ್ದ, ಕೆಳಗಿಳಿದು ಅವನು ಬಾಗಿಲು ತೆಗಿತಾ ಇದ್ದ ರಥದ ಒಂದು ದ್ವಾರವನ್ನು. ಆವಾಗ ಅರ್ಜುನ ಇಳಿತಾ ಇದ್ದ. ಹೀಗೆ ಪ್ರತಿನಿತ್ಯ ಆಗ್ತಿದ್ದಂಥ ವ್ಯವಸ್ಥೆ ಇದು. ಕೊನೆಗೆ ಯುದ್ಧ ಎಲ್ಲ ಮುಗೀತು. ಯುದ್ಧ ಎಲ್ಲ ಆದಮೇಲೆ ಸರಿ ಕೃಷ್ಣ ಯುದ್ಧದಲ್ಲಿ ನಾವು ಗೆದ್ದುಬಿಟ್ಟಿದ್ದೇವೆ, ಸಾಯ್ತು ಇಳಿ ಅಂತ ಹೇಳ್ತಾರೆ. ಅರ್ಜುನ ಹೇಳ್ತಾನೆ. ಆವಾಗ ಕೃಷ್ಣ ಹೇಳ್ತಾನೆ, ಇಲ್ಲ, ಇವತ್ತು ನೀನು ಫಸ್ಟ್ ಇಳಿ ಅಂತ. ಅದೇ ಯಾಕೆ ಅಂತ, ಇಷ್ಟು ದಿವಸ ಇದೇ ರೂಲ್ಸ್ ಫಾಲೋ ಮಾಡ್ಕೊಂಡು ಬಂದಿದ್ದೀವಿ, ಇವತ್ತು ಯಾಕೆ ವ್ಯತ್ಯಾಸ ಮಾಡೋದು, ಇವತ್ತು ನೀನೇ ಫಸ್ಟ್ ಇಳಿ ಅಂತ. ಇಲ್ಲ, ಕೃಷ್ಣ ಹೇಳ್ತಾನೆ, ಸರ್ವಥಾ ಸಾಧ್ಯ ಇಲ್ಲ, ನೀನೇ ಫಸ್ಟ್ ಇಳಿಬೇಕು ಒಂದು ಇವತ್ತು ಅಂತ. ಅರ್ಜುನ ಸರಿ ಅಂತ ಒಪ್ಕೊಂಡು ಇಳಿತಾನೆ. ಇಳಿದ ತಕ್ಷಣ ಕೃಷ್ಣ ಇಳಿತಾನೆ. ಕೃಷ್ಣ ಇಳಿದಿದ್ದೇ ತಡ ಏನಾಗುತ್ತೆ, ಇಡೀ ರಥವೇನೇ ಬೂದಿಯಾಗಿ ಹೋಗಿಬಿಡುತ್ತೆ ಅಂತೆ. ಅರ್ಜುನಿಗೆ ತುಂಬ ಹೆದರಿಕೆ ಆಗಿಬಿಡುತ್ತೆ, ಇದ್ಯಾಕೆ ಈ ರೀತಿ ಆಯಿತು ಅಂತ. ಆವಾಗ ಕೃಷ್ಣ ಹೇಳ್ತಾನೆ, ನಾನು ಇವತ್ತು ಇಷ್ಟು ದಿನ ರಥಕ್ಕೆ ಏನಾಗಿದೆ, ಸಾರಥಿಯಾಗಿದ್ದೆ. ನಾನು ಸಾರಥಿಯಾಗಿದ್ದಕ್ಕೆ ನೀನೇನಾಗಿದ್ದೀಯ, ತುಳ್ಕೊಂಡಿದ್ದೀಯಾ ಅಂತ. ಯಾಕೆಂತ ಹೇಳಿದ್ರೆ ನಿನ್ನ ಮೇಲೆ ಪ್ರಯೋಗ ಮಾಡಿದಂಥ ಅಸ್ತ್ರಗಳು ಎಂತಹದ್ದು ಅಂತ ಹೇಳಿದ. ಎದುರುಗಡೆ ಇರೋಂಥ ವ್ಯಕ್ತಿಗೆ ಸಾಮಾನ್ಯರು ಯಾರೋ ಅಲ್ಲ. ದ್ರೋಣಾಚಾರ್ಯರು, ಭೀಷ್ಮಾಚಾರ್ಯರು, ಅಶ್ವತ್ಥಾಮಾಚಾರ್ಯರು, ಕರ್ಣ, ಜಯದ್ರಥ, ದುರ್ಯೋಧನ ಮುಂತಾದಂತಹ ಮಹಾ ಪರಾಕ್ರಮಶಾಲಿಗಳು. ಅವರೆಲ್ಲರೂ ಕೂಡ ಅನೇಕ ಶಸ್ತ್ರಗಳನ್ನು ನಿನ್ನ ಮೇಲೆ ಪ್ರಯೋಗ ಮಾಡಿದ್ದಾರೆ. ಒಂದು ವೇಳೆ ನಾನು ಸಾರಥಿಯಾಗಿದ್ದ ರಥದಲ್ಲಿ ಇಲ್ಲದೆ ಹೋಗಿದರೆ ಏನಾಗ್ತಾ ಇತ್ತು, ನೀನು ಯುದ್ಧದಲ್ಲಿ ಮೊದಲೇ ದಿನ ಮೇಲೆ ಸತ್ತು ಹೋಗಿಬಿಡ್ತಾ ಇದ್ದೆ. ಯಾಕೆಂತೇಳಿ ಒಂದು ಯೋಗ್ಯತೆಯಲ್ಲೂ ಕೂಡ ಈ ಅಶ್ವತ್ಥಾಮಾಚಾರ್ಯರೆಲ್ಲರೂ ಕೂಡ ಇವರಿಗಿಂತ ದೊಡ್ಡವರು, ಅರ್ಜುನಗಿಂತ ದೊಡ್ಡವರು. ಅರ್ಜುನ ಇಂದ್ರನ ಅವತಾರ, ಅಶ್ವತ್ಥಾಮಾಚಾರ್ಯ ರುದ್ರಾವತಾರಿಗಳು. ಹಾಗಾಗಿ ಅರ್ಜುನನನ್ನು ಸಂಹಾರ ಮಾಡೋದು ಅವರಿಗೆ ವಿಚಾರವೇ ಅಲ್ಲ. ಆದರೂ ಕೂಡ ಸಂಹಾರ ಮಾಡಲಿಕ್ಕೆ ಆಗಲಿಲ್ಲ. ಕಾರಣ ಏನು ಅಂತ ಹೇಳಿದ್ರೆ ಕೃಷ್ಣ ಇದ್ದಿದ್ದರ ಪರಿಣಾಮವಾಗಿ ಅಂತ. ಹಾಗಾಗಿ ಅಷ್ಟೆಲ್ಲ ಅಸ್ತ್ರಗಳು ಶಸ್ತ್ರಗಳು ಇವತ್ತೆಲ್ಲ ನಮ್ಮ ಏನಾಗಿದೆ, ರಥದಲ್ಲಿ ಬಿದ್ದು ರಥ ಏನಾಗಿದೆ, ಇವತ್ತು ಬೂದಿ ಆಯಿತು. ಒಂದು ವೇಳೆ ನಾನು ಮೊದಲು ಇಳಿದು ಬಿಟ್ಟಿದ್ರೆ ಏನಾಗ್ತಾ ಇತ್ತು, ರಥ ಆವಾಗಲೇ ಬೂದಿಯಾಗಿ ಹೋಗಿಬಿಡ್ತಾ ಇತ್ತು. ಅದಕ್ಕೆ ಅರ್ಜುನ ಕೇಳ್ತಾನೆ ಅಂತೆ, ಅದು ಹೇಗೆ ಸಾಧ್ಯ ಅಂತ. ಯಾಕಂತೇಳಿ ರಥದಿಂದ ಇವತ್ತು ಫಸ್ಟ್ ಕೆಳಗಿಳಿದಿಲ್ಲ. 18 ದಿವಸ ಯುದ್ಧ ಆಗಿದೆ.
18 ದಿವಸ ಏನಾಗಿದೆ, ನೀನು ಕೆಳಗಿದ್ದಿ, ನಾನು ಕೆಳಗಿಳಿದಿದ್ದೇನೆ, ಇವತ್ತ್ಯಾಕೆ ಮಾತ್ರ ಯಾಕೆ ನೀನು ಹೇಳಿದ ತಕ್ಷಣ ಸುಟ್ಟು ಹೋಗ್ಬಿಡ್ತು, ಹಾಗಾಗಬೇಕಾದ್ರೆ ಮೊದಲನೇ ದಿನ ಸುಟ್ಟು ಹೋಗ್ಬೇಕಾಗಿತ್ತು ಅಂತ. ಅದಕ್ಕೆ ಪರಮಾತ್ಮ ಹೇಳ್ತಾನೆ, ಇವತ್ತು ಪ್ರತಿನಿತ್ಯ ನಾನು ಇಳಿತಾ ಇದ್ದೆ ಸರಿ, ಪ್ರತಿನಿತ್ಯ ನಾನು ಇಳಿದ ತಕ್ಷಣ ಧ್ವಜದಲ್ಲಿ ಹನುಮಂತ ದೇವರು ಇರ್ತಾ ಇದ್ರು, ಅವ್ರು ಹೋಗ್ತಾ ಇರಲಿಲ್ಲ. ಯಾವಾಗ ಯುದ್ಧ ಮುಗೀತೋ, ಯುದ್ಧ ಮುಗಿದ ತಕ್ಷಣ ನಾನು ಯಾವಾಗ ಕೊನೆಗೆ ಕೆಳಗೆ ಇಳಿದ್ನೋ ಆವಾಗ ಏನಾಯಿತು, ರಥದಲ್ಲಿ ಕುಳಿತಂತಹ ಹನುಮಂತ ದೇವರು ಕೂಡ ಹಾರಿ ಹೋಗಿಬಿಟ್ರು. ಹಾಗಾಗಿ ಏನಾಯಿತು, ರಥ ಕೂಡ ಸಂಪೂರ್ಣವಾಗಿ ಬೂದಿಯಾಗಿ ಹೋಗಿಬಿಡ್ತು ಎಂಬುದಾಗಿ ತಿಳಿಸ್ತಾರೆ. ಹೀಗೆ ಭಾಗವತದಲ್ಲಿ ಆ ಒಂದು ಸನ್ನಿವೇಶವನ್ನು ಕೂಡ ಹೇಳಿ ಕೊನೆಗೆ ಇಷ್ಟೆಲ್ಲ ಆಯಿತು. ಕೊನೆಗೆ ಶ್ರೀಕೃಷ್ಣ ಪರಮಾತ್ಮ ತಾನೇನಾದ ಪರಂಧಾಮಕ್ಕೆ ಹೋದ ಅಂತ ತಿಳಿಸ್ತಾರೆ. ಪರಂಧಾಮ ಯಾತ್ರೆಯನ್ನು ಮಾಡಿದ. ಕೊನೆಗೆ ಅವನ 16,108 ಜನ ಹೆಂಡಂದಿರು, ಅದರಲ್ಲಿ 8 ಜನ ಷಣ್ಮಹಿಷಿಯರು ಮತ್ತು ಸತ್ಯಭಾಮೆ ಮತ್ತು ರುಕ್ಮಿಣಿ ದೇವಿ, ಅವರು ಸಾಕ್ಷಾತ್ ಲಕ್ಷ್ಮೀದೇವಿ ಅವತಾರ. ಈ ಷಣ್ಮಹಿಷಿಯರಲ್ಲಿ ಲಕ್ಷ್ಮೀದೇವಿ ಸನ್ನಿಧಾನ ಇತ್ತು. ಅವರಿಗಿನ್ನೂ ತೊಂದರೆ ಆಗಲಿಲ್ಲ, ಅವರು ತಮ್ಮ ತಮ್ಮ ಮೂಲ ರೂಪಕ್ಕೆ ಹೋಗಿ ಸೇರ್ಕೊಂಡು ಬಿಟ್ರು. ಆದರೆ ಈ 16,100 ಜನ ಇದ್ರು, ಅವರು ಸಾಮಾನ್ಯ ಸ್ತ್ರೀಯರು, ಅವರ ಲಕ್ಷ್ಮೀದೇವಿಯ ಒಂದು ಸನ್ನಿಧಾನ ಇತ್ತು. ಹಾಗಾಗಿ ಅವರು ಪರಮಾತ್ಮನ ಪತ್ನಿಯರಾಗಿದ್ದರು. ಕೊನೆಗೆ ಅವರೆಲ್ಲರೂ ಕೂಡ ಏನಾಗಿದ್ದಾರೆ, ಇವತ್ತು ಗಂಡನನ್ನು ಕಳೆದುಕೊಂಡು ಬಿಟ್ಟಿದ್ದಾರೆ. ಹಾಗಾಗಿ ಅವರ ರಕ್ಷಣೆಯನ್ನು ಮಾಡಬೇಕು. ರಕ್ಷಣೆ ಮಾಡಬೇಕಾದವನೇ ಅಂತ ಯಾರು, ಅರ್ಜುನನೇ ಮಾಡಬೇಕು. ಹಾಗಾಗಿ ಅರ್ಜುನ 16,100 ಜನರನ್ನು ಕೂಡ ಕರೆದುಕೊಂಡು ಹಸ್ತಿನಾವತಿಗೆ ಬರ್ತಾ ಇದ್ದಾನೆ. ರಥದಲ್ಲಿ ಬರ್ತಾ ಇದ್ದಾನೆ. ಮುಂದೆ ಅನೇಕ ರೀತಿಯ ಅಂತ ಈ ಕಾಡುಗಳ್ಳರು ಇರ್ತಾರಲ್ಲ, ಕಾಡಿನಲ್ಲಿ ಕಳ್ಳತನ ಮಾಡುವಂಥ ಸಾಮಾನ್ಯ ವ್ಯಕ್ತಿಗಳು, ಅವರೇನು ದೊಡ್ಡ ದೊಡ್ಡ ಪರಾಕ್ರಮಶಾಲಿಗಳಲ್ಲ, ಅವರು ಯುದ್ಧ ಮಾಡಲಿಕ್ಕೆ ಎದುರುಗಡೆ ಬರ್ತಾರೆ. ಅರ್ಜುನನಿಗೆ ಅಹಂಕಾರ, ನಾನು ಎಂತಹ ಭೀಷ್ಮಾಚಾರ್ಯ ಮುಂತಾದವ್ರನ್ನ ಗೆದ್ದಿದ್ದೇನೆ, ಯಾರೋ ಪುಡಿಗಳ್ಳರು, ಕಾಡುಗಳಿಂದ ಕಳ್ಳರು, ಇವ್ರನ್ನ ಆರಾಮ ಸಂಹಾರ ಮಾಡಬಹುದು ಅಂತ ಗಾಂಡೀವವನ್ನು ಎತ್ತಿಕೊಂಡು ಯುದ್ಧ ಮಾಡಲಿಕ್ಕೆ ಎದ್ದು ಹೋಗ್ತಾನೆ. ಒಂದು ಬಾಣ ಕೂಡ ಮುಂದೆ ಹೋಗೋದೇ ಇಲ್ಲ, ಸರಿಯಾಗಿ ಬೀಳೋದೇ ಇಲ್ಲ. ಹೀಗೆ ಇಷ್ಟೆಲ್ಲ ಆಗುತ್ತೆ. ಆವಾಗ ಅರ್ಜುನನಿಗೆ ತುಂಬ ಬೇಜಾರಾಗ್ಬಿಡುತ್ತೆ ಅಂತ ಅವ್ನು ಹೇಳ್ತಾನೆ, ತದ್ವೈ ಧನುಸ್ತೈಷವ ಸರತೋ ಹಯ ಅಸ್ತೆ ಸೋಹಂ ರತಿ ನೃಪತಯ ಯತ ಆಮನಂತಿ ಸರ್ವಂ ಕ್ಷಣೇನ ತದವೋ ಸದೀಶರಿಕ್ತಂ ಭಸ್ಮನ್ಮುತಂ ಕುಹಕರಾದ್ಧ ಮಿಯೋಪ್ತ ಮೂಷೆ ಅಂತ. ಅದೇ ಬಿಲ್ಲಿದೆ, ಅದೇ ಬಾಣ ಇದೆ, ಅದೇ ಅರ್ಜುನ ಇದ್ದೇನೆ. ಆದರೆ ಒಬ್ಬ ಮಾತ್ರ ಇಲ್ಲ, ಯಾರು? ಶ್ರೀಕೃಷ್ಣ ಪರಮಾತ್ಮ ಮಾತ್ರ ಇಲ್ಲ. ಹಾಗಾಗಿ ನಾನು ಅಷ್ಟೆಲ್ಲ ಜನರನ್ನ ಗೆದ್ದಿದ್ದು ನನ್ನ ಪರಾಕ್ರಮ ಸರ್ವಥಾ ಅಲ್ಲ, ಗೆದ್ದಿದ್ದೆಲ್ಲವೂ ಕೂಡ ಶ್ರೀಕೃಷ್ಣ ಪರಮಾತ್ಮನ ಅನುಗ್ರಹದಿಂದ. ಹಾಗಾಗಿ ಇವತ್ತು ಸಾಮಾನ್ಯ ಒಬ್ಬ ಕಾಡಿನ ಗಳ್ಳರು ಬಂದರೂ ಕೂಡ ನನಗೆ ಎದುರಿಸಲಿಕ್ಕೆ ಆಗ್ತಾ ಇಲ್ಲ ಎಂಬುದಾಗಿ ಅವನು ತುಂಬ ದುಃಖ ಪಡ್ತಾನೆ. ಈ ರೀತಿಯಾಗಿ ತಿಳಿಸ್ತಾರೆ. ಇಷ್ಟೆಲ್ಲ ಆದ ಮೇಲೆ ಕೊನೆಗೆ ಯಾದವರ ಪರಸ್ಪರ ಅಂತಃಕಲಹ, ಗಲಾಟೆ ಎಂಬುದಾಗುತ್ತೆ. ಕೊನೆಗೆ ಪ್ರತಿಯೊಬ್ಬ ಯಾದವರು ಕೂಡ ದರ್ಭೆಯಿಂದ ಹೊಡೆದುಕೊಂಡು ತಾವು ಸತ್ತು ಹೋಗಿಬಿಡ್ತಾರೆ. ಇಷ್ಟೆಲ್ಲ ಯಾದವರ ನಿರ್ಯಾಣ ಆಗುತ್ತೆ. ಕೊನೆಗೆ ಧರ್ಮರಾಜಾದಿಗಳು ಕೂಡ ವಿಶೇಷವಾಗಿ ತಾವೇನು ಮಾಡ್ತಾರೆ, ತಮ್ಮ ಮೊಮ್ಮಗನಾದಂತಹ ಪರೀಕ್ಷಿತ್ ಮಹಾರಾಜನಿಗೆ ತಾವು ಪಟ್ಟವನ್ನು ಕಟ್ಟಿ ತಾವು ಕೂಡ ತಮ್ಮ ಪರಂಧಾಮ ಯಾತ್ರೆಯನ್ನು ಮುಗಿಸ್ತಾರೆ. ಹೀಗೆ ಕೃಷ್ಣ ಪರಮಾತ್ಮ ಯಾವಾಗ ಪರಂಧಾಮ ಯಾತ್ರೆಯನ್ನು ತನ್ನ ಮೂಲ ರೂಪಕ್ಕೆ ಹೋಗಿ ಸೇರಿದನೋ ಅವತ್ತಿನ ದಿವಸವೇನು ಏನು ಪ್ರಾರಂಭ ಆಯಿತು, ಕಲಿಯುಗ ಎಂಬುದು ಪ್ರಾರಂಭ ಆಯಿತು ಅಂತ ಭಾಗವತ ಹೇಳುತ್ತೆ. ಕಲಿಯುಗ ಪ್ರಾರಂಭ ಆದ ಮೇಲೆ ಪ್ರಾರಂಭದ 30 ವರ್ಷ ಧರ್ಮರಾಜ ರಾಜ್ಯಭಾರವನ್ನು ಮಾಡಿದ. ಅದಾದ ಮೇಲೆ ಮುಂದೆ ಪರೀಕ್ಷಿತನಿಗೆ ಪಟ್ಟವನ್ನು ಕಟ್ಟಿ ಹೋದರು ಎಂಬುದಾಗಿ ತಿಳಿಸ್ತಾ ಇದ್ದಾರೆ. ಹೀಗೆ ಎಲ್ಲ ಆಯಿತು. ಆದ ಮೇಲೆ ಪರೀಕ್ಷಿತ್ ಮಹಾರಾಜ, ಅವನ ಚರಿತ್ರೆಯನ್ನು ಸಂಕ್ಷೇಪವಾಗಿ ಭಾಗವತ ಹೇಳುತ್ತೆ. ಪರೀಕ್ಷಿತ ಅಂತ ಹೇಳಿದ್ರೆ ಅಭಿಮನ್ಯುವಿನ ಹೆಂಡತಿ ಅಂತ ಉತ್ತರೆಯ ಮಗ. ಅಭಿಮನ್ಯು ಮತ್ತು ಉತ್ತರೆಯ ಸಂತಾನ. ಮಹಾಭಾರತ ಸಂದರ್ಭದಲ್ಲಿ ನಾವೆಲ್ಲರೂ ಕೂಡ ಕೇಳುವಂತೆ ಅಶ್ವತ್ಥಾಮಾಚಾರ್ಯರು ಬ್ರಹ್ಮಾಸ್ತ್ರವನ್ನು ಪ್ರಯೋಗ ಮಾಡ್ತಾರೆ. ಪಾಂಡವರ ಸಂತತಿ ಅದು ಸಂಪೂರ್ಣವಾಗಿ ನಿರ್ನಾಮ ಆಗಬೇಕು ಅಂತ. ಪಂಚಪಾಂಡವರ ಮಕ್ಕಳು ಉಪಪಾಂಡವರು ಸತ್ತು ಹೋಗಿಬಿಟ್ಟಿದ್ದಾರೆ. ಉಳಿದಿರೋದು ಯಾರು? ಉತ್ತರೆಯ ಗರ್ಭದಲ್ಲಿರುವಂತಹ ಕೂಸು ಮಾತ್ರ. ಅದನ್ನು ಸಾಯಿಸಿಬಿಟ್ರೆ ಪಾಂಡವರ ಸಂತಾನ ಇನ್ನು ಮುಂದೆ ಇರಲಿಕ್ಕೆ ಸಾಧ್ಯನೇ ಇಲ್ಲ ಅಂತ ಅವನ ಸಂಕಲ್ಪ. ಆ ರೀತಿಯಾಗಿ ಬ್ರಹ್ಮಾಸ್ತ್ರನ ಪ್ರಯೋಗ ಮಾಡ್ತಾನೆ ಉತ್ತರೆಯ ದೇವಿಯ ಗರ್ಭದ ಮೇಲೆ. ಆವಾಗ ಉತ್ತರಾದೇವಿ ವಿಶೇಷವಾಗಿ ಪರಮಾತ್ಮ ಹತ್ತಿರ ಪ್ರಾರ್ಥನೆಯನ್ನು ಮಾಡಿದಾಗ ಪರಮಾತ್ಮ ಬಂದು ತಾನು ಒಂದು ಗದೆಯನ್ನು ಹಿಡಿದುಕೊಂಡು ಆ ಉತ್ತರಾದೇವಿಯ ಗರ್ಭದ ಒಳಗಡೆ ಪ್ರವೇಶ ಮಾಡಿ ತಾನೇನು ಮಾಡ್ತಾನೆ, ನಿರಂತರ ಅಲ್ಲಿ ಸುತ್ತ ತಿರುಗ್ತಾ ಗರ್ಭವನ್ನು ರಕ್ಷಣೆ ಮಾಡ್ತಾನೆ. ಹಾಗಾಗಿ ಅವನ ಹೆಸರೇನು ಬಂತು ಅಂತ ಹೇಳಿದ್ರೆ ಪರೀಕ್ಷಿತ ಅಂತ ಹೆಸರು ಬಂತು. ಪರೀಕ್ಷಿತ ಅಂತ ಹೇಳಿದ್ರೆ ಪರಿ ಅಂತ ಹೇಳಿ ಸುತ್ತಲು ಅಂತ, ಈಕ್ಷಿತ ಅಂದರೆ ನೋಡುವವನು ಅಂತ. ಗರ್ಭದ ಒಳಗಡೆ ಯಾವುದೇ ಒಬ್ಬ ವ್ಯಕ್ತಿ ಪ್ರವೇಶ ಮಾಡಿ ತನ್ನ ರಕ್ಷಣೆ ಮಾಡ್ತಾ ಇದ್ದಾನೆ ಅಂತ ಸುತ್ತಲೂ ನೋಡ್ತಾ ಇತ್ತು ಆ ಕೂಸು ಅಂತ. ಹಾಗಾಗಿ ಅವನಿಗೆ ಪರೀಕ್ಷಿತ ಅಂತ ಹೆಸರು ಬಂತು ಅಂತ. ಆ ಪರೀಕ್ಷಿತನ ರಕ್ಷಣೆಯನ್ನು ಮಾಡ್ತಾನೆ. ಹೀಗೆ ಇಷ್ಟೆಲ್ಲ ಆಯಿತು. ಕೊನೆಗೆ ಪ್ರಸವ ಆಯಿತು. ಪ್ರಸವ ಆದಾಗ ಏನಾಯಿತು, ಆ ಬ್ರಹ್ಮಾಸ್ತ್ರದ ಪ್ರಭಾವದಿಂದಾಗಿ ಮತ್ತೇನಾಯಿತು, ಮಗು ಸತ್ತೇ ಹೋಗಿಬಿಡ್ತು. ಮತ್ತೆ ಪ್ರಾರ್ಥನೆ ಮಾಡ್ತಾಳೆ ಉತ್ತರಾದೇವಿ.
ಕೊನೆಗೆ ಪರಮಾತ್ಮ ತಾನು ಇನ್ನೊಂದು ಸಲ ಬಂದು ಸತ್ತಂತಹ ಮಗುವನ್ನು ಬದುಕಿಸ್ತಾನೆ. ಅವನಿಗೆ ಗರ್ಭದಲ್ಲಿದ್ದಾಗ ನಾಮಕರಣ ಆಗಿಬಿಟ್ಟಿತ್ತು, ಪರೀಕ್ಷಿತ ಅಂತ. ಹೊರಗಡೆ ಬಂದ ತಕ್ಷಣ ಸತ್ತು ಹೋಗ್ಬಿಟ್ಟಿದ್ದ, ಮತ್ತು ಬದುಕಿದ. ಹಾಗಾಗಿ ಮತ್ತೆ ನಾಮಕರಣ ಮಾಡಿದರು ಅವನಿಗೆ ದೇವರಾತ ಅಂತ, ದೇವರಿಂದ ಬದುಕಿಸಲ್ಪಟ್ಟಂಥವನು ಅಂತ ನಾಮಕರಣ ಮಾಡಿದರು. ಅಂತಹ ಪರೀಕ್ಷಿತ್ ಮಹಾರಾಜ ತಾನು ಪಾಂಡವರೆಲ್ಲರೂ ಕೂಡ ತಮ್ಮ ಲೋಕಕ್ಕೆ ಹೋದ ಮೇಲೆ ಧರ್ಮದಿಂದ ರಾಜ್ಯಭಾರವನ್ನು ಮಾಡಲಿಕ್ಕೆ ಶುರು ಮಾಡ್ತಾನೆ. ಧರ್ಮದಿಂದ ರಾಜ್ಯ ಮಾಡಲಿಕ್ಕೆ ಶುರು ಮಾಡ್ತಾನೆ. ಒಂದು ದಿವಸ ಹೇಳಿದಂತೆ ಕಲಿಯುಗ ಪ್ರಾರಂಭ ಆಗಿಬಿಡ್ತು. ಕೃಷ್ಣ ಹೋದ ತಕ್ಷಣ ಕಲಿಯುಗ ಪ್ರಾರಂಭ ಆಯಿತು. ಕೊನೆಗೆ ಪರೀಕ್ಷಿತನಿಗೂ ಗೊತ್ತಾಗುತ್ತೆ ಕಲಿ ನಮ್ಮ ರಾಜ್ಯದಲ್ಲಿ ಪ್ರವೇಶ ಮಾಡಿದ್ದಾನೆ ಅಂತ. ಅಂದರೆ 30 ವರ್ಷಗಳ ಕಾಲ, ಪ್ರಾರಂಭದ 30 ವರ್ಷ ಪ್ರವೇಶ ಮಾಡಿದ್ದಿಲ್ಲ ಅಂತೆ. ಯಾಕೆಂತೇಳಿ ವಿಶೇಷವಾಗಿ ಭೀಮಸೇನ, ಧರ್ಮರಾಜ ಮುಂತಾದಂತಹ ಯೋಗ್ಯರು ರಾಜ್ಯಭಾರ ಮಾಡ್ತಾ ಇದ್ರು. ಹಾಗಾಗಿ ಕಲಿ ಬೇರೆ ಕಡೆ ಪ್ರವೇಶ ಮಾಡಿದ್ದ, ಆದರೆ ಹಸ್ತಿನಾವತಿಗೆ ಪ್ರವೇಶ ಮಾಡಿದ್ದಿಲ್ಲ. ಯಾವಾಗ ಅವರೆಲ್ಲರೂ ಕೂಡ ಹೋಗಿಬಿಟ್ರೋ ಆವಾಗ ಕಲಿ ಹಸ್ತಿನಾವತಿನ ಪ್ರವೇಶ ಮಾಡ್ತಾನೆ. ನನ್ನನ್ನು ತಡೆಯೋರು ಯಾರೂ ಕೂಡ ಇಲ್ಲ ಅನ್ನೋ ಅಹಂಕಾರದಿಂದಾಗಿ. ಕೊನೆಗೆ ವಿಚಾರ ಗೊತ್ತಾಗುತ್ತೆ ಪರೀಕ್ಷಿತನಿಗೆ. ನಾನು ಹೇಗಾದರೂ ಮಾಡಿ ಕಲಿಯನ್ನು ನಿಗ್ರಹ ಮಾಡಬೇಕು, ಸಂಹಾರ ಮಾಡಬೇಕು ಅಂತ ತೀರ್ಮಾನ ಮಾಡ್ತಾನೆ. ಎಲ್ಲ ಕಡೆ ಹೋಗಿ ನೋಡ್ತಾನೆ, ಎಲ್ಲಿ ನೋಡಿದರೂ ಕೂಡ ಸಿಗೋದೇ ಇಲ್ಲ ಕಲಿ. ಕೊನೆಗೆ ತುಂಬ ಬೇಜಾರಾಗಿ ತನ್ನ ಮನೆಗೆ ವಾಪಸ್ ಬರ್ತಾ ಇರ್ತಾನೆ. ಆ ಒಂದು ಸಂದರ್ಭದಲ್ಲಿ ಅಲ್ಲೇನಾಗುತ್ತೆ, ಒಂದು ಭಯಂಕರವಾದ ದೃಶ್ಯವನ್ನು ನೋಡ್ತಾನೆ. ಅಲ್ಲೇನಾಗ್ತಾ ಇತ್ತು, ಒಂದು ಎತ್ತಿತ್ತು, ಒಂದು ಹಸು ಇತ್ತು, ಹಾಗೆ ಒಬ್ಬ ಶೂದ್ರನಾಥ ವ್ಯಕ್ತಿ ಇದ್ದ. ಅದು ಹೇಗಿತ್ತು ಅಂತ ಹೇಳಿದ್ರೆ, ವೃಷಭ ಅಂದರೆ ಎತ್ತು ಸಾಮಾನ್ಯ 4 ಕಾಲು ಇರ್ತವೆ, ಆದರೆ ಒಂದು ಎತ್ತಿನ ಒಂದು ಕಾಲು ಕಟ್ಟಾಗಿಬಿಟ್ಟಿತ್ತು, ಇದ್ದದ್ದು 3 ಕಾಲು. ಅದೇ ರೀತಿಯಾಗಿ ಹಸು ನಿಂತಿದೆ. ಹಸು ನೋಡಿದರೆ ತನ್ನ ಕರುವನ್ನು ಕಳೆದುಕೊಂಡು ಬಿಟ್ಟಿದೆ, ಕರು ಸತ್ತು ಹೋಗಿಬಿಟ್ಟಿದೆ. ಅದಾದಮೇಲೆ ಇನ್ನೊಬ್ಬ ವ್ಯಕ್ತಿ ಮನುಷ್ಯ ನಿಂತಿದ್ದಾನೆ, ಅವನು ಕತ್ತಿಯನ್ನು ಎತ್ಕೊಂಡು ಹಸುವನ್ನು ಕೊಲ್ಲಬೇಕು ಅಂತ ನೋಡ್ತಾ ಇದ್ದಾನೆ. ಹೀಗೆ ಒಂದು ವಿಚಿತ್ರವಾದ ದೃಶ್ಯವನ್ನು ನೋಡ್ತಾನೆ. ಆವಾಗ ಅವನಿಗೆ ಗೊತ್ತಾಗುತ್ತೆ, ಇಲ್ಲಿ ಏನು ಕಾಣ್ತಾ ಇರುವಂತಹ ವೃಷಭ ಇದೆ, ಎತ್ತಿದೆ, ಅದೇ ಧರ್ಮದೇವತೆ ಅಂತ. ಧರ್ಮದೇವತೆ ಅದೇನಾಗಿದೆ, ಕಲಿಯುಗದಲ್ಲಿ ಧರ್ಮ ಎಲ್ಲವೂ ಕೂಡ ನಾಶವಾಗಿ ಸ್ವಲ್ಪವೇ ಧರ್ಮ ಉಳಿದಿರುತ್ತೆ. ಆ ಧರ್ಮದಿಂದಾಗಿ ಏನಾಗಿದೆ, ಈ ಎತ್ತು ನಿಂತಿದೆ. ಅದೇ ರೀತಿಯಾಗಿ ಈ ಒಂದು ಗೋಮಾತೆ, ಹಸು ಇದೆ, ಹಸು ಅಂಥೇಳಿ ಬೇರೆ ಯಾರೋ ಅಲ್ಲ, ಸಾಕ್ಷಾತ್ ಗೋಮಾತೆಯೇನೆ ಹಸುವಿನ ರೂಪದಲ್ಲಿ ನಿಂತಿದ್ದಾಳೆ. ಇನ್ನು ಕೊಲ್ತಾ ಇರುವಂಥ ವ್ಯಕ್ತಿ ಯಾರು ಅಂತ ಹೇಳಿದ್ರೆ ಕಲಿಯಾಗಿದ್ದಾನೆ ಎಂಬುದಾಗಿ ಅವನೇ ಮಾಡ್ತಾನೆ, ನಿಶ್ಚಯವನ್ನು ಮಾಡಿ ಅವನ ನಿಗ್ರಹವನ್ನು ಮಾಡಬೇಕು ಅಂತ ತೀರ್ಮಾನ ಮಾಡ್ತಾನೆ. ಈ ರೀತಿಯಾಗಿ ಆದಾಗ ಆ ಒಂದು ಪರೀಕ್ಷಿತ ಮಹಾರಾಜ ಅವನು ಸಂಹಾರ ಮಾಡೋ ಕತ್ತಿಯನ್ನು ಮೇಲೆ ಗಡೆ ಎತ್ತಾನೆ. ಕತ್ತಿ ಮೇಲೆ ತಿದ್ದ ತಕ್ಷಣ ಕಲಿ ಏನು ಮಾಡಿದ, ಸಾಷ್ಟಾಂಗ ಅವನಿಗೆ ನಮಸ್ಕಾರ ಮಾಡಿಬಿಟ್ಟ. ಕಲಿಗೆ ಗೊತ್ತಿತ್ತು, ಪಾಂಡವರು ಮತ್ತು ಪಾಂಡವರ ಸಂತಾನ ಯಾವತ್ತಿದ್ದರೂ ಕೂಡ ಅವರಿಗೆ ಯಾರು ಶರಣಾಗತರಾಗ್ತಾರೋ, ರಕ್ಷಣೆ ಮಾಡಿ ಅಂತ ಪ್ರಾರ್ಥನೆ ಮಾಡ್ತಾರೋ ಅವರಿಗೆ ಏನೂ ಕೂಡ ಮಾಡೋದಿಲ್ಲ, ರಕ್ಷಣೆ ಮಾಡ್ತಾರೆ, ಸಂಹಾರ ಮಾಡೋದಿಲ್ಲ ಅಂತ. ಹಾಗಾಗಿ ನಾನಿವತ್ತು ಬೇಕಷ್ಟು ತಪ್ಪು ಮಾಡಿದ್ದೇನೆ, ಪರೀಕ್ಷಿತರಿಗೆ ಒಂದು ನಮಸ್ಕಾರ ಮಾಡಿಬಿಟ್ರೆ ಏನಾಗುತ್ತೆ, ಅವನು ಕ್ಷಮೆ ಮಾಡಿಬಿಡ್ತಾನೆ ಅಂತ ನಂಬಿಕೆಯಿಂದಾಗಿ ಅವನು ನಮಸ್ಕಾರವನ್ನು ಮಾಡ್ತಾನೆ. ಇಷ್ಟಾದ ಮೇಲೆ ಅವನಿಗೆ ಗೊತ್ತಾಗುತ್ತೆ. ಆವಾಗ ಪರೀಕ್ಷಿತ ಹೇಳ್ತಾನೆ, ನೀನು ಏನು ಮಾಡ್ತೀಯೋ ಗೊತ್ತಿಲ್ಲ, ನಮ್ಮ ರಾಜ್ಯದಂತೂ ನೀನೇ ಇರಲೇಬಾರ್ದು, ಬೇರೆ ಎಲ್ಲಾದರೂ ಕೂಡ ಹೋಗು ಅಂತ. ಆವಾಗ ಕಲಿ ಹೇಳ್ತಾನೆ, ಅದು ಸರ್ವಥಾ ಸಾಧ್ಯ ಇಲ್ಲ. ಯಾಕೆಂತ ಹೇಳಿ ಇದೇನು ನನ್ನ ಯುಗ, ಹೆಸರೇ ಕಲಿಯುಗ. ಹಾಗಾಗಿ ಇದಕ್ಕೆ ಅಭಿಮಾನಿಯೇ ನಾನು. ಹಾಗೆ ನಾನು ಇರಲೇಬೇಕು, ನಾನು ಇಲ್ಲದೇ ಇರೋದಕ್ಕೆ ಸರ್ವಥಾ ಸಾಧ್ಯ ಇಲ್ಲ. ಹಾಗಾಗಿ ನಾನು ಇರಲೇಬೇಕು ಎಂಬುದಾಗಿ ತಾನು ಹೇಳ್ತಾನೆ. ಅದಕ್ಕೆ ಪರೀಕ್ಷಿತ ಹೇಳ್ತಾನೆ, ನೀನು ಇರ್ತೀಯ, ನಾನು ಸಂಹಾರ ಮಾಡ್ತೇನೆ ಅಂತ ಹೇಳ್ತಾನೆ. ಅದಕ್ಕೆ ವ್ಯಾಖ್ಯಾನಕಾರ ತಿಳಿಸ್ತಾರೆ, ಪರೀಕ್ಷಿತ ಒಬ್ಬ ಸಾಮಾನ್ಯ ರಾಜ, ಕಲಿ ಅವನು ಮಹಾ ಸಾಮರ್ಥ್ಯ ಇರುವಂಥ ಒಬ್ಬ ದೈತ್ಯ. ಅಂತಹ ದೈತ್ಯನನ್ನು ನಿಗ್ರಹ ಮಾಡುವಂಥ ಸಾಮರ್ಥ್ಯ ಅದು ದೇವತೆಗಳಿಗೂ ಇಲ್ಲ. ಅಂತಲ್ಲಿ ಒಬ್ಬ ಸಾಮಾನ್ಯ ಪರೀಕ್ಷಿತನಿಗೆ ಆ ಸಾಮರ್ಥ್ಯ ಹೇಗೆ ಬಂತು ಅಂತ ಹೇಳಿದ್ರೆ, ಅವನಲ್ಲಿ ವಾಯುದೇವರ ವಿಶೇಷ ಸನ್ನಿಧಾನ ಇತ್ತು ಅಂತೆ. ಹಾಗಾಗಿ ಅವನಿಗೆ ಕಲಿಯ ಮೇಲೆ ಖಡ್ಗ ಎತ್ತುವಂಥ ಸಾಮರ್ಥ್ಯ ಅವನಿಗೆ ಬಂದಿತ್ತು ಎಂಬುದಾಗಿ ತಿಳಿಸ್ತಾರೆ. ಅಂದರೆ ಉಳಿದ ದೇವಾನುದೇವತೆಗಳು ಯಾರಿಗೇ ಆಗಲಿ ಕಲಿಯ ಮೇಲೆ ಕನಿಷ್ಠ ಖಡ್ಗ ಎತ್ತುವಂಥ ಸಾಮರ್ಥ್ಯ ಕೂಡ ಇಲ್ಲ. ವಾಯುದೇವರಿಗೆ ಮಾತ್ರ ವಿಶೇಷ ಸನ್ನಿಧಾನ ಒಂದು ಸಾಮರ್ಥ್ಯ ಇರುತ್ತೆ. ಹಾಗೆ ಇಷ್ಟೆಲ್ಲ ಆಯಿತು. ಕೊನೆಗೆ ಕಲಿ ಹೇಳ್ತಾನೆ, ನನಗೆ 4 ಜಾಗ ಕೊಡು, ಆ ಜಾಗದಲ್ಲಿ ನಾನು ವಾಸವಾಗಿರ್ತೇನೆ, ಉಳಿದ ಕಡೆ ಇರೋದಿಲ್ಲ ಅಂತ. ಇಷ್ಟು ಹೇಳಿದಾಗ ಆ ಪರೀಕ್ಷಿತ ಮಹಾರಾಜ ಅವನಿಗೆ 4 ಸ್ಥಾನಗಳನ್ನು ಕೊಡ್ತಾನೆ. ಅಭ್ಯಸ್ಥಿತ ತಸ್ಮೈ ಸ್ಥಾನಾನಿ ಕಲಯೇದು ದ್ಯೂತಂ ಪಾನಃ ಸ್ತ್ರೀಯ ಸೂನ ಯತ್ರ ಅಧರ್ಮ ಚತುರ್ವಿಧ ಅಂತ 4 ಅಧರ್ಮ ನಡೆಯುವಂಥ ಸ್ಥಳಗಳನ್ನು ಅವನಿಗೆ ಕೊಡ್ತಾನೆ, ಅಲ್ಲಿ ಇರಬೇಕು ಅಂತ. ಮೊದಲನೇದು ಏನು ಅಂತಾರೆ, ದ್ಯೂತ ಅಂತ. ದ್ಯೂತ ಅಂತೇಳಿ ಇವತ್ತಿನ ಲಾಟ್ರಿ ಅಥವಾ ಏನಂತ ಜೂಜ್ ಅಂತ ಕರಿತೇವೆ, ಅದು ಎಲ್ಲಿ ನಡೆಯುತ್ತೋ ಅಲ್ಲಿ ಏನಿರಬೇಕು, ನೀನಿರಬೇಕು, ಅದು ಕೆಟ್ಟ ಕೆಲಸ ಅಂತ.
ಅದಾದ ಮೇಲೆ ಪಾನ ಅಂದರೆ ಮದ್ಯಪಾನ, ಹೆಂಡವನ್ನು ಕುಡಿಯೋದು, ಅದು ಕೆಟ್ಟ ಕೆಲಸ, ಅಲ್ಲಿ ನೀನಿರಬೇಕು ಅಂತ. ಅದಾದ ಮೇಲೆ ಸ್ತ್ರೀಯ ಅಂದರೆ ವೇಶ್ಯ ಸ್ತ್ರೀಯರು, ಅವರಲ್ಲಿ ನೀನಿರಬೇಕು ಅಂತ. ಆಮೇಲೆ ಸೂನ ಕೊಲೆಗಡುಕರು, ಕೊಲೆಯನ್ನು ಮಾಡುವಂಥ, ಹಿಂಸೆಯನ್ನು ಮಾಡುವಂಥ, ಅಲ್ಲಿ ನೀನಿರಬೇಕು ಎಂಬುದಾಗಿ ತಿಳಿಸ್ತಾರೆ. ಇಷ್ಟಾದ ಮೇಲೆ ಅವನಿಗೆ ಸಮಾಧಾನ ಆಗೋದಿಲ್ಲ, ಇನ್ನೊಂದು ಜಾಗ ಬೇಕು ಅಂತ. ಅಭ್ಯರ್ಥಮಾನಾಯ ಜಾತರೂಪ ಮದಾತ್ ಪ್ರಭು ಅಂತ. ಜಾತರೂಪ ಅಂತೇಳಿ ಬಂಗಾರ ಅಂತ. ಅಂದರೆ ನಾವು ಏನು ಮಾಡ್ತೇವೆ ಅದು ಆಗುತ್ತೆ, ಅದು ಬಂಗಾರ, ಅದು ಚೈನ್ ಆಗುತ್ತೆ, ಉಂಗುರ ಆಗುತ್ತೆ, ಬ್ರಾಸ್ಲೆಟ್ ಆಗುತ್ತೆ, ಏನು ಬೇಕಾದ್ರೂ ಕೂಡ ಆಗುತ್ತೆ. ಹಾಗಾಗಿ ಜಾತರೂಪ ಅಂತ, ಏನು ಬೇಕಾದ್ರೂ ರೂಪದಲ್ಲಿ ನಾವು ಕೊಡ್ಬೋದು ಅನ್ನೋದಕ್ಕೆ ಅದಕ್ಕೆ ಜಾತರೂಪ ಅಂತ ಹೆಸರು ಬಂಗಾರಕ್ಕೆ. ಹಾಗಾಗಿ ಕೊನೆಗೆ ಬಂಗಾರವನ್ನು ಕೊಡ್ತಾನೆ. ಅಂದರೆ ಅತಿಯಾದಂತಹ ಬಂಗಾರವನ್ನು ಯಾರು ಧಾರಣೆ ಮಾಡ್ತಾರೋ ಅವರಲ್ಲಿ ಕಲಿಯ ಸನ್ನಿಧಾನ ಇರುತ್ತೆ ಅಂತ. ಹೀಗೆ ಇಷ್ಟೆಲ್ಲ ಆಗುತ್ತೆ. ಇಷ್ಟೆಲ್ಲ ಆದ ಮೇಲೆ ಕೊನೆಗೆ ತಾನೇನು ಮಾಡ್ತಾನೆ, ಕಲಿಯನ್ನು ಕಳಿಸಿಬಿಡ್ತಾನೆ. ಅಂದಿನಿಂದಾಗಿ ಪರೀಕ್ಷಿತ ಮಹಾರಾಜನ ರಾಜ್ಯದಲ್ಲಿ ಕಲಿಯ ಪ್ರಭಾವ ಅಷ್ಟೊಂದಿರಲಿಲ್ಲ. ಎಲ್ಲಿ ಅಧರ್ಮ ನಡೆಯುತ್ತೋ ಅಲ್ಲಿ ಮಾತ್ರ ಕಲಿಯ ಪ್ರವೇಶ, ಸಾಮಾನ್ಯ ಜನರಲ್ಲಿ ಕಲಿಯ ಪ್ರಭಾವವೇ ಇರಲಿಲ್ಲ ಎಂಬುದಾಗಿ ತಿಳಿಸ್ತಾ ಹೋಗ್ತಾರೆ. ಹೀಗೆ ಇಷ್ಟೆಲ್ಲ ಆಯಿತು. ಅನೇಕ ದಿವಸಗಳಾಯಿತು. ಅನೇಕ ದಿವಸಗಳಾದ ಮೇಲೆ ಏನಾಯಿತು, ಒಂದು ದಿವಸ ಪರೀಕ್ಷಿತ ಮಹಾರಾಜ ಬೇಟೆಯಾಡಲಿಕ್ಕೆ ಅಂತ ಕಾಡಿಗೆ ಹೋಗಿರ್ತಾನೆ. ರಾಜರಿಗೆ ಅನೇಕ ರೀತಿಯ ಧರ್ಮಗಳಿದ್ದಾವೆ, ಅದರಲ್ಲಿ ಒಂದು ಬೇಟೆಯಾಡೋದು ಅಂತ. ಬೇಟೆಯಾಡೋದು ಸುಮ್ಮನೆ ಹೋಗಿ ಕೊಲ್ಲೋದಲ್ಲ, ಯಾವ ಪ್ರಾಣಿಗಳು ನಗರಕ್ಕೆ ಬಂದು ಜನರಿಗೆ ತೊಂದರೆ ಕೊಡ್ತಾವೋ ಆ ಪ್ರಾಣಿಗಳನ್ನು ಕೊಲ್ಲಬೇಕು ಅಂತ ಕ್ಷೇತ್ರದಲ್ಲಿರುವಂಥ ನಿಯಮ. ಹಾಗೆ ಇವನು ಕೂಡ ಕೊಲ್ಲಿಕ್ಕೆ ಅಂತ ಹೋಗಿರ್ತಾನೆ. ತುಂಬ ಮಧ್ಯಾಹ್ನದ ಸಂದರ್ಭ, ನೀರಡಿಕೆ ಆಯಿತು. ನೀರು ಕುಡಿಬೇಕಂತ ಒಂದು ಆಶ್ರಮ ಕಾಣಿಸುತ್ತೆ. ಆಶ್ರಮಕ್ಕೆ ಹೋಗ್ತಾನೆ. ಆಶ್ರಮಕ್ಕೆ ಹೋದಾಗ ಅದು ಶಮೀಕ ಎನ್ನುವಂಥ ಋಷಿಗಳ ಆಶ್ರಮ. ಶಮೀಕ ಋಷಿಗಳು ಅಂತ ಹೇಳಿದ್ರೆ ಆಗಿನ ಕಾಲದ ಅತಿ ದೊಡ್ಡ ಯೋಗಿಗಳು. ಎಂತಹ ಯೋಗಿಗಳು ಅಂತ ಹೇಳಿದ್ರೆ ತಪಸ್ ಮಾಡಲಿಕ್ಕೆ ಅಂತ ಕುತ್ಕೊಂಡ್ರೆ ತಿಂಗಳುಗಟ್ಟಲೆ ತಪಸ್ಸು, ಮೈ ಮೇಲೆ ಎಚ್ಚರವೇ ಇಲ್ಲದೇನೆ ಸಮಾಧಿ ಅವಸ್ಥೆ ಅಂತ. ಸಮಾಧಿ ಅವಸ್ಥೆ ಅಂತ ಹೇಳಿದ್ರೆ ಸ್ನಾನ ಸಂಧ್ಯಾವಂದನೆ ಅವರ ಯಾವ ಅವಶ್ಯಕತೆ ಅವರಿಗಿಲ್ಲ, ನಿರಂತರವಾಗಿ ಧ್ಯಾನ ಮಾಡ್ತಾ ಇರುವಂಥದ್ದಕ್ಕೆ ಸಮಾಧಿ ಅವಸ್ಥೆ ಅಂತ ಕರೀತಾರೆ. ಅಂತಹ ಸಮಾಧಿ ಅವಸ್ಥೆಯಲ್ಲಿ ಅವರು ತಪಸ್ ಮಾಡ್ತಾ ಇದ್ರು. ಆಶ್ರಮದಲ್ಲಿ ಒಬ್ಬರೇ ಇದ್ದಾರೆ. ರಾಜ ಬಂದ, ಇವರು ತಪಸ್ ಮಾಡ್ತಾ ಇದ್ದಾರೆ, ನೀರು ಕೊಡಿ ಅಂತ ಕೇಳಿದ. ಹಿಂದೆ ಹೇಳಿದಂತೆ ಅವರಿಗೆ ಏನಾಗಿಲ್ಲ, ಜಗತ್ತಿನ ಅರಿವೇ ಇಲ್ಲ. ಹಾಗಾಗಿ ಅವರು ಸುಮ್ಮನೆ ತಮ್ಮ ಪಾಡಿ ತಾವು ತಪಸ್ ಮಾಡ್ತಾ ಇದ್ರು. ಅವರಿಗೆ ಹೇಳಿದಂಥ ಮಾತು ಕೂಡ ಕಿವಿ ಕೇಳಿಸ್ತೇ ಇಲ್ಲ ಅವರಿಗೆ. ರಾಜನಿಗೆ ಅಹಂಕಾರ ಬಂತು. ಮೊದಲೇ ಹಸಿವಾಗಿದೆ. ಸಂಸ್ಕೃತದಲ್ಲಿ ಒಂದು ಮಾತಿದೆ, ಬುಭುಕ್ಷಿತಂ ನ ಪ್ರತಿಭಾತಿ ಕಿಂಚಿತ್ ಅಂತ. ಯಾರಿಗೆ ತುಂಬ ಹೊಟ್ಟೆ ಹಸಿವಾಗಿರುತ್ತೋ, ನೀರಡಿಕೆ ಆಗಿರುತ್ತೋ ಅವನಿಗೆ ಏನು ಕೂಡ ತೋಚೋದಿಲ್ಲ ಅಂತೆ. ಆ ತಕ್ಷಣ ಸಿಟ್ಟಿ ಕೈಗೆ ಬುದ್ಧಿ ಕೊಟ್ಟು ಏನು ಬೇಕಾದ್ರೂ ಮಾಡಿಬಿಡ್ತಾನೆ ಅಂತ. ಹಾಗೆ ಇವನಿಗೆ ತುಂಬ ನೀರಡಿಕೆ ಆಗಿದೆ, ಹಸಿವೆ ಆಗಿದೆ. ಇವು ನೋಡಿದರೆ ನೀರು ಕೊಡ್ತಾ ಇಲ್ಲ. ಏನು ಮಾಡಬೇಕು ಅಂತ ನೋಡ್ತಾನೆ, ಆ ಕಡೆ ಈ ಕಡೆ ನೋಡ್ತಾನೆ, ಏನು ಕೂಡ ತೋಚೋದೇ ಇಲ್ಲ. ಕೊನೆಗೆ ಅವನು ಬೈಲಿಕ್ಕೆ ಶುರು ಮಾಡ್ತಾ ಇದ್ದಾನೆ, ನೀನೊಬ್ಬ ಡಾಂಭಿಕ ಋಷಿ, ಸುಮ್ಮನೆ ಮೋಸ ಮಾಡಲಿಕ್ಕೆ ನಾಟಕ ಮಾಡ್ತಾ ಇದ್ದೀಯ ಅಂತ ಹೇಳಿ ಅವನೇನು ಮಾಡ್ತಾನೆ, ಸುತ್ತಮುತ್ತ ನೋಡ್ತಾನೆ, ಏನೂ ಕಾಣಿಸೋದಿಲ್ಲ. ಒಂದು ಸತ್ತ ಹಾವು ಬಿದ್ದಿರುತ್ತೆ. ಆ ಹಾವನ್ನೇ ತಾನೇನು ಮಾಡ್ತಾನೆ, ಅದನ್ನು ಮುಟ್ಟೋದಿಲ್ಲ ಅವನು. ತನ್ನ ಬಿಲ್ಲಿನಿಂದ ತೆಗೆದುಕೊಂಡು, ಬಾಣದಿಂದ ತೆಗೆದುಕೊಂಡು ಅದನ್ನೇನು ಮಾಡ್ತಾನೆ, ಅವನು ಕೊರಳಿಗೆ ಹಾಕಿಬಿಡ್ತಾನೆ. ಶ್ರಮಿಕ ಋಷಿಗಳು ಹಿಂದೆ ಹೇಳಿದಂತೆ ದೊಡ್ಡ ಜ್ಞಾನಿಗಳು. ಒಬ್ಬ ಜ್ಞಾನಿಗಳು ಮನೆಗೆ ಬಂದರೆ ಅಥವಾ ನಾವು ಅವರ ಕಡೆ ಹೋದರೆ ಅವರ ಕುತ್ತಿಗೆಗೆ ಹೂವಿನ ಹಾರವನ್ನು ಹಾಕಬೇಕು ಎಂಬುದಾಗಿ ಶಾಸ್ತ್ರ ಹೇಳುತ್ತೆ. ಏಕೆಂತ ಹೇಳಿದ್ರೆ ಒಬ್ಬ ಯೋಗ್ಯ ಜ್ಞಾನಿಯ ಹೊಕ್ಕಳಿನಿಂದ ಮೇಲಭಾಗದ ತನಕ ದೇವತೆಗಳ ಸನ್ನಿಧಾನ ಇರುತ್ತೆ ಅಂತೆ. ಹೊಕ್ಕಳಿಂದ ಕೆಳಭಾಗದಲ್ಲಿ ಪಿತೃದೇವತೆಗಳ ಸನ್ನಿಧಾನ ಇರುತ್ತೆ. ಹಾಗಾಗಿ ಶ್ರಾದ್ದಾದಿಗಳನ್ನು ಮಾಡಬೇಕಾದ್ರೆ ಪಾದ ಪ್ರಕ್ಷಾಳನೆಗೆ ತುಂಬ ಮಹತ್ವ. ಬೇರೆ ಸಂದರ್ಭಗಳಲ್ಲಿ ಹೂವಿನ ಹಾರ ಹಾಕುವಂಥ ಸಂದರ್ಭ ಇರುತ್ತೆ. ಶ್ರಾದ್ದದಲ್ಲಿ ಯಾರೋ ಹೂವಿನ ಹಾರ ಹಾಕೋದಿಲ್ಲ ಬ್ರಾಹ್ಮಣರಿಗೆ. ಹಾಗೆ ಪಿತೃದೇವತೆಗಳ ಸನ್ನಿಧಾನ ಇರುತ್ತೆ, ಅಲ್ಲಿ ಕಾಲಿನಲ್ಲಿ ಇರುತ್ತೆ ಅಂತ ವಿಶೇಷವಾಗಿ ಅಂತ. ಹಾಗೆ ಇವರು ಕೂಡ ದೊಡ್ಡ ಜ್ಞಾನಿಗಳು. ಹೂವಿನ ಹಾರ ಹಾಕಿ ಸ್ವಾಗತ ಮಾಡಬೇಕಾದಂತಹ ಒಬ್ಬ ರಾಜ, ಅದರಲ್ಲೂ ಪಾಂಡವರ ಸಂತಾನ, ದೊಡ್ಡ ವ್ಯಕ್ತಿ. ಅವನೇ ಮಾಡಿದ ಸತ್ತ ಹಾವನ್ನು ಹಾರವನ್ನಾಗಿ ಹಾಕಿಬಿಟ್ಟ. ಹಾರ ಹಾಕಿದ, ಅವನಿಗೆ ಸ್ವಲ್ಪ ಸಿಟ್ಟು ಕಡಿಮೆ ಆಯಿತು. ಕೊನೆಗೆ ತನ್ನ ರಾಜ್ಯಕ್ಕೆ ವಾಪಸ್ ಬಂದ್ಬಿಟ್ಟ. ಇಷ್ಟ ಆಯಿತು. ತನ್ನ ಕೊರಳಿಗೆ ಹಾವಿನ ಹಾರವನ್ನು ಹಾಕಿದರೂ ಕೂಡ ಶಮೀಕರಿಗೆ ಎಚ್ಚರವೇ ಇಲ್ಲ. ಕೊನೆಗೆ ಒಬ್ಬ ಅವನ ಮಗ ಶೃಂಗಿ ಅಂತ 6 ವರ್ಷದ ಬಾಲಕ. ಅವನಿಗೆ ಅನೇಕ ಜನ ಸ್ನೇಹಿತರಿದ್ದರು. ಅವರೆಲ್ಲ ತುಂಬ ದೂರದಲ್ಲಿ ಕೂತ್ಕೊಂಡು ಆಟ ಆಡ್ತಾ ಇದ್ರು. ಒಬ್ಬ ವ್ಯಕ್ತಿ ಹುಡುಗ ಬಂದು ಹೇಳ್ತಾನೆ, ಶೃಂಗಿ, ನಿನ್ನ ಅಪ್ಪನ ಕೊರಳಿಗೆ ಯಾರೋ ಒಬ್ಬ ಸತ್ತ ಹಾವನ್ನು ಹಾಕಿಬಿಟ್ಟಿದ್ದಾನೆ ಅಂತ. ಆ ಶೃಂಗಿಯನ್ನು ಸಾಮಾನ್ಯ ವ್ಯಕ್ತಿ ಅಲ್ಲ, 6 ವರ್ಷದ ಬಾಲಕನಾಗಿದ್ದರೂ ಕೂಡ ಗಾಯತ್ರಿ ಮಂತ್ರದ ವಿಶೇಷ ಸಿದ್ಧಿ ಇತ್ತು. ಅವನು ಹಿಂದೆ ಮುಂದೆ ಏನು ವಿಚಾರ ಮಾಡೋದಿಲ್ಲ. ಒಂದೇ ಮಾತು, ನನ್ನ ತಂದೆಗೆ ಯಾರೋ ಹಾವಿನ ಹಾರವನ್ನು ಹಾಕಿದ್ದಾರೆ, ಸತ್ತ ಹಾವನ್ನು ಹಾಕಿದ್ದಾರೆ. ಅದು ದೊಡ್ಡ ತಪ್ಪು. ತಪ್ಪು ಹೋದು ಅದು ಅಭಿಮಾನವೂ ಇರುತ್ತೆ ಅವನಿಗೆ, ನನ್ನ ತಂದೆಗೆ ಹಾಕಿದ್ದಾರೆ ಅಂತ. ಹಾಗೆ ಸಿಟ್ಟಿನಿಂದಾಗಿ ಅವನೇ ಮಾಡ್ಬಿಡ್ತಾನೆ, ಯಾರು ಆ ಒಂದು ಇದನ್ನು ಹಾಕಿದ್ದಾರೋ ಇತಃ ಲಂಘಿತ ಮರ್ಯಾದಂ ತಕ್ಷಕ ಸಪ್ತಮೇಹನಿ
ಧಕ್ಷತಿ ಸ್ಮ ಕುಲಾಂಗಾರಂ ಚೋದಿತೋಮೆ ಪಿತೃದ್ರೋಹಂ, ನನ್ನ ತಂದೆಗೆ ದ್ರೋಹ ಮಾಡಿದಂತಹ ವ್ಯಕ್ತಿಯನ್ನ ಇಂದಿನಿಂದ 7 ದಿವಸದಲ್ಲಿ ತಕ್ಷಕ ಎನ್ನುವಂಥ ಸರ್ಪ ಧಕ್ಷತಿ ಸ್ಮ ಕುಲ ಅಂಗಾರಂ, ಅಂಗಾರವನ್ನ ಬೂದಿಯನ್ನಾಗಿ ಮಾಡಿಬಿಡ್ತಾನೆ ಅಂತ ಶಾಪವನ್ನು ಕೊಟ್ಟು ಬಿಡ್ತಾನೆ. ಇಷ್ಟ ಆಯಿತು. ಇಷ್ಟಾದ ತಕ್ಷಣ ಏನು ಮಾಡಿದ, ಅವನು ತನ್ನ ಆಶ್ರಮಕ್ಕೆ ಬರ್ತಾನೆ. ಆಶ್ರಮದಲ್ಲಿ ಬಂದಾಗ ಏನಾಗುತ್ತೆ, ಆ ವಿಚಾರ ಋಷಿಗಳಿಗೆ ಗೊತ್ತಾಗುತ್ತೆ, ಶಮೀಕ ಋಷಿಗಳಿಗೆ. ಸಾಮಾನ್ಯವಾಗಿ ಬೇರೆಯವರಾಗಿದ್ದರೆ ಅವರು ಒಳ್ಳೇದು ಮಾಡಿದೀನಿ, ನೀನು ಭಲೆ ಭಲೆ ಅಂತ ಹೇಳ್ತಾ ಇದ್ರು. ಶಮೀಕರು ಹೇಳ್ತಾರೆ, ನೀನು ದೊಡ್ಡ ಅಪರಾಧ ಮಾಡಿಬಿಟ್ಟಿ ಅಂತ. ನಾನೇನು ನಿನಗೆ ವಯಸ್ಸು ಮಾತ್ರ ಕಡಿಮೆ, ಬುದ್ಧಿ ಜಾಸ್ತಿ ಅಂತ ಅನ್ಕೊಂಡಿದ್ದೆ, ಆದರೆ ನಿನಗೆ ವಯಸ್ಸು ಕಡಿಮೆ ಬುದ್ಧಿಯೂ ಕಡಿಮೆ ಅಂತ. ಯಾಕೆ ಅಂತ ಹೇಳಿದ್ರೆ, ಬಂದಂತಹ ವ್ಯಕ್ತಿ ಯಾರು ಅವರಿಗೆ ಧ್ಯಾನ ಉಜ್ಞೆ ಗೊತ್ತಾಗುತ್ತೆ, ಬಂದದ್ದು ಪರೀಕ್ಷಿತ ಅಂತ. ಪರೀಕ್ಷಿತನಂತಹ ದೊಡ್ಡ ಮಹಾರಾಜ ಬಂದಿದ್ದ, ಸಾಕ್ಷಾತ್ ಕಲಿಯನ್ನೇ ನಿಗ್ರಹ ಮಾಡಿದಂತಹ ದೊಡ್ಡ ವ್ಯಕ್ತಿಯವನು. ಅಂತಹ ವ್ಯಕ್ತಿ ಬಂದಾಗ ಏನೋ ಅಚಾತುರ್ಯ ನಡೆಯಿತು ಸರಿ, ಆದರೆ ಅಷ್ಟು ಸಣ್ಣ ತಪ್ಪಿಗೆ ಅವನಿಗೆ 7 ದಿವಸದಲ್ಲಿ ಸಾಯುವಂಥ ದೊಡ್ಡ ಶಾಪ ಕೊಟ್ಟಿದ್ದೀರ, ತುಂಬ ಕೆಟ್ಟ ಶಾಪ ಇದು, ನಿನಗೆ ಬುದ್ಧಿ ಇಲ್ಲ ಎಂಬುದೇ ತಮ್ಮ ಮಗನಿಗೆ ಬಾಯಿಗೆ ಬಂದ ರೀತಿಯಲ್ಲಿ ಬೈಲಿಕ್ಕೆ ಶುರು ಮಾಡ್ತಾರೆ. ಹೀಗೆ ಇಷ್ಟೆಲ್ಲ ವಿಚಾರ ಗೊತ್ತಾಗುತ್ತೆ. ಕೊನೆಗೆ ಯಾವ ಶಮೀಕರು ತೀರ್ಮಾನವನ್ನು ಮಾಡ್ತಾರೆ, ಆದಷ್ಟು ಬೇಗ ಈ ವಿಚಾರವನ್ನು ಯಾರಿಗೆ ತಿಳಿಸ್ಬೇಕು, ಪರೀಕ್ಷೆಯನ್ನು ತಿಳಿಸ್ಬೇಕು ಅಂತ. ಯಾಕಂದರೆ ಪಾಪ ಅವನು ಏನು ಆಸೆ ಇಟ್ಕೊಂಡಿದ್ದಾನೋ ಜಗತ್ತಿನಲ್ಲಿ ಜೀವನದಲ್ಲಿ ಮಾಡಬೇಕಂತ ಗೊತ್ತಿಲ್ಲ, ಅಲ್ಲಿ ಶಾಪ ಕೊಟ್ಟು ಆಗಿಬಿಟ್ಟಿದೆ. 6 ವರ್ಷದ ಬಾಲಕನ ಶಾಪ ಕೂಡ ಏನಾಯಿತು, ಪರೀಕ್ಷಿತನಂತಹ ಮಹಾರಾಜನಿಗೆ ಅದು ಎಫೆಕ್ಟ್ ಆಯಿತು ಅಂತ. ಅದಕ್ಕೆ ವ್ಯಾಖ್ಯಾನಕಾರ ತಿಳಿಸ್ತಾರೆ, ಅವನು 7 ದಿವಸ ಆಗಲಿ ಯಾಕೆ ಶಾಪ ಕೊಟ್ಟ ಅಂತ. ಸಾಮಾನ್ಯ ಸಿಟ್ಟು ಬಂದಾಗ ಏನಾಗಿರುತ್ತೆ, ಈಗಲೇ ಸತ್ತು ಹೋಗ್ಬಿಡಿ ಶಾಪ ಕೊಟ್ಟು ಬಿಡ್ಬೋದಾಗಿತ್ತು. ಶಾಪ ಕೊಟ್ಟು ಸತ್ತು ಹೋಗ್ತಾ ಇದ್ದ ಕೂಡ ಅವನು, ಯಾಕಷ್ಟು ಸಾಮರ್ಥ್ಯ ಶೃಂಗಿಗೆ ಇತ್ತು. ಆದರೆ ಅವನು 7 ದಿವಸ ಆದಮೇಲೆ ಸಾಯಲಿದ್ದು ಯಾಕೆ ಶಾಪ ಕೊಟ್ಟ ಅಂತ ಹೇಳಿ ಅದಕ್ಕೆ ಶಾಸ್ತ್ರ ಹೇಳುತ್ತೆ, ಅದು ಪರಮಾತ್ಮನ ತೀರ್ಮಾನ, ವಿಧಿಯ ತೀರ್ಮಾನ ಅಂತ. 7 ದಿವಸ ಅವನು ಭಾಗವತವನ್ನು ಶ್ರವಣ ಮಾಡಬೇಕು, ಭಾಗವತವನ್ನು ಶ್ರವಣ ಮಾಡಿದಂತಹ ಕೀರ್ತಿಯವನಿಗೆ ಬರಬೇಕು, ಅದರಿಂದ ಪುಣ್ಯ ಅವನಿಗೆ ಬರಬೇಕು, ಕೊನೆಗೆ ಸತ್ತರೂ ಕೂಡ ಅವನಿಗೆ ಉತ್ತಮವಾದ ಗತಿಯಾಗಬೇಕು ಉದ್ದೇಶದಿಂದಾಗಿ ವಿಧಿ ಅವನ ಬಾಯಿಗೆ ಕೂತ್ಕೊಂಡು 7 ದಿವಸ ಆಗಲಿ ಅಂತ ಮಾತು ಹೇಳಿತು ಅಂತ ವ್ಯಾಖ್ಯಾನಕಾರ ತಿಳಿಸ್ತಾರೆ. ಹೀಗೆ ಇಷ್ಟೆಲ್ಲ ಆಯಿತು. ಇಷ್ಟೆಲ್ಲ ಆದ ಮೇಲೆ ವಿಚಾರವನ್ನು ತಿಳಿಸಿ ಅಂತ ತಮ್ಮ ಶಿಷ್ಯರನ್ನು ಕಳಿಸ್ತಾರೆ ಪರೀಕ್ಷಿತ ಮಹಾರಾಜನ ಅರಮನೆಗೆ. ಇವನು ಹೋಗ್ತಾ ಇದ್ದ, ಪರೀಕ್ಷಿತ ಮಹಾರಾಜನನ್ನು ಅರಮನೆ ಮುಟ್ಟಿಲ್ಲ. ಸ್ವಲ್ಪ ದೂರ ಹೋದ ಅವನಿಗೆ ಬೇಸರ ಆಗ್ಬಿಡ್ತು, ಎಂಥ ದೊಡ್ಡ ತಪ್ಪು ಮಾಡಿಬಿಟ್ಟೆ ನಾನು ಅಂತ. ಪರೀಕ್ಷಿತ ಮಹಾರಾಜ ಒಳ್ಳೆಯ ತುಂಬ ಸಾತ್ವಿಕ ವ್ಯಕ್ತಿ, ಹಿಂದೆ ಹೇಳಿದಂತೆ ಕಲಿಯ ಪ್ರಭಾವ ಅವನಲ್ಲಿ ಕೂಡ ಕಲಿ ಪ್ರವೇಶ ಆಗಿಬಿಟ್ಟಿತ್ತು. ಹಾಗಾಗಿ ಅದರಿಂದ ಏನಾಯಿತು, ಆ ರೀತಿಯಂಥ ದೊಡ್ಡ ತಪ್ಪನ್ನು ಮಾಡಿಬಿಟ್ಟ. ಆವಾಗ ಪರೀಕ್ಷಿತ ಮಹಾರಾಜ ಅನಿಸ್ತಿದೆ, ತುಂಬ ದೊಡ್ಡ ತಪ್ಪು ಮಾಡಿಬಿಟ್ಟೆ ಅಂತ. ಯೋಗ್ಯರಂತಹ ಋಷಿಗಳು, ಶಮೀಕ ಋಷಿಗಳು ಕೊರಳಿಗೆ ಹೂವಿನ ಹಾರವನ್ನು ಹಾಕಿ ತುಳಸಿಯನ್ನು ಸಮರ್ಪಣೆ ಮಾಡಿ ನಮಸ್ಕಾರ ಮಾಡಬೇಕಾದಂಥ ಒಬ್ಬ ದೊಡ್ಡ ವ್ಯಕ್ತಿಗಳಿಗೆ ನಾನೇ ಮಾಡಿದೆ, ಹಾವಿನ ಹಾರವನ್ನು, ಸತ್ತ ಹಾವಿನ ಹಾರವನ್ನು ಹಾಕಿಬಿಟ್ಟೆ, ತುಂಬ ದೊಡ್ಡ ತಪ್ಪು ಮಾಡಿದೆ ಅಂತ ಅವನಿಗೆ ತುಂಬ ಬೇಸರ ಆಗಲಿ ಶುರು ಮಾಡುತ್ತೆ. ತುಂಬ ಸಿಟ್ಟು ಕಡಿಮೆ ಆಯಿತು, ದರ್ಪ ಕಡಿಮೆ ಆಯಿತು, ಕಣ್ಣಲ್ಲಿ ನೀರು ಬರಲಿಕ್ಕೆ ಶುರುವಾಯಿತು ಅಂತೆ ಪರೀಕ್ಷಿತ ಮಹಾರಾಜನಿಗೆ. ಅದ್ದೇವ ರಾಜ್ಯಂ ಬಲಮೃದ್ಧಕೋಶಂ ಪ್ರಕೋಪಿತೋ ಬ್ರಹ್ಮಕುಲಾನಲೋಮೆ ಅಂತ ಅವನೊಂದು ಮಾತನ್ನು ಹೇಳ್ತಾನೆ. ನಾನು ಇಷ್ಟೆಲ್ಲ ತಪ್ಪನ್ನು ಮಾಡಿದ್ದೇನೆ, ಒಬ್ಬ ಯೋಗ್ಯ ವ್ಯಕ್ತಿಗಳಿಗೆ, ಜ್ಞಾನಿಗಳಿಗೆ ಅಪಮಾನ ಮಾಡಿದ್ದೇನೆ, ಅದರ ಪರಿಣಾಮವಾಗಿ ಈಗಲೇನೆ ನನ್ನ ಇಡೀ ರಾಜ್ಯ ಬೂದಿಯಾಗಿ ಹೋಗಿಬಿಡಲಿ ಎಂಬುದಾಗಿ ತನ್ನನ್ನು ತಾನೇ ಶಪಿಸಿಕೊಂಡು ಬಿಡ್ತಾನೆ ಪರೀಕ್ಷಿತ್ ಮಹಾರಾಜ. ನನ್ನ ರಾಜ್ಯ ಗೀಜ್ಯ ಯಾವುದೂ ಕೂಡ ನನಗೆ ಬೇಕಾಗಿಲ್ಲ, ಇಡೀ ನನ್ನ ರಾಜ್ಯ ಇದೆಲ್ಲೂ ಕೂಡ ಸುಟ್ಟು ಬೂದಿಯಾಗಿ ಹೋಗಿಬಿಡಲಿ ಎಂಬುದಾಗಿ ಶಾಪವನ್ನು ಕೊಟ್ಟು ಬಿಡ್ತಾನೆ. ಅಂದರೆ ತಾತ್ಪರ್ಯ ಏನು, ಬೂದಿಯಾಗಲಿ ಅಂತಲ್ಲ, ನನ್ನ ಪಾಲಿಗೆ ಇಲ್ಲದೆ ಹೋಗಲಿ, ನಾನು ಇದನ್ನು ಅನುಭವಿಸಬಾರ್ದು ಅಂತ ಹೇಳ್ಕೊಡ್ತಾರೆ ತನ್ನ ಪಾಲಿಗೆ ತಾನೇ. ಶೃಂಗಿ ಕೊಟ್ಟಿದ್ದು 7 ದಿವಸ ಆಗಲಿ ಅಂತ, ಪರೀಕ್ಷಿತ್ ಮಹಾರಾಜ ಈಗಲೇ ಎಲ್ಲ ನಾಶ ಆಗಲಿ ಅಂತ ಅಂದ್ಕೊಂಡು ಬಿಟ್ಟ. ಅಂದರೆ ಅಷ್ಟು ಪಶ್ಚಾತ್ತಾಪ ಆಗಿಬಿಡ್ತು ಅವನಿಗೆ. ಕೊನೆಗೆ ಅವರು ಬಂದು ಹೇಳ್ತಾರೆ, 1 ವಾರದಲ್ಲಿ ನಿಮಗೆ ತಕ್ಷಕ ಎಂಬಂತಹ ಸರ್ಪದಿಂದಾಗಿ ಸಾವು ಬರುತ್ತೆ ಅಂತ ಋಷಿಗಳ ಮಗನಾದಂತಹ ಶೃಂಗಿ ಶಾಪ ಕೊಟ್ಟಿದ್ದಾನೆ ಅಂತ. ಇಷ್ಟಾಗಿದ್ದೇ ತಡ ಅವನಿಗೆ ಸ್ವಲ್ಪವೂ ಬೇಜಾರಾಗಲಿಲ್ಲ, ಗಾಬರಿ ಆಗಲಿ, ಏನು ಮಾಡಬೇಕು ತೋಚಲಿಲ್ಲ, ಅದು ಏನೂ ಆಗಲಿಲ್ಲ. ತೀರ್ಮಾನ ಮಾಡಿದ, ನನಗೆ ತುಂಬ ಸಂತೋಷ ಆಯಿತು ಅಂತ. ಯಾಕಂದ್ರೆ ನಾನು ಕೂಡ ಇದನ್ನೇ ಬಯಸ್ತಾ ಇದ್ದೆ, ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೆ ಅಂತ. ಏನಾದರೂ ಒಂದು ಬಂದು ನನಗೆ ಪಾಪ ಪ್ರಾಯಶ್ಚಿತ್ತ ಪರಿಹಾರ ಆಗಬೇಕು ಅಂತ ಅಂದ್ಕೊಂಡಿದ್ದೆ, ಅವರ ಮಗ ನನಗೆ ಒಳ್ಳೆಯ ಶಾಪವನ್ನೇ ಕೊಟ್ಟಿದ್ದಾನೆ ಎಂಬುದಾಗಿ ತಿಳಿಸ್ತಾನೆ. ಹೀಗೆ ಇಷ್ಟೆಲ್ಲ ಮಾಡಿದು ಕೊನೆಗೆ ತಾನೇ ಮಾಡ್ತಾನೆ,
ತನ್ನ ಇಡೀ ರಾಜ್ಯವನ್ನು ತನ್ನ ಮಗನಾದಂಥ ಜನಮೇಜಯ ಎನ್ನುವಂತಹ ಮಗನಿಗೆ ಪಟ್ಟವನ್ನು ಕಟ್ಟಿ ತಾನು ಎಲ್ಲ ವಿಧವಾದಂತಹ ಬೆಳ್ಳಿ ಬಂಗಾರ ಆಭರಣ ಎಲ್ಲ ಕೂಡ ಇತ್ತು, ನಾರುಮಡಿ ಅದು ಪೀತಾಂಬರ ವಸ್ತ್ರ ಎಲ್ಲವನ್ನು ಕೂಡ ಅಲ್ಲಿ ಅವನಿಗೆ ಜನಮೇಜನಿಗೆ ಕೊಟ್ಟು ತಾನು ನಾರುಮಡಿಯನ್ನು ಉಟ್ಟುಕೊಂಡು ನೇರವಾಗಿ ಅಮರ್ತ್ಯ ನದ್ಯಾಮ್ ಎಂಬುದಾಗಿ ಹರಿದ್ವಾರದ ಹತ್ತಿರ ಇರುವಂಥ ಇವತ್ತೇನು ಶುಕಸ್ಥಳ ಅಂತ ಒಂದು ಪ್ರಸಿದ್ಧ ಪ್ರದೇಶ, ಅಲ್ಲಿಗೆ ಬಂದು ಸೇರ್ತಾನೆ. ಗಂಗಾ ನದಿಯ ತೀರ. ಅವನಿಗೆ ಏನು ಮಾಡಬೇಕಂತ ಗೊತ್ತಿರೋದಿಲ್ಲ, ಇರೋದು 1 ವಾರ ಅಷ್ಟೇ ಸಮಯ. ಆದಷ್ಟು ಗಂಗಾ ನದಿಯ ತೀರದಲ್ಲಿ ಕೂತ್ಕೊಂಡು ಧ್ಯಾನವನ್ನು ಮಾಡಿ ಪ್ರಾಣತ್ಯಾಗ ಮಾಡೋಣ ಅಂತ ಅವನ ತೀರ್ಮಾನ ಇದ್ದದ್ದು. ಆದದ್ದೆಲ್ಲ ಒಳ್ಳೆಯದಾಯಿತು ಅಂತ ಅವರಿಗೆ ಬರ್ತಾನೆ. ಇಷ್ಟಾದ ಮೇಲೆ ಭಾಗವತ ಒಂದು ಮಾತನ್ನು ಹೇಳುತ್ತೆ. ಇವನಿಗೆ ಇದ್ದದ್ದು ಎಷ್ಟು ಸಮಯ? 1 ವಾರದ ಸಮಯ. 1 ವಾರದಲ್ಲಿ ಏನು ಮಾಡಲಿಕ್ಕಾಗುತ್ತೆ ಅಂತ ಮುಂದೆ ಪ್ರಶ್ನೆ ಮಾಡ್ತಾನೆ ಪರೀಕ್ಷಿತ ಮಹಾರಾಜ. ಶುಕಾಚಾರ್ಯ ಪ್ರಶ್ನೆ ಮಾಡ್ತಾರೆ, ಮುಂದೆ ಇದು ಬರುತ್ತೆ. ಆವಾಗ ಶುಕಾಚಾರ್ಯ ಹೇಳ್ತಾರೆ, ನಿನಗೆ ತುಂಬ ಜಾಸ್ತಿ ಟೈಮ್ ಸಿಕ್ಕಿದೆ ಅಂತ. ಯಾಕೆಂದರೆ ಒಂದು ಕತೆ ಕೇಳ್ತೇನೆ ಕೇಳು. ಮುಹೂರ್ತಾತ್ ಸಂಗಮೋತ್ಸೃಜ್ಯ ಗತವಾನ್ ಅಭಯಂ ಹರಿಂ ಅಂತ ಒಬ್ಬ ರಾಜ ಇದ್ದ, ಖಟ್ವಾಂಗ ಅಂತ ರಾಜ. ಖಟ್ವಾಂಗ ಮಹಾರಾಜ ಅವನು ಸೂರ್ಯವಂಶದಲ್ಲಿ ಬಂದಂತಹ ರಾಜ, ರಾಮನಿಗಿಂತ 5 ತಲೆ ಹಿಂದಿನ ರಾಜ. ಅವನು ಭಾರೀ ಪರಾಕ್ರಮಶಾಲಿಯಾಗಿದ್ದ. ಎಷ್ಟು ಪರಾಕ್ರಮಶಾಲಿ ಅಂತ ಹೇಳಿದ್ರೆ, ದೇವತೆಗಳಿಗೆ ದೈತ್ಯರಿಗೆ ಯುದ್ಧ ಅಂತ ಆದರೆ ಇವನು ಹೋಗಿ ಯುದ್ಧ ಮಾಡಿ ದೇವತೆಗಳನ್ನ ಗೆಲ್ಲಿಸ್ತಾ ಇದ್ದ ಅಂತೆ. ಅಷ್ಟು ಪರಾಕ್ರಮಶಾಲಿಯಾದಂತಹ ರಾಜ. ಕೊನೆಗೆ ಯುದ್ಧ ಎಲ್ಲ ಮಾಡಲಿಕ್ಕೆ ಅಂತ ಒಂದ್ಸಲ ಹೋಗಿದ್ದ. ತುಂಬ ದೀರ್ಘ ಯುದ್ಧ ಆಯಿತು. ಕೊನೆಗೆ ದೇವತೆಗಳಿಗೆ ತುಂಬ ಸಂತೋಷ ಆಗುತ್ತೆ ಅಂತೆ. ತುಂಬ ಚೆನ್ನಾಗಿ ಯುದ್ಧ ಮಾಡಿ ನಮ್ಮನ್ನು ಗೆಲ್ಲಿಸ್ಕೊಟ್ಟಿದ್ದೀಯಾ, ನಿನಗೇನು ವರ ಬೇಕು ಕೇಳು ಅಂತ. ಖಟ್ವಾಂಗನಿಗೆ ಜೀವನದಲ್ಲಿ ಎಲ್ಲ ಕೂಡ ಇತ್ತು. ದೊಡ್ಡ ಸೂರ್ಯವಂಶದ ಚಕ್ರವರ್ತಿ, ದುಡ್ಡು ಕಾಸು ಬೇಕು ಏನು ಬೇಕೋ ಎಲ್ಲ ಕೂಡ ಇತ್ತು. ಒಳ್ಳೆ ಜ್ಞಾನವೂ ಕೂಡ ಇತ್ತು. ಹಾಗೆ ಅವನು ಕೇಳ್ತಾನೆ, ನನಗೆ ಬೇರೆ ಏನು ಬೇಡ, ನನ್ನ ಆಯಸ್ಸಿನ ಎಷ್ಟು ಉಳಿದಿದೆ ಅಂತ ಹೇಳಿಬಿಡಿ ಅಂತ ಹೇಳ್ತಾನೆ. ದೇವತೆಗಳು ನೋಡಿ ಹೇಳ್ತಾರೆ, ಖಟ್ವಾಂಗ ನಿನ್ನ ಆಯಸ್ಸು ಕೇವಲ 1 ಮುಹೂರ್ತ ಮಾತ್ರ ಉಳಿದಿದೆ ಅಂತ. 1 ಮುಹೂರ್ತ ಅಂತ 48 ನಿಮಿಷ ಅಷ್ಟು ಮಾತ್ರ ಉಳಿದಿದೆ ಅಂತ ಹೇಳ್ಬಿಡ್ತಾರೆ. ಖಟ್ವಾಂಗ ಮಹಾರಾಜ ಏನು ಮಾಡಬೇಕು ಅಂತ ತೋಚೋದಿಲ್ಲ. ನೇರವಾಗಿ ಮನೋವೇಗದಿಂದಾಗಿ, ಅಂದರೆ ಮನಸ್ಸಿಗೆ ತುಂಬ ವೇಗ ಅಂತ. ಯಾಕೆಂದರೆ ನಾವು ಇಲ್ಲಿ ಕುತ್ಕೊಂಡು ಎಲ್ಲೋ ಒಂದು ಕಡೆ ಹೋಗ್ಬೇಕು ಅಂತ ಹೇಳಿ ಅಲ್ಲಿ ದೂರ ಪ್ರಯಾಣ ಮಾಡಬೇಕು, ಮನಸ್ಸಾಗಲ್ಲ, ತಕ್ಷಣದಲ್ಲಿ ಇಲ್ಲಿಗೆ ಹೋಗಿಬಿಡುತ್ತೆ. ಹಾಗೆ ಮನಸ್ಸಿನ ವೇಗದಿಂದಾಗಿ ತಾನು ಭೂಮಿಗೆ ಬರ್ತಾನೆ. ಭೂಮಿಗೆ ಬಂದು ತನ್ನ ವಿಶೇಷವಾದ ಸಂಪತ್ತನ್ನು ದಾನ ಮಾಡಿ ಆತುರ ಸನ್ಯಾಸ ಅಂತ. ಆತುರ ಸನ್ಯಾಸ ಅಂತೇಳಿ, ಆತುರ ಅಂತೇಳಿ ಅರ್ಜೆಂಟಲ್ಲಿ ಸನ್ಯಾಸ ತಗೊಳ್ಳೋದು ಅಂತ. ಅದಕ್ಕೆ ಒಂದು ವಿಧಾನ ಇದೆ. 10-15 ನಿಮಿಷಗಳಲ್ಲಿ ಸನ್ಯಾಸ ಸ್ವೀಕಾರ ಮಾಡುವಂಥ ಒಂದು ಪದ್ಧತಿ ಇದೆ. ಆ ರೀತಿ ಸನ್ಯಾಸವನ್ನು ಸ್ವೀಕಾರ ಮಾಡಿ ಪರಮಾತ್ಮ ವಿಶೇಷವಾದಂಥ ಧ್ಯಾನವನ್ನು ಮಾಡಿ ತಾನೇ ಮಾಡ್ತಾನೆ, ಪರಮಾತ್ಮನ ಲೋಕವನ್ನು ಪಡಿತಾನೆ ಅಂತ ಹೇಳ್ತಾರೆ ಶುಕಾಚಾರ್ಯರು. ಹಾಗಾಗಿ ಖಟ್ವಾಂಗ ಮಹಾರಾಜನಿಗೆ ಸಿಕ್ಕಿದ್ದು ಕೇವಲ 1 ಮುಹೂರ್ತ, ನಿನಗೆ 1 ವಾರ ಸಿಕ್ಕಿದೆ. ಹಾಗಾಗಿ ಅದನ್ನು ನೀನೇನು ಚಿಂತೆ ಮಾಡಬೇಡ, ನಾನು ನಿನ್ನನ್ನು ಉದ್ಧಾರ ಮಾಡ್ತೇನೆ ಅಂತ ಶುಕಾಚಾರ್ಯ ಹೇಳ್ತಾರೆ. ಹೀಗೆ ಇಷ್ಟೆಲ್ಲ ಮುಂದೆ ಬರುತ್ತೆ. ಕೊನೆಗೆ ಪರೀಕ್ಷಿತ ಮಹಾರಾಜ ಬಂದು ಕೂತ್ಕೊಂಡಿದ್ದಾನೆ. ಪರೀಕ್ಷಿತ ಮಹಾರಾಜ ಬಂದು ಕೂತ್ಕೊಂಡಿದ್ದ, ಯಾರನ್ನು ಕೂಡ ಕರಲಿಲ್ಲ, ನೀವು ಬನ್ನಿ ಅಂತ. ಕೂತ್ಕೊಂಡಿದ್ದೆ ತಡ ಅಲ್ಲಿಗೆ ಅನೇಕ ರೀತಿಯಾದಂತಹ ಋಷಿಮುನಿಗಳು ಬಂದರು ಎಂಬುದಾಗಿ ತಿಳಿಸ್ತಾರೆ. ತತ್ರೋಪಜಗ್ಮುಹು ಭುವನಂ ಪುರಾಣಾಹ ಮಹಾನುಭಾವಾಹ ಮುನಯ ಸಶಿಷ್ಯ ಅಂತ ಇಡೀ ಜಗತ್ತನ್ನೇ ಪಾವನಗೊಳಿಸುವಂಥ ಅನೇಕ ಜನ ಋಷಿಮುನಿಗಳೆಲ್ಲರೂ ಕೂಡ, ವಿಶೇಷವಾಗಿ ಅತ್ರಿ, ವಸಿಷ್ಠ, ಚವನ, ಕೃಪಾಚಾರ್ಯರು, ಭೃಗು, ಅಂಗೀರಸ, ವಿಶ್ವಾಮಿತ್ರ, ಉಚತ್ಯ, ಇಂದ್ರಪ್ರಮದ, ಇದ್ಮವಾಹ, ಮೇಧಾತಿಥಿ ಅಂತ ಅನೇಕ ಜನ ಬಂದರು. ಯಾರನ್ನು ಕೂಡ ಅವನು ಕರೆಯಲಿಲ್ಲ, ಕರೆಯದೇ ಬಂದಂಥವ್ರು ಇದೆಲ್ಲರೂ ಕೂಡ. ಕೇವಲ ಇಷ್ಟು ಜನ ಮಾತ್ರ ಅಲ್ಲ, ಸಾಕ್ಷಾತ್ ವೇದವ್ಯಾಸ ರೂಪಿಯಾದಂತಹ ಪರಮಾತ್ಮ ಮತ್ತು ಪರಶುರಾಮ ರೂಪಿಯಾದಂಥ ಪರಮಾತ್ಮ ಇಬ್ಬರು ಕೂಡ ಅಲ್ಲಿಗೆ ಬರ್ತಾರೆ. ಪರಶುರಾಮ ರೂಪ ಮತ್ತು ವೇದವ್ಯಾಸ ರೂಪ ಎರಡೂ ಕೂಡ ಅಲ್ಲಿಗೆ ಬಂತು. ಇಷ್ಟೆಲ್ಲ ಬಂದಿದ್ದರ ಕಾರಣ ಏನು ಅಂತ ಹೇಳಿದ್ರೆ, ಪರೀಕ್ಷಿತ್ ಮಹಾರಾಜನ ಸಜ್ಜನಿಕೆ, ಅತ್ಯಂತ ಪರಮ ಸಜ್ಜನಾದಂತಹ ವ್ಯಕ್ತಿ. ಹಾಗಾಗಿ ಅವನು ಕರೆಯದೇ ಹೋದರೂ ಕೂಡ ಅನೇಕ ಜನ ಬಂದರು. ಬಂದಿದ್ದರಿಂದ ಏನಾಯಿತು, ಅವನಿಗೆ ಮುಂದೆ ಮೋಕ್ಷ ಆಯಿತು ಅಂತ. ಅದನ್ನೇ ಹೇಳ್ತಾರೆ ದಾಸರು, ಸಂಘವಾಗಲಿ ಸಾಧು ಸಂಘವಾಗಲಿ, ಸಂಘದಿಂದ ಲಿಂಗದೇಹ ಭಂಗವಾಗಲಿ ಅಂತ. ಒಳ್ಳೆಯ ಸಜ್ಜನರು ಕೂಡ ಅಲ್ಲಿಗೆ ಬಂದು ಸೇರ್ತಾರೆ. ಇಂತಹ ಸಂದರ್ಭದಲ್ಲಿ ಅನೇಕ ಜನ ಬಂದರು. ಅನೇಕ ಜನ ಬಂದ ತಕ್ಷಣ ಇನ್ನೇನು ಸಭೆ ಪ್ರಾರಂಭ ಆಗಬೇಕು. ಆ ಸಮಯದಲ್ಲಿ ಅಲ್ಲಿಗೆ ಬಂದಂಥವ್ರು ಯಾರು ಅಂತೇಳಿ ಶುಕಾಚಾರ್ಯರು ಅಂತ. ಶುಕಾಚಾರ್ಯ ಅಂತೇಳಿ ಸಾಕ್ಷಾತ್ ವೇದವ್ಯಾಸ ರೂಪಿಯಾದಂತಹ ಪರಮಾತ್ಮನ ಮಗ ಅಂತಹ ಅವರು ಬರ್ತಾರೆ. ಬರಬೇಕಾದ್ರೆ ಅವ್ರು ಹೇಗಿದ್ರು ಅಂತ ಭಾಗವತ ಹೇಳುತ್ತೆ. ಎದೃಶ್ಚಯ ಗಾಮ್ ಅಟಮಾನೋನಪೇಕ್ಷ ಅಂತ ಸುಮ್ಮನೆ ತಿರುಗಾಡ್ತಾ ಬರ್ತಾ ಇದ್ರು ಅಷ್ಟೇ. ಅವರು ಬರ್ತಾ ಇದ್ರು. ಬರಬೇಕಾದ್ರೆ ಅವರಿಗೆ 16 ವರ್ಷ 16 ವರ್ಷ ತರುಣನಂತೆ ಇದ್ರು. ಅವರಿಗೆ ತುಂಬ ವಯಸ್ಸಾಗಿತ್ತು ಆಗಲೇ.
ಆದರೆ ತಮ್ಮ ಯೋಗಶಕ್ತಿಯ ಪ್ರಭಾವದಿಂದಾಗಿ ಅವರು ಒಳ್ಳೆ 16 ವರ್ಷದ ತರುಣನ ಥರ ಇದ್ರು ಅಂತೆ. ಆದರೆ ಮೈ ಮೇಲೆ ಬಟ್ಟೆ ಇಲ್ಲ, ತಲೆಯೆಲ್ಲ ಜಡೆಗಟ್ಟಿ ಹೋಗಿಬಿಟ್ಟಿದೆ. ನೋಡಿದರೆ ಯಾವುದೋ ಒಬ್ಬ ಹುಚ್ಚಿನ ಥರ ಕಾಣಿಸ್ತಾ ಇದ್ದಾರೆ. ಅದಕ್ಕೆ ಭಾಗವತ ಹೇಳುತ್ತೆ, ಶುಕಾಚಾರ್ಯರಲ್ಲಿ ಬರ್ತಾ ಇದ್ದರೆ ಅವರ ಹಿಂದೆ ಆ ಹಳ್ಳಿಯ ಮಕ್ಕಳೆಲ್ಲರೂ ಕೂಡ ಕಲ್ಲು ಮತ್ತು ಸೆಗಣಿಯನ್ನು ಅವ್ರು ಒಗಿತಾ ಇದ್ರು ಅಂತೆ. ಆ ರೀತಿಯ ಅಂತ ಅವಧೂತ ವೇಷ. ಕಲ್ಲು ಏನು ಒಗೆದರೂ ಕೂಡ ಏನು ಪ್ರತಿಸ್ಪಂದನೆ ಇಲ್ಲ, ತಮ್ಮ ಪಾಡಿಗೆ ತಾವು ಪರಮಾತ್ಮನ ಸ್ಮರಣೆ ಮಾಡ್ತಾ ಬರ್ತಾ ಇದ್ರು ಶುಕಾಚಾರ್ಯರು. ಆ ರೀತಿಯನ್ನು ಶುಕಾಚಾರ್ಯರು ಯಾವಾಗ ಬಂದರೋ ತಕ್ಷಣದಲ್ಲಿಯೇ ಅಲ್ಲಿದ್ದಂಥ ಎಲ್ಲ ವಿಧವಾದ ಋಷಿಮುನಿಗಳು ಕೂಡ ವಿಶೇಷವಾಗಿ ತಾವೇ ಮಾಡ್ತಾರೆ, ಅವರಿಗೆ ಎದ್ದು ಗೌರವವನ್ನು ಕೊಡ್ತಾರೆ. ಸಾಕ್ಷಾತ್ ರುದ್ರದೇವರ ಅವತಾರರಾದಂತಹ ವ್ಯಕ್ತಿ ಶುಕಾಚಾರ್ಯರು. ಹಿಂದೆ ಪರೀಕ್ಷಿತನನ್ನ ಸಂಹಾರ ಮಾಡಬೇಕು ಅಂತ ಪ್ರಯತ್ನ ಮಾಡಿದಂಥವ್ರು ಯಾರು? ಅಶ್ವತ್ಥಾಮಾಚಾರ್ಯರು. ಅವರು ಯಾರು? ಸಾಕ್ಷಾತ್ ರುದ್ರದೇವರೇ ಅವತಾರ. ಈಗ ಉದ್ಧಾರ ಮಾಡೋಕೆ ಬಂದಿರೋರು ಕೂಡ ಯಾರು? ಶುಕಾಚಾರ್ಯ. ಅವರು ಕೂಡ ಸಾಕ್ಷಾತ್ ರುದ್ರದೇವರ ಅವತಾರ. ಹೀಗೆ ಪರಮಾತ್ಮ ಆ ರುದ್ರದೇವರ ಮೂಲಕ ಅವರ ಉದ್ಧಾರವನ್ನು ಮಾಡಬೇಕು ಅಂತ ತೀರ್ಮಾನ ಮಾಡ್ತಾನೆ. ಶುಕಾಚಾರ್ಯ ಬಂದಾಗ ಎಲ್ಲರೂ ಕೂಡ ಎದ್ದು ನಿಂತು ಅವರಿಗೆ ಗೌರವವನ್ನು ಸಮರ್ಪಣೆ ಮಾಡ್ತಾರೆ. ಅವರಿಗೆ ತುಂಬ ಸಂತೋಷ ಆಗುತ್ತೆ ಅಂತೆ. ಯಾಕೆ ಅಂತ ಹೇಳಿದ್ರೆ, ಒಬ್ಬ ಈ ಶುಕಾಚಾರ್ಯರು ಎಂತಹ ವೈರಾಗ್ಯ ಅಂತ ಹೇಳಿದ್ರೆ, ಅವರು ಸನ್ಯಾಸಿಗಳು, ಭಿಕ್ಷೆ ಬೇಡಿ ಜೀವನ ಮಾಡುವಂತಹ ಒಬ್ಬ ವ್ಯಕ್ತಿ. ಭಿಕ್ಷೆ ಬೇಡಲಿಕ್ಕೆ ಅಂತ ಪ್ರತಿಯೊಬ್ಬರ ಮನೆಗೆ ಹೋಗ್ತಾ ಇದ್ರು. ಎಷ್ಟೊತ್ತು ಕೇಳಬೇಕು ಅಂತ ಭಿಕ್ಷೆ. ಯಾರೊಬ್ಬ ವ್ಯಕ್ತಿ ಶುಕಾಚಾರ್ಯ ಮನೆಗೆ ಭಿಕ್ಷೆ ಬೇಡಲಿಕ್ಕೆ ಅಂತ ಹೋಗ್ತಾ ಇದ್ರು. ಭಿಕ್ಷೆ ಹಾಕಿ ಅಂತ ಕೇಳ್ತಾ ಇದ್ರು. ಒಳಗಡೆ ನೀನು ರಿಯಾಕ್ಟ್ ಬರಲಿಲ್ಲ. ಒಂದು 5 ನಿಮಿಷ ನಿಲ್ತಾ ಇದ್ರು. ಬರದೇ ಹೋದರೆ ಮುಂದೆ ಹೋಗ್ತಾ ಇದ್ರು ಅಂತ. ಅದಕ್ಕೆ ಹೇಳ್ತಾರೆ ಸ ಗೋದೋಹನ ಮಾತ್ರಂ ಹಿ ಅಂತ. ಹಿಂದಿನ ಕಾಲದಲ್ಲಿ ಪ್ರತಿಯೊಬ್ಬರ ಮನೆಯಲ್ಲೂ ಕೂಡ ಆಕಳುಗಳು ಇರ್ತಾ ಇದ್ವು. ಹಾಗಾಗಿ ಒಂದು ವೇಳೆ ಮನೆಯ ಯಜಮಾನಿ ಆಕಳದ ಹಾಲನ್ನು ಕರಿತಾ ಇದ್ರೆ ಅದಕ್ಕೆ ನಾನು ಡಿಸ್ಟರ್ಬ್ ಮಾಡಬಾರ್ದು ಅಂತ ಒಂದು ಆಕಳಿನ ಹಾಲನ್ನು ಕರೀಲಿಕ್ಕೆ ಎಷ್ಟು ಸಮಯ ಬೇಕಾಗುತ್ತೋ ಅಷ್ಟು ಟೈಮ್ ಮಾತ್ರ ಅವ್ರು ನಿಲ್ತಾ ಇದ್ರು ಒಂದು ಮನೆ ಮುಂದೆ. ಕರೆಯೋದು ಕೂಡ ಒಂದೇ ಸಲ, 10 ಸಲ ಕರಿತಾ ಇದ್ದಿಲ್ಲ, ಒಂದೇ ಸಲ ಭಿಕ್ಷೆ ಹಾಕಿ ಅಂತ ಕೇಳ್ತಾ ಇದ್ರು. ಒಂದು 5 ನಿಮಿಷ ನಿಲ್ತಾ ಇದ್ರು. ಆಗದೆ ಹೋದರೆ ಮತ್ತೆ ಮುಂದಿನ ಮನೆ. ಹೀಗೆ ಒಂದು ಸ್ಥಳದಲ್ಲಿ 5 ನಿಮಿಷಕ್ಕಿಂತ ಹೆಚ್ಚು ನಿಲ್ಲದೇ ಇರುವಂತಹ ವ್ಯಕ್ತಿ ಯಾರು? ಅದು ಶುಕಾಚಾರ್ಯರು. ಅಂತಹ ಶುಕಾಚಾರ್ಯರು 1 ವಾರಗಳ ಕಾಲ ಇಲ್ಲಿ ಬಂದು ನಿಲ್ತಾ ಇದ್ದಾರೆ ಅಂತ ಅದು ಪರೀಕ್ಷಿತ್ ಮಹಾರಾಜರ ವಿಶೇಷವಾದ ಪುಣ್ಯ ಎಂಬುದಾಗಿ ಅವರೆಲ್ಲರೂ ಕೂಡ ತೀರ್ಮಾನ ಮಾಡ್ತಾರೆ. ಹೀಗೆ ಇಷ್ಟೆಲ್ಲ ತಕ್ಷಣ ವಿಶೇಷವಾಗಿ ಅಲ್ಲಿಗೆ ಸಾಕ್ಷಾತ್ ಹಿಂದೆ ಹೇಳಿದಂತೆ ವೇದವ್ಯಾಸ ದೇವರೇ ಇದ್ದರು. ಭಾಗವತ ಬರೆದಂಥವರೇ ವೇದವ್ಯಾಸ ದೇವರು, ಸಾಕ್ಷಾತ್ ಪರಮಾತ್ಮ ಪರಶುರಾಮ ದೇವರಿದ್ದರು. ಆದರೂ ಕೂಡ ಅವರು ಯಾರೂ ಭಾಗವತವನ್ನು ಉಪದೇಶ ಮಾಡಲಿಲ್ಲ. ಮಾಡಿದ್ಯಾರು? ಅವರ ಮಕ್ಕಳಾದ ಶುಕಾಚಾರ್ಯರು. ಅದು ಕೂಡ ಯಾಕೆ ಅಂತಾರೆ, ಅವರಿಗೆ ಕೀರ್ತಿ ಬರಲಿ ಉದ್ದೇಶದಿಂದಾಗಿ. ಹೀಗೆ ಪರಮಾತ್ಮ, ನಾನು ಹಿಂದೆ ಹೇಳಿದಂತೆ, ಅವನಿಗೆ ಯಾರ ಅವಶ್ಯಕತೆಯೂ ಇಲ್ಲ. ನಾವು ಇವತ್ತು ಕೇಳುವಂತೆ ಸೃಷ್ಟಿ ಮಾಡುವಂಥವನು ಬ್ರಹ್ಮದೇವರು, ಸಂಹಾರ ಮಾಡುವಂಥವ್ರು ರುದ್ರದೇವರು ಅಂತೆಲ್ಲ ಕೇಳ್ತೇವೆ. ಅವರು ಯಾರ ಅವಶ್ಯಕತೆಯೂ ಪರಮಾತ್ಮನಿಗಿಲ್ಲ. ತಾನೇ ಎಲ್ಲವನ್ನು ಕೂಡ ಮಾಡುವಂಥ ಸಾಮರ್ಥ್ಯ ಇದೆ. ಅವನೇ ಮಾಡುವಂಥವನು ವಾಸ್ತವಿಕವಾಗಿ. ಆದರೆ ಅವರನ್ನು ಯಾಕೆ ಇಟ್ಕೊಂಡಿದ್ದ ಅಂತ ಹೇಳಿ ಅವರಿಗೆ ಕೀರ್ತಿ ಬರಲಿ ಉದ್ದೇಶದಿಂದಾಗಿ ಆ ರೀತಿಯಾಗಿ ಮಾಡ್ತಾನೆ. ಹೀಗೆ ಇಷ್ಟೆಲ್ಲ ಆಯಿತು. ಕೊನೆಗೆ ಪರೀಕ್ಷಿತ ಮಹಾರಾಜ ಪ್ರಶ್ನೆ ಮಾಡ್ತಾನೆ. ಮರಣ ಹತ್ತಿರ ಬಂದಂತಹ ವ್ಯಕ್ತಿ ಯಚ್ಛ್ರೋತವ್ಯಂ ಮತೋ ಜಾಪ್ಯಂ ಯತ್ಕರ್ತವ್ಯಂ ನಭಿಸ್ಮದ ಸ್ಮರ್ತವ್ಯಂ ಭಜನೀಯಮ್ಮ ಬ್ರೋಹಿ ಕದ್ಯದ್ವ ವಿಪದೇಯಂ ಎಂಬುದಾಗಿ, ಮರಣ ಹತ್ತಿರ ಬಂದಂಥ ವ್ಯಕ್ತಿ ಯಾವುದನ್ನು ಸ್ಮರಣೆ ಮಾಡಬೇಕು, ಯಾವುದನ್ನು ಕೇಳಬೇಕು, ಏನನ್ನು ಬಿಡಬೇಕು, ಯಾವುದನ್ನು ಇಟ್ಕೊಳ್ಬೇಕು, ಎಲ್ಲವನ್ನು ಕೂಡ ನನಗೆ ವಿಶೇಷವಾಗಿ ವಿಸ್ತಾರವಾಗಿ ಉಪದೇಶ ಮಾಡಬೇಕು ಎಂಬುದಾಗಿ ಪ್ರಾರ್ಥನೆ ಮಾಡಿದಾಗ ಅಲ್ಲಿಂದಾಗಿ ಭಾಗವತದ ಉಪದೇಶವನ್ನು ವಿಶೇಷವಾಗಿ ಶುಕಾಚಾರ್ಯ ಮಾಡಲಿಕ್ಕೆ ಪ್ರಾರಂಭ ಮಾಡ್ತಾರೆ. ಅವರು ಹೇಳ್ತಾರೆ, ಶ್ರೋತವ್ಯಾನೀಹ ರಾಜೇಂದ್ರ ನೃಣಾಂ ಸಂತಿ ಸಹಸ್ರಶಃ ಅಪಶ್ಯತಾಂ ಆತ್ಮದತ್ತಂ ಗೃಹೇಶು ಗೃಹಮೇದಿನಾಂ ಅಂತ. ನೀ ಒಳ್ಳೆ ಪ್ರಶ್ನೆ ಕೇಳಿದಿ. ಕೇಳಬೇಕಾದದ್ದು ಏನಿದೆ ಅಂತ, ಶ್ರೋತವ್ಯಂ ಅಂತ. ಅದಕ್ಕೆ ಶುಕಾಚಾರ್ಯ ಹೇಳ್ತಾರೆ, ಕೇಳಬೇಕಾದಂತಹ ವಿಚಾರ ಒಂದಲ್ಲ ಎರಡಲ್ಲ 1000 ಇದ್ದಾವೆ ಅಂತ. ಇನ್ನು ಜನ್ಮ ಪೂರ್ತಿ ಕೇಳಿ ಮುಗಿಸಿದರೂ ಕೂಡ ಕೇಳದೇ ಇರುವಂಥ ವಿಚಾರ ಇನ್ನೂ ಉಳಿಯುತ್ತೆ. ಹಾಗಾಗಿ ಅಪಶ್ಯತ ಮಾತೃತ್ವಂ ಗೃಹೇಶು ಗೃಹಮೇದಿನಾಂ ಅಂತ ಒಬ್ಬ ವ್ಯಕ್ತಿ ತನ್ನ ಜೀವನವನ್ನು ಪರಮಾತ್ಮನ ಕಡೆಗೆ ಹಾಯಿಸೋದು ತುಂಬ ಕಡಿಮೆ. ಹಾಗಾಗಿ ಕೇಳಬೇಕಾದಂಥ ವಿಚಾರ ತುಂಬ ಇದೆ. ಅದರಲ್ಲಿ ಪ್ರಸಿದ್ಧವಾದ ಯಾವುದೋ ಅದನ್ನು ಮಾತ್ರ ನಾನು ನಿನಗೆ ಹೇಳ್ತೇನೆ. ಅಂದರೆ ಪರಮಾತ್ಮನ ವಿಚಾರವನ್ನು ನಾನು ನಿನಗೆ ಹೇಳಲಿಕ್ಕೆ ಶುರು ಮಾಡ್ತೇನೆ, ಅದನ್ನು ನೀನು ಕೇಳು ಎಂಬುದಾಗಿ ತಿಳಿಸ್ಲಿಕ್ಕೆ ಶುರು ಮಾಡ್ತಾರೆ. ಹಾಗಾಗಿ ಕೊನೆಗೆ ಹೇಳ್ತಾರೆ, ತಸ್ಮಾತ್ ಭಾರತ ಸರ್ವಾತ್ಮ ಭಗವಾನ್ ಹರಿರೀಶ್ವರ ಶ್ರೋತವ್ಯ ಕೀರ್ತಿತವ್ಯಶ್ಚ ಸ್ಮರ್ತವ್ಯ ಇಚ್ಛತ ಅಭಯಂ ಅಂತ. ಯಾರ್ಯಾರು ತಮ್ಮ ಜೀವನ ಉದ್ಧಾರ ಮಾಡಬೇಕು ಅಂತ ಅಂದ್ಕೊಂಡಿದ್ದಾರೋ ಅವರೆಲ್ಲರೂ ಕೂಡ ಪರಮಾತ್ಮನನ್ನು ಕೇಳಬೇಕು ಅಂತ, ಅಂದರೆ ಹೇಳಬೇಕು ಮತ್ತು ಕೇಳಬೇಕು ಅಂತ ಹೇಳಿದ್ದಾರೆ.
ಹೇಳುವಂಥ ವ್ಯಕ್ತಿಗಳಿದ್ದಾಗ ಕೇಳಬೇಕು, ಕೇಳುವಂಥ ವ್ಯಕ್ತಿಗಳಿದ್ದಾಗ ಹೇಳಬೇಕು. ಇಬ್ಬರು ಇಲ್ಲ ಒಬ್ಬರೇ ಇದ್ದೀರಿ ಅಂತ ಹೇಳಿದ್ರೆ ಸ್ಮರಣೆ ಮಾಡಬೇಕು, ವಿಶೇಷವಾಗಿ ಪರಮಾತ್ಮ ಚಿಂತನೆ ಮಾಡಬೇಕು. ಹೀಗೆ ಶ್ರೋತವ್ಯ, ಕೀರ್ತಿತವ್ಯ, ಸ್ಮರ್ತವ್ಯ, ಸ್ಮರಣೆ ಮಾಡಬೇಕು. ಹೀಗೆ ಮೂರನ್ನು ಕೂಡ ವಿಶೇಷವಾಗಿ ಜೀವನದುದ್ದಕ್ಕೂ ಕೂಡ ಮಾಡ್ತಾ ಇರಬೇಕು ಎಂಬುದಾಗಿ ತಿಳಿಸ್ತಾ ಇದ್ದಾರೆ. ಹೀಗೆ ಇಂತಹ ವಿಚಾರವನ್ನು ಮಾಡಬೇಕು ಅಂಥೇಳಿ ಮುಂದೆ ಪ್ರಧಾನವಾಗಿ ಅವರು ಉಪದೇಶ ಮಾಡೋದು ಧ್ಯಾನದ ಉಪಾಸನೆ ಅಂತ. ಧ್ಯಾನವನ್ನು ಯಾವ ರೀತಿ ಮಾಡಬೇಕು ಅಂತ ತಿಳಿಸ್ತಾ ಹೋಗ್ತಾರೆ. ಅದರಲ್ಲಿ ಪ್ರಧಾನವಾಗಿ ಮೊದಲು ಬೇಕಾದದ್ದು ಜಿತಾಸನ, ಜಿತಶ್ವಾಸ ಅಂತ ಆಸನ ಜಯ ಇರಬೇಕು. ನಾನೇನೋ ಧ್ಯಾನ ಮಾಡ್ತೀನಿ ಅಂತ ಕೂತ್ಕೊಂಡು 5 ನಿಮಿಷ ಕೂತ್ಕೊಂಡೆ, ಜಾಸ್ತಿ ಕೂತ್ಕೊಳ್ಳಿಕ್ಕೆ ಆಗಲಿಲ್ಲ, ಕಾಲು ನೋವು ಬಂತು, ಎದ್ದು ಬಿಟ್ಟರೆ ಅದು ಆಗೋದಿಲ್ಲ, ಧ್ಯಾನ ಆಗೋದಿಲ್ಲ. ಮೊದಲನೇದಾಗಿ ಬೇಕಾದ ಜಿತ ಆಸನ, ಗಂಟೆಗಟ್ಟಲೆ ಅಥವಾ ದಿನಗಟ್ಟಲೆ ಕುಳಿತುಕೊಳ್ಳುವಂಥ ಸಾಮರ್ಥ್ಯ ಇರಬೇಕು. ಆ ಒಂದು ಎಕ್ಸ್ಪರ್ಟನ್ನು ಮೊದಲು ನಾವು ಸಂಪಾದನೆ ಮಾಡಿಕೊಳ್ಬೇಕು, ಆಸನ. ಅದಾದ ಮೇಲೆ ಜಿತಶ್ವಾಸ, ಶ್ವಾಸವನ್ನು ನಿಗ್ರಹ ಮಾಡಿಕೊಳ್ಳುವಂಥ ಸಾಮರ್ಥ್ಯ ಇರಬೇಕು. ಇಷ್ಟಾದ ಮೇಲೆ ಪರಮಾತ್ಮನ ಅವಯವಗಳ ಚಿಂತನೆ ಮಾಡಬೇಕು ಅಂತ ವೇದವ್ಯಾಸದೇವರು ಹೇಳ್ತಾ ಹೋಗ್ತಾರೆ. ಅದರಲ್ಲಿ ವಾಸ್ತವಿಕವಾಗಿ ಧ್ಯಾನ ಅನ್ನೋದು 2 ರೀತಿ ಇದೆ ಅಂತ. ಒಂದು ಸ್ಥೂಲ ಉಪಾಸನೆ, ಮತ್ತೊಂದು ಸೂಕ್ಷ್ಮ ಉಪಾಸನೆ ಅಂತ. ಸ್ಥೂಲವಾದಂಥ ಉಪಾಸನೆ ಅಂತ ಹೇಳಿದ್ರೆ ಪರಮಾತ್ಮನ ಸಮಗ್ರವಾದಂತಹ ದೇಹವನ್ನು ಒಂದೇ ಸಲ ಚಿಂತನೆ ಮಾಡೋದು, ಡೈರೆಕ್ಟ್ ಆಗಿ. ಹೇಗೆ ಒಂದು ಫೋಟೋ ನಮ್ಮ ಮುಂದೆ ಇರುತ್ತೆ, ಫುಲ್ ಇರುತ್ತೆ, ಅದು ಆ ರೀತಿಯಾಗಿ ಚಿಂತನೆ ಮಾಡೋದು ಅಂತ. ಆದರೆ ಆ ರೀತಿಯಾಗಿ ಪರಮಾತ್ಮನ ಸಮಗ್ರ ರೂಪವನ್ನು ಒಂದೇ ಸಲ ಚಿಂತನೆ ಮಾಡಲಿಕ್ಕೆ ಅದು ತುಂಬ ಕಷ್ಟ ಅಂತ. ಹಾಗಾಗಿ ಏನು ಮಾಡಬೇಕು, ನಾವು ಸೂಕ್ಷ್ಮ ಉಪಾಸನೆ ಮಾಡಬೇಕು ಅಂತ ವೇದವ್ಯಾಸದೇವರು ಹೇಳ್ತಾ ಹೋಗ್ತಾರೆ. ಸೂಕ್ಷ್ಮ ಉಪಾಸನೆ ಅಂತ ಹೇಳಿದ್ರೆ ಮೊದಲು ಪರಮಾತ್ಮನ ಪಾದವನ್ನು ಚಿಂತನೆ ಮಾಡೋದು. ಪರಮಾತ್ಮನ ಪಾದ ಚಿಂತನೆ ಮಾಡಿ 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 ಅದನ್ನು ಗಟ್ಟಿಯಾದಮೇಲೆ ಪರಮಾತ್ಮನ ಮೊಣಕಾಲು, ಆಮೇಲೆ ತೊಡೆ, ಹೀಗೆ ಒಂದೊಂದೇ ಅವೇನು ಧ್ಯಾನ ಮಾಡ್ತಾ 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 ಕೊನೆಗೆ ಧ್ಯಾನವನ್ನು ಚೆನ್ನಾಗಿ ಮಾಡಲಿಕ್ಕೆ ಕಲಿತ ಮೇಲೆ ಕೊನೆಗೆ ನಾವೇ ಮಾಡಬೇಕು, ಪರಮಾತ್ಮನ ಎಲ್ಲ ಅವಯವಗಳನ್ನು ಸೇರಿಸಿ ಪರಮಾತ್ಮನ ದೇಹವನ್ನು ಚಿಂತನೆ ಮಾಡಬೇಕು ಅಂತ. ಅದನ್ನು ನಮಗೆ ವಿಶೇಷವಾಗಿ ಮಧ್ವಾಚಾರ್ಯರು ದ್ವಾದಶ ಸೂತ್ರದ ಮೊದಲನೇ ಅಧ್ಯಾಯದಲ್ಲಿ ಹೇಳ್ತಾ ಹೋಗ್ತಾರೆ. ನಮಾಮಿ ನಿಖಿಲಾದೀಶ ಕಿರೀಟ ಘೃಷ್ಟಪೀಠವತ್ ಹೃತ್ತಮ ಶಮನೇರ್ಕಾಭಂ ಶ್ರೀಪತೇಹೇ ಪಾದ ಪಂಕಜಂ. ಮೊದಲು ಪರಮಾತ್ಮನ ಪಾದವನ್ನು, ಯಾವುದೇ ವ್ಯಕ್ತಿಗಳಾಗಲಿ ದೊಡ್ಡವರು ಅಂತ ಹೇಳಿದ್ರೆ ಮೊದಲು ಮಾಡಬೇಕಾದ್ದು ನಾವು ಅವರ ಪಾದವನ್ನು ನೋಡಬೇಕು ಅಂತ. ಹಾಗಾಗಿ ಪರಮಾತ್ಮನ ಪಾದದಿಂದಾಗಿ ಪ್ರಾರ್ಥನೆ ಮಾಡಿ ಮುಂದೆ ಪರಮಾತ್ಮನ ಮುಖದ ತನಕ ವಿಶೇಷವಾಗಿ ವರ್ಣನೆಯನ್ನು ಮಾಡ್ತಾರೆ, ಒಂದೊಂದೇ ಅವಯವಗಳನ್ನು. ಅಷ್ಟೆಲ್ಲ ಅವಯವಗಳನ್ನು ಚಿಂತನೆ ಮಾಡಿ 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 ಕೊನೆಗೆ ನಾವೇ ಮಾಡಬೇಕು, ಸ್ಥೂಲ ಉಪಾಸನೆ ಮಾಡಬೇಕು. ಇಷ್ಟೆಲ್ಲ ಮಾಡಿದರೂ ಕೂಡ ಸ್ಥೂಲ ಉಪಾಸನೆ ತುಂಬ ಕಷ್ಟ ಅಂತ ವೇದವ್ಯಾಸದೇವರು ಹೇಳ್ತಾರೆ. ಏಕೆಂದರೆ ಸ್ಥೂಲ ಉಪಾಸನೆ ಅಂತೇಳಿ ಸುಮ್ಮನೆ ಪರಮಾತ್ಮನೊಂದು ರೂಪ ಅಲ್ಲ, ಪರಮಾತ್ಮನ ರೂಪ ಅದು ಸಮಗ್ರ ಬ್ರಹ್ಮಾಂಡದಲ್ಲಿ ವ್ಯಾಪ್ತವಾಗಿದೆ. ಅಂದರೆ ಪರಮಾತ್ಮನ ತಲೆ ಎಂಬುದು ಎಲ್ಲಿದೆ ಅಂತೇಳಿ ಮೇಲೆ ಸತ್ಯಲೋಕದಲ್ಲಿ ಪರಮಾತ್ಮನ ತಲೆ ಇದ್ದರೆ, ಪಾತಾಳ ಲೋಕ ಕೆಳಗಿನ ಲೋಕದಲ್ಲಿ ಏನಿದೆ ಪರಮಾತ್ಮನ ಕಾಲಿದೆ. ಹಾಗಾದರೆ ಪರಮಾತ್ಮನ ಸ್ಥೂಲ ರೂಪದ ಉಪಾಸನೆಯನ್ನು ಮಾಡಬೇಕು ಅಂತ ಮೊದಲೇ ಏನು ಮಾಡಬೇಕು, ನಮಗೆ 14 ಲೋಕಗಳ ಪರಿಚಯ ಇರಬೇಕು. ನಮಗೆ ಸರಿಯಾಗಿ ನಾವು ಇರುವಂತಹ ಭೂಮಿಯ ಪರಿಚಯವೇ ಇಲ್ಲ. ಹಾಗಾಗಿ 14 ಲೋಕಗಳ ಚಿಂತನೆ ಬರಲಿಕ್ಕೆ ತುಂಬ ಅಂದರೆ ತುಂಬ ಕಷ್ಟ. ಪರಮಾತ್ಮನ ವಿಶೇಷ ಅನುಗ್ರಹ ಇದ್ದಾಗ ಮಾತ್ರ ಸಾಧ್ಯ. ಹಾಗಾಗಿ ಅದು ತುಂಬ ಕಷ್ಟ. ಹಾಗಾಗಿ ಪ್ರಾರಂಭಿಕ ಹಂತದ ಸೂಕ್ಷ್ಮ ರೂಪದ ಚಿಂತನೆ, ಪರಮಾತ್ಮನ ಒಂದೊಂದೇ ಅವಯವಗಳ ಚಿಂತನೆಯನ್ನು ಪ್ರತಿಯೊಬ್ಬರು ಕೂಡ ಮಾಡಬೇಕು ಅಂತ ತಿಳಿಸ್ತಾ ಹೋಗ್ತಾರೆ. ಅಷ್ಟಾದ ಮೇಲೆ ಮುಂದೆ ಹೇಳ್ತಾರೆ, ಇಷ್ಟೆಲ್ಲ ಮಾಡಬೇಕಾದ್ರೆ ಒಂದು ಎಚ್ಚರ ಇರಬೇಕು ಅಂತ. ಏನು ಎಚ್ಚರ ಅಂತ ಹೇಳಿದ್ರೆ, ನಾವು ಏನನ್ನು ಮನಸ್ಸಿನ ಚಿಂತನೆ ಮಾಡ್ತಾ ಇದ್ದೀವೋ ಒಂದು ಯಾವುದೋ ರೂಪ ಬರುತ್ತೆ, ಅದೇ ಪರಮಾತ್ಮ ಅಲ್ಲ ಅಂತ. ಅದು ಪರಮಾತ್ಮ ಅಲ್ಲ, ಮತ್ತು ನಾವು ಪ್ರತಿನಿತ್ಯ ಪೂಜೆ ಮಾಡುವಂಥ ಪ್ರತಿಮೆ ಪರಮಾತ್ಮ ಅಲ್ಲ ಎನ್ನುವಂಥ ಚಿಂತನೆ ಅದು ನಮಗೆ ಎಚ್ಚರಿಕೆ ಇರಬೇಕು ಅಂತ ಹೇಳಿ ಅದನ್ನೇ ಪರಮಾತ್ಮ ಚಿಂತನೆ ಮಾಡಿಬಿಟ್ರೆ ಅದೇನಾಗುತ್ತೆ, ನಮ್ಮ ಒಂದು ಎಲ್ಲ ಫಲವನ್ನು ಕೂಡ ನೀರಾಗಲಿ ಹೋಮ ಮಾಡಿದ ರೀತಿಯಾಗತ್ತೆ ಅಂತ. ಏಕೆಂದರೆ ಮುಂದಿರುವಂಥ ಪ್ರತಿಮೆ ಅದು ಯಾವುದೇ ಆಗಲಿ, ಬೆಳ್ಳಿಯದಾಗಲಿ ಬಂಗಾರದಾಗಲಿ ತಾಮ್ರ ಯಾವುದೇ ಆಗಲಿ, ಅದು ಕೇವಲ ಒಂದು ಪಂಚಭೌತಿಕವಾದಂಥ ಒಂದು ಪ್ರತಿಮೆ ಅಷ್ಟೇ. ಒಂದು ವೇಳೆ ಮುಂದೆ ಆ ಪ್ರತಿಮೆ ಅನೇಕ ವರ್ಷಗಳಾದಮೇಲೆ ನಾಶ ಆಗಬಹುದು, ಸೌದು ಹೋಗ್ಬೋದು. ಆದರೆ ಅದರಲ್ಲಿರುವಂತಹ ಪರಮಾತ್ಮ ಯಾವತ್ತೂ ನಾಶ ಆಗೋದಿಲ್ಲ, ಯಾವತ್ತೂ ಸವೆದು ಹೋಗೋದಿಲ್ಲ, ಪುಡಿ ಪುಡಿ ಆಗೋದಿಲ್ಲ. ಏನು ಮಾಡಿದರೂ ಅವನು ನಾಶ ಆಗಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಪ್ರತಿಮೆ ದೇವರಲ್ಲ, ಪ್ರತಿಮೆಯ ಒಳಗಡೆ ದೇವರಿದ್ದಾನೆ ಎನ್ನುವಂಥ ಚಿಂತನೆ ಪ್ರಧಾನವಾಗಿ ಮಾಡಬೇಕು. ಹೇಗೆ ಅಂತ ಹೇಳಿದ್ರೆ, ಹೇಗೆ ನಾವು ಒಂದೇನೋ ಚಿತ್ರ ಹಾಕಿರ್ತೇವೆ ಗೋಡೆ ಮೇಲೆ, ಅದು ಹುಲಿಯ ಚಿತ್ರ ಏನು ಹಾಕಿರ್ತೇವೆ, ಹುಲಿ ಮಾಡಿದ ರೀತಿ ಅದು ಮಾಡ್ಲಿಕ್ಕಾಗತ್ತಾ? ಹುಲಿ ಜ್ವರ ಗರ್ಜನೆ ಮಾಡುತ್ತೆ, ಮಾಂಸ ತಿನ್ನುತ್ತೆ, ಇನ್ನೊಬ್ಬರನ್ನ ಸಂಹಾರ ಮಾಡುತ್ತೆ, ಏನೋ ಇಲ್ಲ ಮಾಡುತ್ತೆ. ಚಿತ್ರ ಏನು ಮಾಡುತ್ತೆ, ಸುಮ್ಮನೆ ಇರುತ್ತೆ ಅಷ್ಟೇ. ಅದು ನೋಡಿ ಹುಲಿ ಹೇಗೆ ತಿಳ್ಕೊಳ್ಬೋದು ಅಷ್ಟೇ. ಅದೇ ಹುಲಿಯ ಸಂಪೂರ್ಣ ಚಿತ್ರ ನಮಗೆ ಬರೋದಿಲ್ಲ. ಹಾಗೆ ಇವೆಲ್ಲವೂ ಕೂಡ ಒಂದು ಪರಮಾತ್ಮ ಚಿತ್ರಗಳು ಅಷ್ಟೇ, ಪರಮಾತ್ಮನನ್ನು ತಿಳಿಲಿಕ್ಕೆ ಮಾಧ್ಯಮಗಳು. ಆದರೆ ಅದೇ ಪರಮಾತ್ಮ ಅಲ್ಲ. ಹಾಗಾಗಿ ಪ್ರತಿಮೆಯನ್ನು ಪೂಜೆ ಮಾಡಬೇಕು, ಅವಶ್ಯ ಮಾಡಲೇಬೇಕು. ಆದರೆ ಅದನ್ನೇ ದೇವರು ಅಂತ ಚಿಂತನೆ ಮಾಡಿ ನಾವು ಸರ್ವಥಾ ಪೂಜೆ ಮಾಡಬಾರ್ದು. ಅದರ ಒಳಗಡೆ ಪರಮಾತ್ಮನ ಚಿಂತನೆಯನ್ನು ಮಾಡಿ
ನಾವು ಪೂಜೆಯನ್ನು ಮಾಡಬೇಕು ಎಂಬುದಾಗಿ ವೇದವ್ಯಾಸ ದೇವರು ತಿಳಿಸ್ತಾ ಹೋಗ್ತಾರೆ. ಹೀಗೆ ಇಷ್ಟೆಲ್ಲ ಮಾಡಬೇಕು. ಅದೇ ರೀತಿಯಾಗಿ ಇನ್ನೊಂದು ಮಾಡಬೇಕಾದದ್ದು ಶ್ರೋತಾಹ ಸಮಸ್ತಾಹ ಇರಹ ಎಂಬುದಾಗಿ ಇಡೀ ಎಲ್ಲ ಶಬ್ದಗಳು ಕೂಡ ಪರಮಾತ್ಮನನ್ನೇ ಹೇಳ್ತಾ ಇದ್ದಾವೆ ಎಂಬುದಾಗಿ ನಾವು ಚಿಂತನೆ ಮಾಡಬೇಕು ಅಂತ. ಎಲ್ಲ ಶಬ್ದಗಳು ಅಂತೇಳಿ ನಾವು ಮಾತನಾಡೋ ಶಬ್ದ ಇಷ್ಟು ಮಾತ್ರ ಅಲ್ಲ, ಹೊರತು ಏನು ಸಮುದ್ರ ಸಾಯಂಕಾಲ ರಾತ್ರಿ ಸಮಯದಲ್ಲಿ ಸಮುದ್ರ ಹತ್ರ ಹೋದರೆ ಸಮುದ್ರದ ಸೌಂಡ್ ಕೇಳಿಸುತ್ತೆ ನಮಗೆ, ಭೋರ್ಗರೆತ ಅಂತ. ಹಾಗೆ ನದಿ ಹರಿಬೇಕಾದ್ರೆ ಒಂದು ಶಬ್ದ ಬರ್ತಾ ಇರುತ್ತೆ, ಹಕ್ಕಿಗಳು ಚಿಲಿಪಿಲಿ ಗುಡ್ತಾ ಇರ್ತವೆ, ಮರಗಳು ಗಾಳಿ ಬೀಸ್ತಾ ಇರ್ತವೆ ನಿಧಾನವಾಗಿ. ಆ ಪ್ರತಿಯೊಂದು ಸಣ್ಣ ಪುಟ್ಟ ಶಬ್ದಗಳು ಕೂಡ ಏನಾಗಿರ್ತವೆ, ಪರಮಾತ್ಮನ ನಾಮಗಳೇ ಆಗಿರ್ತವೆ ಎಂಬುದಾಗಿ ಚಿಂತನೆ ಮಾಡಬೇಕು. ಈ ರೀತಿಯಾಗಿ ಚಿಂತನೆ ಮಾಡಿದಾಗ ಏನಾಗುತ್ತೆ, ಅದು ಪರಮಾತ್ಮನಿಗೆ ಮಾಡುವಂತಹ ವಿಶೇಷವಾದಂತಹ ಪೂಜೆಯಾಗುತ್ತೆ ಎಂಬುದಾಗಿ ತಿಳಿಸ್ತಾ ಇದ್ದಾರೆ. ಇಷ್ಟಾದ ಮೇಲೆ ನಾವು ನಂಬುವಂತೆ ಅನೇಕ ಕೋಟ್ಯಾನುಗಟ್ಟಲೆ ದೇವತೆಗಳು ನಮ್ಮ ಶಾಸ್ತ್ರದಲ್ಲಿ ಇದ್ದಾರೆ. ಹಾಗಾಗಿ ಎಲ್ಲರನ್ನೂ ಕೂಡ ಒಂದೇ ರೀತಿ ಪೂಜೆ ಮಾಡಬಾರದು ಅಂತ ಅದಕ್ಕೆ ವೇದವ್ಯಾಸ ದೇವರು ಹೇಳ್ತಾರೆ. ವಿಶೇಷವಾಗಿ ಅಕಾಮಃ ಸರ್ವಕಾಮೋವ ಮೋಕ್ಷಕಾಮ ಉದಾರದೀಹಿ ತೀವ್ರೇಣ ಭಕ್ತಿಯೋಗೇನ ಯಜೇತ ಪುರುಷಂ ಪರಂ ಅಂತ. ಅದರಲ್ಲಿ ತಾರತಮ್ಯ ಎಂಬುದು ಅವಶ್ಯವಾಗಿ ಬೇಕೇ ಬೇಕು ಅಂತ, ತಾರತಮ್ಯ ಪೂರ್ವಕವಾಗಿ ಭಕ್ತಿ ಮಾಡಬೇಕು ಅಂತ. ಯಾಕೆ ಅಂತ ಹೇಳಿ ಪರಮಾತ್ಮ ಸರ್ವೋತ್ತಮನಾದಂಥ ವ್ಯಕ್ತಿ, ಅವನು ಒಂದೇ, ನಾವು ಕೂಡ ಒಂದೇ ಅಂತ ತಿಳ್ಕೊಂಡ್ಬಿಟ್ರೆ ಅದು ಸರಿಯಾಗೋದಿಲ್ಲ. ಯಾಕೆ ಅಂತ ಹೇಳಿದ್ರೆ ಒಬ್ಬ ವ್ಯಕ್ತಿ ಇರ್ತಾನೆ, ಒಬ್ಬ ಮುಖ್ಯಮಂತ್ರಿ ಇರ್ತಾನೆ, ಇನ್ನೊಬ್ಬ ಯಾರೋ ಭಿಕ್ಷುಕ ಇರ್ತಾನೆ. ಭಿಕ್ಷುಕನ ಹೊತ್ತೋಗಿ ನೀವೇ ಮುಖ್ಯಮಂತ್ರಿ ಹೇಳ್ಬಿಟ್ರೆ ಅವನಿಗೆ ಖುಷಿ ಆಗ್ಬೋದು, ಆದರೆ ಮುಖ್ಯಮಂತ್ರಿ ಏನಾಗುತ್ತೆ, ಸಿಟ್ಟು ಬರುತ್ತೆ. ಹಾಗೆ ಪರಮಾತ್ಮ ಸರ್ವೋತ್ತಮ, ಅಂತಹ ಸರ್ವೋತ್ತಮನಾದಂಥ ವ್ಯಕ್ತಿಯ ಮುಂದೆ ಒಬ್ಬ ಸಾಮಾನ್ಯ ವ್ಯಕ್ತಿಯನ್ನ ನಾವು ಸರ್ವೋತ್ತಮ ಅಂತ ಚಿಂತನೆ ಮಾಡಿದರೆ ಅದು ಸರ್ವಥಾ ಸರಿಯಾಗೋದಿಲ್ಲ. ಹಾಗಾಗಿ ಪರಮಾತ್ಮನೊಬ್ಬನೇ ಸರ್ವೋತ್ತಮ, ಉಳಿದವರೆಲ್ಲರೂ ಕೂಡ ಅವನ ದಾಸರು ಎಂಬಂತಹ ಚಿಂತನೆ ನಮ್ಮಲ್ಲಿ ನಿರಂತರವಾಗಿ ಇರಬೇಕು. ಆ ರೀತಿಯಾಗಿ ತಾರತಮ್ಯ ಕ್ರಮವನ್ನು ಯಾವ ರೀತಿಯಾಗಿ ಆಚಾರ್ಯ ನಮಗೆ ತಿಳಿಸಿದ್ದಾರೋ, ಪರಮಾತ್ಮ, ಅದಾದ ಮೇಲೆ ಲಕ್ಷ್ಮೀದೇವಿ, ಅದಾದ ಮೇಲೆ ಬ್ರಹ್ಮ ಮತ್ತು ವಾಯುಗಳು, ಅದಾದ ಮೇಲೆ ಸರಸ್ವತಿ, ಭಾರತೀಯರು, ಗರುಡಶೇಷ ರುದ್ರರು, ಅವರ ಪತ್ನಿಯರು, ಹೀಗೆ ತಾರತಮ್ಯವನ್ನು ಏನು ಹೇಳಿದ್ದಾರೆ ಅದನ್ನು ನಾವು ತಿಳಿದುಕೊಂಡು ಉಪಾಸನೆಯನ್ನು ಮಾಡಿದಾಗ ಅದರಿಂದಾಗಿ ಪರಮಾತ್ಮನ ವಿಶೇಷವಾದಂತಹ ಅನುಗ್ರಹ ಆಗುತ್ತೆ ಎಂಬುದಾಗಿ ತಿಳಿಸ್ತಾ ಇದ್ದಾರೆ. ಹೀಗೆ ಇಷ್ಟು ಹೇಳಿ ಒಂದು ಮಾತನ್ನು ಹೇಳ್ತಾರೆ, ಪ್ರತಿನಿತ್ಯ ಏನೇನನ್ನು ಕ್ರಿಯೆಗಳನ್ನು ಮಾಡ್ತೇವೋ ಅದೆಲ್ಲವೂ ಕೂಡ ಪರಮಾತ್ಮನ ಪೂಜೆಯಾಗಬೇಕು ಅಂತ. ಅದಕ್ಕೆ ಆಚಾರ್ಯ ಒಂದು ಮಾತನ್ನು ಹೇಳ್ತಾರೆ, ಸ್ವಕರ್ಮಣ ತಮಭಿರ್ಚ ಸಿದ್ಧಿಂ ವಿಂದತಿ ಮಾನವ ಅಂತ. ನಾವು ಏನೇ ಒಂದು ಪ್ರೊಫೆಷನಲಲ್ಲಿ ಇರಲಿ, ಒಬ್ಬ ಇಂಜಿನಿಯರ್ ಆಗಿರಲಿ, ಡಾಕ್ಟರ್ ಆಗಿರಲಿ, ಸಿ ಎ ಆಗಿರಲಿ, ಇನ್ನೊಂದು ಯಾವುದೋ ಆಫೀಸರ್ ಆಗಿರಲಿ, ಅವರು ಮಾಡುವಂತಹ ಕಾರ್ಯಗಳನ್ನು ಪ್ರಾಮಾಣಿಕವಾಗಿ ಮಾಡಿದರೆ ಅದೇನಾಗುತ್ತೆ, ಪರಮಾತ್ಮನ ಪೂಜೆ ಆಗುತ್ತೆ ಅಂತ. ಅದನ್ನು ಬಿಟ್ಟು ಮನೆಯಲ್ಲಿ ಕುಳಿತುಕೊಂಡು ಒಳ್ಳೆ ಬಾವಿ ಮಡಿಯಲ್ಲಿ ಒಳ್ಳೆ ಶ್ರದ್ಧೆಯಿಂದ ಪೂಜೆ ಮಾಡಿ, ಶ್ರದ್ಧೆ ಇದೆ, ಜ್ಞಾನ ಇದೆ, ಎಲ್ಲವೂ ಕೂಡ ಇದೆ, ಏನೇನು ಮಾಡಬೇಕೋ, ಯಾವ ರೀತಿ ಪೂಜೆ ಮಾಡಿದ್ರೆ ಪರಿಪೂರ್ಣ ಆಗುತ್ತೋ ಅಷ್ಟೆಲ್ಲ ರೀತಿಯಿಂದ ಪರಿಪೂರ್ಣವಾಗಿ ಪೂಜೆ ಮಾಡ್ತಾ ಇದ್ದಾನೆ ಮನೆಯಲ್ಲಿ. ಆಫೀಸ್ಗೆ ಹೋದ ತಕ್ಷಣ ಇಲ್ಲಿ ಲಂಚ ತಗೊಳ್ಳೋದು, ಸರಿಯಾಗಿ ಕೆಲಸ, ಭ್ರಷ್ಟಾಚಾರ ಮಾಡಿದರೆ ಅದು ಸರ್ವಥಾ ಪರಮಾತ್ಮ ಪ್ರೀತನಾಗೋದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಹಾಗಾಗಿ ತಾವು ಮಾಡುವಂತಹ ಪ್ರತಿಯೊಂದು ಕಾರ್ಯವನ್ನು ಕೂಡ ಪರಮಾತ್ಮನ ಪೂಜೆ ಅಂತ ತಿಳಿದುಕೊಂಡು ನಾವು ಪ್ರಾಮಾಣಿಕವಾಗಿ ಮಾಡಿದಾಗ ಅದೇನಾಗುತ್ತೆ, ನಿಜವಾಗಿ ಪರಮಾತ್ಮನ ಪೂಜೆ ಆಗುತ್ತೆ. ಅದನ್ನು ಬಿಟ್ಟು ಕೇವಲ ಇಷ್ಟನ್ನು ಮಾತ್ರ ಮಾಡಿದರೆ, ಕಪಿಲ ಗೀತೆಯಲ್ಲಿ ಪರಮಾತ್ಮ ಹೇಳ್ತಾನೆ, ಕೇವಲ ಪ್ರತಿಮೆಯಲ್ಲಿ ಮಾತ್ರ ಯಾರು ಪರಮಾತ್ಮನ ಪೂಜೆಯನ್ನು ಮಾಡ್ತಾರೋ ಅದು ನಿಜವಾದಂಥ ಪೂಜೆಯಲ್ಲ, ಅದು ದೊಂಬರಾಟ ಅಂತ ಹೇಳ್ತಾನೆ. ಸ್ವಯಂ ಪರಮಾತ್ಮನ ಹೇಳುವಂಥ ಮಾತು, ಕಪಿಲ ರೂಪಿಯಾದ ಪರಮಾತ್ಮ. ಹಾಗಾಗಿ ಆ ಕಾರ್ಯವನ್ನು ಅವಶ್ಯವಾಗಿ ಮಾಡಲೇಬೇಕು. ನಮ್ಮ ಪ್ರತಿಯೊಂದು ಕರ್ತವ್ಯಗಳನ್ನು ಕೂಡ ಪ್ರಾಮಾಣಿಕವಾಗಿ ಮಾಡಬೇಕು. ಅದು ಮಾತ್ರ ಪರಮಾತ್ಮನ ಪೂಜೆ ಆಗುತ್ತೆ ಎಂಬುದಾಗಿ ತಿಳಿಸ್ತಾ ಇದ್ದಾರೆ. ಈ ರೀತಿಯಾಗಿ ಹೇಳಿ ಕೊನೆಗೆ ಮುಂದೆ 2ನೇ ಸ್ಕಂದದಲ್ಲಿ ವಿಶೇಷವಾಗಿ ಪರಮಾತ್ಮನ 25 ಅವತಾರಗಳ ಬಗ್ಗೆ ಒಂದು ಸಂಕ್ಷಿಪ್ತ ಚಿತ್ರಣವನ್ನು ಕೊಡ್ತಾರೆ. ಭಾಗವತದಲ್ಲಿ ಮುಂದೆ ಹೇಳುವಂತಹ 25 ಅವತಾರಗಳನ್ನು ಸಂಕ್ಷಿಪ್ತವಾಗಿ ಸ್ವಲ್ಪ ಹೇಳ್ತಾ ಹೋಗ್ತಾರೆ. ಅದರಲ್ಲಿ ಪ್ರಾರಂಭದ್ದು ವಿಶೇಷವಾಗಿ ವರಾಹ ಅವತಾರ, ಹಿರಣ್ಯಾಕ್ಷ ಅವರ ನಿಗ್ರಹಕ್ಕೋಸ್ಕರ ಹಿರಣ್ಯಾಕ್ಷನ ಸಂಹಾರ ಮಾಡಿದಂತಹ ಅವತಾರ. ಅದಾದ ಮೇಲೆ ಯಜ್ಞ ಎನ್ನುವಂತಹ ಅವತಾರ, ಸ್ವಯಂಭುವ ಮನುವಿನ ಮೊಮ್ಮಗನಾಗಿ ಪರಮಾತ್ಮ ಯಜ್ಞನಾಮಕನಾಗಿ ಅವತಾರ ಮಾಡಿರ್ತಾನೆ. ಅದಾದ ಮೇಲೆ ಕಪಿಲಾವತಾರ, ಕರ್ದಮ ಮತ್ತು ದೇವಹೂತಿಯರ ಮಗ. ಅದಾದ ಮೇಲೆ ದತ್ತಾವತಾರ, ಅತ್ರಿ ಮತ್ತು ಅನಸೂಯ ದಂಪತಿಗಳ ಮಗನಾಗಿ ಪರಮಾತ್ಮ ದತ್ತನಾಗಿ ಅವತಾರ ಮಾಡಿರ್ತಾನೆ. ಅದಾದ ಮೇಲೆ ವಿಷ್ಣು ಎನ್ನುವಂತಹ ಪರಮಾತ್ಮನ ಅವತಾರ, ಬ್ರಹ್ಮದೇವರಿಗೆ ತಪಸ್ ಮಾಡ್ತಾರೆ ಪರಮಾತ್ಮ ಕುರಿತು, ಆವಾಗ ಆದಂತಹ ಅವತಾರ ವಿಷ್ಣು ಅವತಾರ. ಮತ್ತು ನರನಾರಾಯಣ ಅವತಾರ, ಯಾವತ್ತು ಇವ ಬದರಿಯ ಕ್ಷೇತ್ರದಲ್ಲಿ ಕುಳಿತುಕೊಂಡಿರುವಂಥ ಪರಮಾತ್ಮನ ಸನ್ನಿಧಾನ. ಅದಾದ ಮೇಲೆ ವಾಸುದೇವ ಅವತಾರ, ಅಂದರೆ ಧ್ರುವ ತಪಸ್ ಮಾಡಲಿಕ್ಕೆ ಹೋದಾಗ ಆದಂತಹ ಅವತಾರ. ಅದಾದ ಮೇಲೆ ಪೃಥು ಎನ್ನುವಂತಹ ಮಹಾರಾಜನ ಅವತಾರ, ಅಲ್ಲಿ ಅದು ಅಂಶಾವತಾರ, ಅಲ್ಲಿ ಸನ್ನಿಧಾನವನ್ನು ಪರಮಾತ್ಮ ಇಟ್ಟಿದ್ದ. ಆಮೇಲೆ ಋಷಭಾವತಾರ, ಆಮೇಲೆ ಹೈಗ್ರೀವ ಅವತಾರ ಅಂತಂದರೆ ಇವತ್ತು ಏನೋ ಬದರಿ ಕ್ಷೇತ್ರದಲ್ಲಿ ವಸುಧಾರ ಅಂತ ಒಂದು ಪ್ರದೇಶ ಇದೆ, ಅಲ್ಲಿ
ಆದಂತಹ ಅವತಾರ ಅದು ಹಯಗ್ರೀವ ಅವತಾರ. ಅದಾದಮೇಲೆ ಮತ್ಸ್ಯಾವತಾರ, ಕೂರ್ಮಾವತಾರ, ನರಸಿಂಹ ಮತ್ತು ಗಜೇಂದ್ರ ವರದ ಆನೆಯನ್ನು ನಿಗ್ರಹ ಮೊಸಳೆಯನ್ನು ಸಂಹಾರ ಮಾಡಲಿಕ್ಕೆ ಆದಂತಹ ಅವತಾರ. ಅದಾದ ಮೇಲೆ ವಾಮನಾವತಾರ. ಅದಾದ ಮೇಲೆ ಐತರೇಯ ಅವತಾರ ಅಂತ. ಐತರೇಯ ಅವತಾರ ಅಂತ ಹೇಳಿದ್ರೆ ಐತರೇಯನ ಪರಮಾತ್ಮನ ಅವನ ತಂದೆ ವಿಶಾಲ ಎನ್ನುವಂಥ ಋಷಿ, ತಾಯಿ ಇತರಾದೇವಿ ಅಂತ. ಆ ವಿಶಾಲ ಎನ್ನುವಂಥ ಋಷಿಗಳಿಗೆ ಅನೇಕ ಜನ ಹೆಣ್ಣಂದಿರಿದ್ದರು. ಈ ಮೊದಲನೇ ಹೆಂಡತಿ ಇತರಾದೇವಿ ಅಂತ, ಅವಳ ಹೆಸರು ಬೇರೆ ಇದೆ, ಆದರೆ ಅದನ್ನು ಪುರಾಣ ಹೇಳೋದೇ ಇಲ್ಲ, ಹೇಳೋದು ಇತರ ಅಂತ. ಅಂದರೆ ಹೇಗೆ ನಾವು ಈಗ ನಮಗೆ ಯಾರು ಬೇಡವೋ ಅವರನ್ನು ಏನು ಕರಿತೀವಿ, ಬೇರೆಯವರು ಅಂತ ಕರಿತೀವಿ, ಇತರೆಯವರು ಅಂತ. ಹಾಗೆ ಗಂಡನಿಗೆ ಇವಳ ಮೇಲೆ ಎಷ್ಟು ಪ್ರೀತಿ ಇರಲಿಲ್ಲ, ಹಾಗೆ ಅವಳನ್ನು ಇತರೆಯವಳು ಅಂತ ಕರಿತಾ ಇದ್ದು. ಕೊನೆಗೆ ಅವಳ ಹೆಸರೇನೇ ಏನಾಗ್ಬಿಡ್ತು, ಇತರ ಅಂತ ಆಗ್ಬಿಡ್ತು. ಅಂತಹ ಇತರಾದೇವಿಯಲ್ಲಿ ಹುಟ್ಟಿದಂಥವನು ಯಾರು ಅಂತ ಹೇಳಿದ್ರೆ ಪರಮಾತ್ಮ. ಅವನಿಗೆ ಐತರೇಯ ಅಂತ ಹೆಸರು ಬಂತು. ಐತರೇಯ ಅಂತ ಹೆಸರು ಬಂತು. ಆ ಮಗು ತುಂಬ ಹಠ ಮಾಡ್ತಾ ಇತ್ತು. ಚಿಕ್ಕ ವಯಸ್ಸಿನಲ್ಲಿದ್ದಾಗ ತುಂಬ ಹಠ ಮಾಡ್ತಾ ಇತ್ತು. ಎಷ್ಟರವರೆಗೆ ಅಂತ ಹೇಳಿದ್ರೆ ತಾಯಿ ಒಂದು ದಿವಸ ಸಿಟ್ಟಿಗೆದ್ದು ಬಾಯಿ ಮುಚ್ಚು ಅಂತ ಬೈದ್ಲು. ಹೇಳಿದ್ದ ತಡ ಬಾಯಿ ಮುಚ್ಚಿಬಿಟ್ಟ. ಬಾಯಿ ಮುಚ್ಚಿಬಿಟ್ಟ ಅಂತ ಹೇಳಿದ್ರೆ ಅವನಿಗೆ 25-26 ವರ್ಷ ವಯಸ್ಸಾಯಿತು. ಅಲ್ಲಿ ತನಕ ಕೂಡ ಬಾಯಿ ತೆರೆದು ಮಾತನಾಡಲೇ ಇಲ್ಲ ಅವನು. ಜನ ಎಲ್ಲ ಏನು ಅನ್ಕೊಂಡ್ಬಿಟ್ರು, ತಂದೆ ತಾಯಿ ಎಲ್ಲರೂ ಕೂಡ ಇವನೊಬ್ಬ ಮೂಕ ಅಂತ ಅನ್ಕೊಂಡ್ಬಿಟ್ರು. ಕೊನೆಗೆ ಇಷ್ಟೆಲ್ಲ ಆಯಿತು. ಕೊನೆಗೆ ಅವನ ಅಣ್ಣ ತಮ್ಮಂದಿರೆಲ್ಲರೂ ಕೂಡ ದೊಡ್ಡ ದೊಡ್ಡ ಗುರುಕುಲಗಳಲ್ಲಿ ಅಧ್ಯಯನವನ್ನು ಮಾಡಿ ದೊಡ್ಡ ಜ್ಞಾನಿಗಳಾಗಿ ಬಿಟ್ಟಿದ್ರು. ಕೊನೆಗೆ ಅವರೇನು ಮಾಡ್ತಾರೆ, ಒಂದು ದೊಡ್ಡ ಯಾಗ ಆಗ್ತಾ ಇರುತ್ತೆ. ಆ ಯಾಗಕ್ಕೆ ಪುರೋಹಿತರು ಯಾರು ಅಂತ ಹೇಳಿದ್ರೆ ಈ ಐತರೇಯನ ಅಣ್ಣ ತಮ್ಮಂದಿರೆಲ್ಲರೂ ಕೂಡ ದೊಡ್ಡ ದೊಡ್ಡ ಪುರೋಹಿತರು ಇಲ್ಲಿ ಹೋಗಿರ್ತಾರೆ. ಮನೆಯಲ್ಲಿ ಇತರಾದೇವಿ ಮತ್ತು ಐತರೇಯ ಇಬ್ಬರೇ ಕೂತ್ಕೊಂಡಿರ್ತಾರೆ. ಯಾಕಂತೇಳಿ ಯಾರು ಕೂಡ ಅವ್ರನ್ನ ಕರಿತಾನೇ ಇರಲಿಲ್ಲ ಪ್ರೋಗ್ರಾಮಿಗೆ. ಮಗನೂ ಕೂಡ ಹೋಗ್ತಾ ಇರಲಿಲ್ಲ, ಯಾಕಂದರೆ ಅವನೊಬ್ಬ ಮೂಕ ಅಂತ. ಇತರಾದೇವಿ ಯಾರಿಗೂ ಕೂಡ ಬೇಡವಾದಂಥವಳು ಅಂತ. ಇತರಾದೇವಿ ತುಂಬ ದುಃಖ ಆಗುತ್ತೆ. ನೋಡು ಐತರೇಯ, ನಿನ್ನ ಅಣ್ಣ ತಮ್ಮಂದಿರಲ್ಲೂ ಕೂಡ ದೊಡ್ಡ ದೊಡ್ಡ ಜ್ಞಾನಿಗಳಾಗಿದ್ದಾರೆ, ಪುರೋಹಿತರಾಗಿದ್ದಾರೆ, ಪ್ರವಚನಕಾರರಾಗಿದ್ದಾರೆ, ಜಗತ್ತಿನ ತುಂಬ ಪ್ರಖ್ಯಾತರಾಗಿದ್ದಾರೆ. ನೀನು ನೋಡಿದರೆ ಪಾವ ಮಾದೇ ಬರೋದಿಲ್ಲ, ಎಂಥ ಗತಿ ನನಗೆ ಬಂದ್ಬಿಡ್ತು ಅಂತ ಮೊದಲಿಂದ ನನ್ನನ್ನು ಎಲ್ಲರೂ ಕೂಡ ಬೈತಾ ಇದ್ರು, ನಿಂದನೆ ಮಾಡ್ತಾ ಇದ್ರು. ನಿಮ್ಮ ಜೊತೆಗೆ ನಿಂದನೆ ಜಾಸ್ತಿ ಆಗಿಬಿಡ್ತು ಅಂತ ದುಃಖ ಪಡ್ತಾಳೆ. ನಿನಗೆ ಮಾತು ಬಂದಿದ್ರೆ ಚೆನ್ನಾಗಿರ್ತಿತ್ತು ಅಂತ ಹೇಳ್ತಾಳೆ ಅಂತೆ. ತಕ್ಷಣ ಐತರೇಯ ಹೇಳ್ತಾನೆ, ನನ್ನ ಮಾತು ಬರಲ್ಲ ಅಂತ ಯಾರು ಹೇಳಿದರು ಅಂತ. ಮತ್ತು ಇಷ್ಟು ವರ್ಷ ಯಾಕೆ ಮಾತಾಡಲಿಲ್ಲ ಅಂತ ಕೇಳ್ತಾನೆ. ಅದಕ್ಕೆ ಐತರೇಯ ಹೇಳ್ತಾನೆ, ನೀನೇನು ಹೇಳಿದೆ ಅವತ್ತು, ಬಾಯಿ ಮುಚ್ಚು ಅಂತ ಹೇಳಿದೆ. ನಾನೇ ಮಾಡಿದೆ, ತಾಯಿ ಮಾತು ನಡೆಸಬೇಕು, ಹಾಗಾಗಿ ಬಾಯಿ ಮುಚ್ಚಿಕೊಂಡು ಇದ್ಬಿಟ್ಟೆ ಅಂತ ಹೇಳಿದಾನೆ. ಅಂದರೆ ಚಿಕ್ಕ ವಯಸ್ಸಿನಲ್ಲಿ ಹೇಳಿದಂಥ ಮಾತನ್ನು ಪಾಲಿಸೋಕ್ಕೋಸ್ಕರ ಐತರೇಯ ಮಾಡಿಬಿಟ್ಟ, ಇಷ್ಟು ವರ್ಷಗಳ ಬಾಯಿ ಮುಚ್ಕೊಂಡೇ ಇದ್ಬಿಟ್ಟ. ತಾಯಿಗೆ ಆವಾಗ ತುಂಬ ಬೇಸರ ಆಯಿತು, ಎಂಥ ದೊಡ್ಡ ತಪ್ಪು ಮಾಡಿಬಿಟ್ಟೆ ನಾನು ಅಂತ. ಅದಕ್ಕೆ ಕೊನೆಗೆ ಐತರೇಯ ಹೇಳ್ತಾನೆ, ನೀನೇನು ಚಿಂತೆ ಮಾಡಬೇಡಮ್ಮ, ನಾನು ಹೋಗಿ ಅಲ್ಲೂ ಕೂಡ ನನ್ನ ಖ್ಯಾತಿಯನ್ನು ಪಡಿತೇನೆ, ನಾನು ಕೂಡ ನನ್ನ ಜ್ಞಾನವನ್ನು ಅಲ್ಲಿ ತೋರಿಸ್ತೇನೆ ಅಂತ. ಕೊನೆಗೆ ಅಲ್ಲಿ ಐತರೇಯ ಹೋಗ್ತಾನೆ, ಯಜ್ಞ ನಡೆಯುವಂಥ ಸ್ಥಳಕ್ಕೆ ಹೋಗ್ತಾನೆ. ಆ ಸಂದರ್ಭದಲ್ಲಿ ಏನಾಗುತ್ತೆ, ಅಲ್ಲಿ ಇದ್ದಂತಹ ಅವನ ಅಣ್ಣ ತಮ್ಮಂದಿರಿಗೆ ಕೆಲವೊಂದಿಷ್ಟು ಮಂತ್ರಗಳು ಮರೆತು ಹೋಗ್ಬಿಡ್ತವೆ ಯಜ್ಞದಲ್ಲಿ ಆಹುತಿ ಹಾಕಬೇಕಾದ್ರೆ. ಆವಾಗ ಈ ಐತರೇಯ ಹೋಗಿ ಮಾಡ್ತಾನೆ, ಅಲ್ಲಿ ಹೋಗಿ ತಾನು ನೆನಪು ಮಾಡ್ತಾನೆ ಅಂತೆ. ನೆನಪು ಮಾಡಿದಾಗ ಏನಾಗುತ್ತೆ, ಮೇಲ್ಗಡೆಯಿಂದ ದೇವತೆಗಳು ಪುಷ್ಪವೃಷ್ಟಿಯನ್ನು ಮಾಡ್ತಾರೆ. ಪುಷ್ಪವೃಷ್ಟಿ ಮಾಡಿ ತಕ್ಷಣದಲ್ಲಿ ಭೂಮಿ ಬಿರುಕು ಬಿಟ್ಟು ಬಿಡುತ್ತೆ ಅಂತೆ. ಬಿರುಕು ಬಿಟ್ಟ ತಕ್ಷಣ ಭೂಮಿಯಿಂದ ದೊಡ್ಡದಾದಂಥ ಒಂದು ಆಸನ ಎದ್ದು ಬರುತ್ತೆ. ಅದರ ಮೇಲೆ ಪರಮಾತ್ಮ ಕೂತ್ಕೊಳ್ತಾನೆ. ಅಂದಿನಿಂದ ಅವತ್ತು ಹೆಸರೇನು ಅಂತ ಹೇಳಿದ್ರೆ ಮಹಿದಾಸ ಅಂತ. ಮಹಿ ಅಂತ ಹೇಳಿದ್ರೆ ಭೂಮಿ, ಆಸ ಅಂತ ಹೇಳಿದ್ರೆ ಆಸನ. ಯಾರಿಗೆ ಭೂಮಿಯೇ ದೊಡ್ಡ ಆಸನ ಕೊಡ್ತೋ ಅವನು ಮಹಿದಾಸ ಅಂತ. ತನ್ನ ವಿಶಿಷ್ಟವಾದಂತಹ ಜ್ಞಾನದಿಂದ ಇವರಿಗೆ ಉಪದೇಶವನ್ನು ಮಾಡ್ತಾರೆ. ಆವಾಗ ಇವರಿಗೆ ಎಲ್ಲ ಗೊತ್ತಾಗುತ್ತೆ, ಅಣ್ಣ ತಮ್ಮಂದಿರಿಗೆ ಸಾಮಾನ್ಯ ವ್ಯಕ್ತಿಗಳ ದೊಡ್ಡ ಜ್ಞಾನಿ ಅಂತ. ಅವತ್ತಿಂದ ಅವನಿಗೂ ಮರ್ಯಾದೆ ಸಿಗುತ್ತೆ, ಅವನ ಮೂಲಕ ಅವನ ತಾಯಿಗೂ ಕೂಡ ಮರ್ಯಾದೆ ಸಿಗುತ್ತೆ. ಹೀಗೆ ಒಂದು ವಿಶಿಷ್ಟವಾದಂಥ ಅವತಾರ, ಅದು ಐತರೇಯ ಅವತಾರ ಅಂತ. ಅದೇ ರೂಪಕ್ಕೆ ಇನ್ನೊಂದು ಹೆಸರು ಮಹಿದಾಸ ಅಂತ. ಅದಾದ ಮೇಲೆ ಪರಮಾತ್ಮನ ರಾಜರಾಜೇಶ್ವರ ಎನ್ನುವಂತಹ ಅವತಾರ, ವಿಶೇಷವಾಗಿ ರಾಜರಲ್ಲಿ ಸನ್ನಿಧಾನ ಇಟ್ಟಿರುವಂಥ ಒಂದು ಪರಮಾತ್ಮನ ರೂಪ. ಅದಾದಮೇಲೆ ಧನ್ವಂತರಿ ಅವತಾರ, ಸಮುದ್ರ ಮಥನ ಸಂದರ್ಭದಲ್ಲಿ ಆದಂಥದ್ದು. ಆಮೇಲೆ ಪರಶುರಾಮ ಅವತಾರ, ರಾಮಾವತಾರ, ಕೃಷ್ಣಾವತಾರ, ವೇದವ್ಯಾಸಾವತಾರ ಮತ್ತು ಬುದ್ಧಾವತಾರ, ಕೊನೆಗೆ ಕಲಿಕೆಯ ಅವತಾರ, ಕಲಿಗಾಲದಲ್ಲಿ ಆಗುವಂತಹ ಅವತಾರ ಎಂಬುದಾಗಿ ತಿಳಿಸ್ತಾ ಇದ್ದಾರೆ. ಇಷ್ಟು ಹೇಳಿ ಒಂದು ಮಾತನ್ನು ವೇದವ್ಯಾಸ ದೇವರು ಹೇಳ್ತಾರೆ, ಪರಮಾತ್ಮ ಯಾಕೆ ಅವತಾರ ಮಾಡ್ತಾನೆ ಅಂತ. ಮಾತನ್ನು ಮಧ್ವಾಚಾರ್ಯ ಕೂಡ ಒಂದು ಕಡೆ ಹೇಳ್ತಾರೆ, ಮರ್ತ್ಯಾವತಾರಸ್ಥ್ಯ ಮರ್ತ್ಯ ಶಿಕ್ಷಣಂ ರಕ್ಷೋವಧಾಯೈವ ನ ಕೇವಲಂ ವಿಭೋಹೋ ಅಂತ. ಅಂದರೆ ಪರಮಾತ್ಮ ಸಾಮಾನ್ಯವಾಗಿ ಯಾಕೆ ಅವತಾರ ಮಾಡ್ತಾನೆ ಅಂತ ಹೇಳಿದ್ರೆ, ಎಲ್ಲರೂ ಅಂದ್ಕೊಂಡಿರೋದು ಹೇಗೆ, ಪರಮಾತ್ಮ ದುಷ್ಟರನ್ನು ಸಂಹಾರ ಮಾಡಲಿಕ್ಕೋಸ್ಕರ ಅಂತ ಅವತಾರ ಮಾಡ್ತಾನೆ ಅಂತ. ಆ ಕಾರ್ಯ ಮಾಡಲಿಕ್ಕೆ ಅವ್ನು ಮೇಲಿಂದ ಯಾಕೆ ಇಳಿದು ಬರಬೇಕು, ಅಲ್ಲೇ ಕೂತ್ಕೊಂಡು ಸಂಹಾರ ಆಗಬೇಕಂತ ಇಚ್ಛೆ ಪಟ್ಟರೆ ಸಂಹಾರ ಆಗೇ ಬಿಡ್ತಾರೆ ಅವರು. ಅದೇನು ಪ್ರಯತ್ನನೇ ಕೂಡ ಇಲ್ಲ. ಇಷ್ಟು ಇಲ್ಲಿ ಅವತಾರ ಮಾಡಿ ವನವಾಸಕ್ಕೆ ಹೋಗಿ ದುಃಖ ಅನುಭವಿಸಿ ಮತ್ತೆ ಯಾಕೆ ಅದನ್ನು ಮಾಡಬೇಕು ಅಂತ ಹೇಳಿದ್ರೆ, ಅದಕ್ಕೆ ಆಚಾರ್ಯ ಹೇಳ್ತಾರೆ, ಕೇವಲ
ದುಷ್ಟರನ್ನು ಸಂಹಾರ ಮಾಡೋದು ಮಾತ್ರ ಪರಮಾತ್ಮನ ಉದ್ದೇಶ ಅಲ್ಲ, ಹೊರತು ತಾನು ಭೂಮಿಯ ಮೇಲೆ ಅವತಾರ ಮಾಡಿ ಮನುಷ್ಯರಾದಂಥವರು ಯಾವ ರೀತಿಯಾಗಿ ಇರಬೇಕು ಅಂತ ತೋರಿಸಬೇಕು. ಅದಕ್ಕೋಸ್ಕರ ಪರಮಾತ್ಮ ಏನು ಮಾಡ್ತಾನೆ, ಮನುಷ್ಯನಾಗಿ ಅವತಾರ ಮಾಡಿ ಹೇಗಿರಬೇಕು ಅಂತ ತೋರಿಸ್ತಾನೆ. ನಾವು ಪ್ರಸಿದ್ಧವಾಗಿ ಕೇಳ್ತೇವೆ ರಾಮದೇವರ ಕಥೆ. ರಾಮದೇವರು ಅಂತೇಳಿ ಮರ್ಯಾದಾ ಪುರುಷೋತ್ತಮ, ಪತಿಪತಿ ಗುಣಸಾಂದ್ರ ಪಾತುಮಾಂ ರಾಮಚಂದ್ರ ಅಂತ ಪರಮಾತ್ಮನ ಒಂದೊಂದು ಹೆಜ್ಜೆಯೂ ಕೂಡ ಅದು ಗುಣಪೂರಿತವಾದದ್ದು, ಅವನಲ್ಲಿ ದೋಷಗಳೇ ಇರಲಿಲ್ಲ ಅಂತ. ಹಾಗೆ ತಾನು ಅವತಾರ ಮಾಡಿ ಯಾವ ರೀತಿ ಮನುಷ್ಯರು ಇರಬೇಕು ಅಂತ ತೋರಿಸಲಿಕ್ಕೋಸ್ಕರ ಪರಮಾತ್ಮ ತಾನೇನು ಮಾಡ್ತಾನೆ, ಮನುಷ್ಯನಾಗಿ ಅವತಾರ ಮಾಡಿ ಮನುಷ್ಯರಂತೆ ಇರ್ತಾನೆ ಎಂಬುದಾಗಿ ವೇದವ್ಯಾಸ ದೇವರು ತಿಳಿಸ್ತಾ ಇದ್ದಾರೆ. ಹೀಗೆ ಇಷ್ಟೆಲ್ಲ ರೀತಿಯಲ್ಲಿ ಧ್ಯಾನ ಮಾಡಿ ಎಲ್ಲವನ್ನು ಕೂಡ ಮಾಡಿ ಪರಮಾತ್ಮನನ್ನು ನಾವು ಏನು ಪ್ರತ್ಯಕ್ಷೀಕರಿಸಿಕೊಂಡಾಗ ಕೊನೆಗೇನಾಗುತ್ತೆ, ಮೋಕ್ಷ ಎಂಬುದು ಸಿಗುತ್ತೆ. ಆ ರೀತಿಯಾದಂತಹ ಮೋಕ್ಷವನ್ನು ಪಡೆಯಬೇಕಾದದ್ದೇನೆ ನಮ್ಮ ಜೀವನದ ಪ್ರಧಾನವಾದಂತಹ ಉದ್ದೇಶ ಎಂಬುದಾಗಿ ತಿಳಿಸ್ತಾ ಇದ್ದಾರೆ. ಇಷ್ಟು ಹೇಳಿ ಒಂದು ಮಾತನ್ನು ಹೇಳ್ತಾರೆ, ಮೋಕ್ಷ ಅಂದರೆ ಆನಂದ ಸ್ವರೂಪವಾದದ್ದು ಅಂತ. ಆನಂದ ಸ್ವರೂಪ ಅಂತ ಹೇಳಿದ್ರೆ ಅದೇನೋ ನಮ್ಮಲ್ಲಿ ಇಲ್ಲದೇ ಇರುವಂತಹ ಗುಣ ಅಲ್ಲ, ಎಕ್ಸ್ಟರ್ನಲ್ ಆಗಿ ಬರುವಂಥ ಗುಣಗಲ್ಲ, ಅದು ಇಂಟರ್ನಲ್, ನಮ್ಮಲ್ಲಿ ನಮ್ಮ ಒಳಗಡೆನೇ ಇದೆ. ಆದರೆ ಅದನ್ನು ನಾವು ಅನುಭವಿಸ್ಲಿಕ್ಕೆ ಆಗ್ತಾ ಇಲ್ಲ ಅಂತ. ಅದಕ್ಕೆ ಒಂದು ಎಕ್ಸಾಂಪಲನ್ನು ಕೊಡ್ತಾರೆ. ಒಂದು ಒಳ್ಳೆ ಬಿಳಿ ಬಟ್ಟೆ ಇರುತ್ತೆ, ಬಿಳಿ ಬಟ್ಟೆಯನ್ನು ತೆಗೆದುಕೊಂಡು ಹೋಗಿ ಇಲ್ಲಾದ್ರೂ ಕೆಸರಿನಲ್ಲಿ ಹಾಕ್ಬಿಟ್ರೆ ಏನಾಗುತ್ತೆ, ಅದು ಫುಲ್ ಕಪ್ಪಾಗಿ ಹೋಗ್ಬಿಡುತ್ತೆ. ಯಾಕಂದರೆ ಅದಕ್ಕೆ ಮಣ್ಣು ಅಂಟ್ಕೊಂಡ್ಬಿಟ್ಟಿದೆ. ಹಾಗಾದರೆ ಈಗ ಬಟ್ಟೆ ನೋಡಿದ್ರೆ ಏನಂತಾರೆ, ಬಟ್ಟೆ ಹೊಲಸಾಗಿದೆ ಅಂತಂತಾರೆ. ಅಷ್ಟಿಗೆ ಬಟ್ಟೆ ಹೊಲಸ, ನಿಜವಾಗಿಯೂ ಬಟ್ಟೆ ಹೊಲಸ ಬಿಳಿಯಾಗೇ ಇದೆ. ಬಿಳಿ ಬಣ್ಣದ ಮೇಲೆ ಏನಾಗಿದೆ, ಕಲೆ ಅಂಟ್ಕೊಂಡ್ಬಿಟ್ಟಿದೆ. ಹಾಗೆ ನಾವೇ ಮಾಡಬೇಕು, ನೆಕ್ಸ್ಟ್ ಅದನ್ನು ಸೋಪಾಗಿ ಚೆನ್ನಾಗಿ ತೊಳೆದಾಗ ಏನಾಗುತ್ತೆ, ಕಲೆ ಹೋಯಿತು. ಕಲೆ ಹೋದಾಗ ಏನಾಯಿತು, ಬಟ್ಟೆ ಬದಲಿನಂತೆ ಬಿಳಿ ಆಯಿತು. ಹಾಗೆ ನಮ್ಮ ಸ್ವಭಾವ ಇದೆ ಅಂತ ಹೇಳ್ತಾರೆ. ನಾವೆಲ್ಲರೂ ಕೂಡ ವಾಸ್ತವಿಕವಾಗಿ ಮೂಲತಃ ಜೀವರೆಲ್ಲರೂ ಕೂಡ ಶುದ್ಧರಾದಂಥವರು, ಆನಂದ ಸ್ವರೂಪಿಗಳು. ನಮ್ಮ ಮೇಲೆ ಏನಾಗಿದೆ, ನಾವೆಲ್ಲರೂ ಕೂಡ ಬಿಳಿ ಬಟ್ಟೆ ಇದ್ದಂತೆ. ಬಿಳಿ ಬಟ್ಟೆ ಹೇಗೆ ಮಣ್ಣು ಅಂಟ್ಕೊಳ್ಳುತ್ತೋ ಹಾಗೆ ನಮಗೂ ಕೂಡ ಏನು ಅಂಟ್ಕೊಂಡಿದೆ, ಈ ಅಜ್ಞಾನ ಅಂಟ್ಕೊಂಡ್ಬಿಟ್ಟಿದೆ. ಕೊಳೆ ತೊಳಿಬೇಕು ಅಂತ ಹೇಳಿ ಸರ್ಫೆಕ್ಸಲ್ ಹಾಕಿ ತೊಳೆದು ಬಿಡ್ತೀವಿ. ನಮ್ಮ ಈ ಕೊಳೆ ತೊಳಿಬೇಕು ಅಂತ ಹೇಳಿ ಪರಮಾತ್ಮನ ಕಥೆಯನ್ನು ಕೇಳಿದಾಗ ಏನಾಗುತ್ತೆ, ನಮ್ಮ ಅಜ್ಞಾನ ನಾಶ ಆಗುತ್ತೆ. ಅಜ್ಞಾನ ನಾಶ ಆದಾಗ ಏನಾಗುತ್ತೆ, ನಮ್ಮ ಒಳಗಡೆನೇ ಇರುವಂತಹ ಆನಂದವನ್ನು ನಾವು ಅನುಭವಿಸ್ತೇವೆ. ಹೇಗೆ, ಬಿಳಿ ಬಟ್ಟೆ ಮೊದಲು ಬಿಳಿಯಾಗೇ ಇತ್ತು, ಕಪ್ಪು ಅಂಟ್ಕೊಳ್ತು, ಕಪ್ಪು ಹೋಯಿತು, ಮತ್ತೆ ಬಿಳಿ ಆಯಿತು. ಬಿಳಿ ಹೊಸದಾಗಿ ಬಂತ ಅದಕ್ಕೆ ಇಲ್ಲ, ಮೊದಲೇ ಇತ್ತು. ಅದರ ಮೇಲೆ ಇರುವಂತಹ ಒಂದು ಭಾಗವನ್ನು ಸರಿಸಿದ್ವಿ ಅಷ್ಟೇ. ಹಾಗೆ ನಮ್ಮ ಒಳಗಡೆ ಇರುವಂತಹ ಆನಂದವನ್ನು ನಾವು ಅನುಭವಿಸಲಿಕ್ಕೆ ಅಜ್ಞಾನ ನಮಗೇನಾಗಿದೆ, ಅಡ್ಡವಾಗಿ ಕೂತ್ಕೊಂಡಿದೆ. ಅದನ್ನು ಸರಿಸಿದಾಗ ಏನಾಗುತ್ತೆ, ನಮ್ಮ ಸುಖವನ್ನು ನಾವು ಅನುಭವಿಸ್ತೇವೆ ಎಂಬುದಾಗಿ ತಿಳಿಸ್ತಾ ಹೋಗ್ತಾರೆ. ಹೀಗೆ 2ನೇ ಸ್ಕಂದದಲ್ಲಿ ತಿಳಿಸಿ ಮುಂದೆ ವಿಶೇಷವಾಗಿ ವಿದುರನ ಅನೇಕ ರೀತಿಯಾದಂತಹ ಒಂದು ಮಾತುಗಳನ್ನು ಹೇಳ್ತಾ ಹೋಗ್ತಾರೆ. ವಿದುರ ಹೇಳಬೇಕಾದ್ರೆ ವಿಶೇಷವಾಗಿ ವಿದುರನ ಮಹತ್ವವನ್ನು ಭಾಗವತದಲ್ಲಿ ತಿಳಿಸ್ತಾರೆ. ನಾವೆಲ್ಲರೂ ಕೂಡ ಕೇಳೇ ಇರ್ತೇವೆ ಪ್ರಸಿದ್ಧವಾದಂತಹ ಮಹಾಭಾರತದ ಕತೆ, ದ್ರೌಪದಿಯ ವಸ್ತ್ರಾಪರಣ ಸಂದರ್ಭ. ದ್ರೌಪದಿಯ ವಸ್ತ್ರಾಪರಣ ಆಗ್ತಾ ಇದೆ. ಸ್ವಯಂ ಅವಳ 5 ಜನ ಗಂಡಂದಿರು ಮುಂದೆ ಕೂತ್ಕೊಂಡಿದ್ದಾರೆ. ಧೃತರಾಷ್ಟ್ರ ಇದ್ದಾನೆ, ಭೀಷ್ಮಾಚಾರ್ಯ ಇದ್ದಾರೆ, ದ್ರೋಣಾಚಾರ್ಯ ಇದ್ದಾರೆ, ಕರ್ಣ ಇದ್ದಾನೆ. ಆಗಿನ ಕಾಲದ ಎಲ್ಲ ದೊಡ್ಡ ಜ್ಞಾನಿಗಳು ಕೂಡ ಎಲ್ಲಿದ್ದಾರೆ, ಸಭೆಯಲ್ಲಿ ಇದ್ದಾರೆ. ಆದರೆ ದುಶ್ಯಾಸನ ಅಲ್ಲಿ ಒಂದು ಸೀರೆ ಇಳಿಬೇಕಾದ್ರೆ ಯಾರೊಬ್ಬರು ಕೂಡ ಮಾತಾಡಲಿಲ್ಲ, ಇದು ತಪ್ಪು ಅಂತ ಹೇಳಿಲ್ಲ. ತಪ್ಪು ಅಂತ ಹೇಳಿದವನು ಯಾರು ಅಂತ ಹೇಳಿದ್ರೆ ಒಬ್ಬನೇ ಒಬ್ಬ ವ್ಯಕ್ತಿ, ಅದು ವಿದುರ ಅಂತ. ಅಂತಹ ಶ್ರೇಷ್ಠ ಜ್ಞಾನಿ ವಿದುರ. ಇವನು ಕೂಡ ಸಾಕ್ಷಾತ್ ವೇದವ್ಯಾಸರಿಂದಾಗಿ ಅವತಾರ ಮಾಡಿದಂತಹ ವ್ಯಕ್ತಿ. ಮಹಾಭಾರತದಲ್ಲಿ ಕೇಳುವಂತೆ ಪಾಂಡು ಮಹಾಜನಿಗೆ ಶಾಪ ಬಂದುಬಿಡ್ತು, ಏನು ಅಂತ, ಸಂತಾನ ಆಗಲಿಕ್ಕಿಲ್ಲ ಅಂತ. ಅಲ್ಲ, ಅದಕ್ಕಿಂತ ಮುಂಚೆ ವಿಚಿತ್ರವೀರ್ಯ ಮತ್ತು ಚಿತ್ರವೀರ್ಯ ಅವರ ಸತ್ತು ಹೋಗಿಬಿಡ್ತಾರೆ. ಕೊನೆಗೆ ಸಂತಾನ ಇರೋದಿಲ್ಲ. ಆವಾಗ ಏನಾಗುತ್ತೆ, ಪ್ರಾರ್ಥನೆ ಮಾಡಿದಾಗ ವಿಶೇಷವಾಗಿ ವೇದವ್ಯಾಸ ದೇವರು ಬಂದು ಈ ಪಾಂಡು ಮಹಾರಾಜ ಮತ್ತು ಧೃತರಾಷ್ಟ್ರ ಮತ್ತು ಯಾವ ವಿದುರ ಅವರಿಂದಾಗಿ ಹುಡ್ತಾರೆ. ಅಂದರೆ ನಿಯೋಗ ಪದ್ಧತಿಯಿಂದ ಅನುಗ್ರಹ ಮಾಡಿದರೆ ಅವರಿಂದಾಗಿ ಅವರು ಅವತಾರ ಮಾಡ್ತಾರೆ ಅಂತ. ಹೀಗೆ ಅವತಾರ ಮಾಡಿದಂಥವನು ವಿಶೇಷವಾಗಿ ಯಾರು, ಈ ವಿದುರ. ಹಾಗಾಗಿ ವಿಶಿಷ್ಟವಾದಂತಹ ಜ್ಞಾನಿ. ವಾಸ್ತವಿಕವಾಗಿ ಅವನು ಜನ್ಮತಃ ಶೂದ್ರ. ಆದರೆ ದೊಡ್ಡ ದೊಡ್ಡ ಜ್ಞಾನಿಗಳು ಕೂಡ, ಧರ್ಮರಾಜಾದಿಗಳಂಥವರು ಕೂಡ ಏನು ಮಾಡ್ತಾ ಇದ್ರು, ತಮಗೇನಾದರೂ ಸಂದೇಹ ಅಂತ ಬಂದರೆ ಮೊದಲು ಕರಿತಾ ಇದ್ದದ್ದು ಯಾರನ್ನ, ವಿದುರನ್ನು ಕರೆದುಕೊಂಡು ಬನ್ನಿ ಅಂತ ಅವರ ಮುಂದೆ ಕೆಳಗಡೆ ಕೂತ್ಕೊಂಡು ತಾವೇ ಮಾಡ್ತಾಯಿದ್ರು. ಅವನಿಂದಾಗಿ ಉಪದೇಶವನ್ನು ಪಡಿತಾ ಇದ್ರು. ಅಂತಹ ವಿದುರ ವಿಶೇಷವಾಗಿ ಮೈತ್ರೇಯರಿಗೆ ಉಪದೇಶ ಮಾಡುವಂಥ ಭಾಗ ಇದು 3ನೇ ಸ್ಕಂದದಲ್ಲಿ ಬರುತ್ತೆ. ಅವರು ವಿಶೇಷವಾಗಿ ಮೈತ್ರೇಯರು ಕೇಳ್ತಾರೆ, ಪರಮಾತ್ಮನನ್ನು ನಾವು ಎಲ್ಲಿ ನೋಡಬೇಕು ಅಂತ. ಅದಕ್ಕೆ ವಿದುರರು ಮಾಡುವಂತಹ ಉಪದೇಶ, ಪರಮಾತ್ಮನನ್ನು ವಿಶೇಷವಾಗಿ ನಮ್ಮ ಹೃದಯದಲ್ಲಿ ನೋಡಬೇಕು. ನಮ್ಮ ಒಳಗಡೆ ಇರುವಂತಹ ಪರಮಾತ್ಮ ನಮಗೆ ಕಾಣಿಸೋದಿಲ್ಲ. ಯಾಕೆ ಅಂತಂದರೆ ಅದೇ ಹಿಂದೆ ಹೇಳಿದಂತೆ ಅಜ್ಞಾನ ಎಂಬಂತಹ ದೋಷ.
ಅದನ್ನು ಕಳೆದುಕೊಂಡಾಗ ಏನಾಗುತ್ತೆ, ನಮ್ಮ ಒಳಗಡೆನೇ ಇರುವಂತಹ ವಿಶೇಷವಾದಂಥ ಪರಮಾತ್ಮ ನಮಗೆ ಕಾಣ್ತಾನೆ ಎಂಬುದಾಗಿ ತಿಳಿಸ್ತಾ ಇದ್ದಾರೆ. ಇಷ್ಟು ಹೇಳಿ ಮುಂದೆ ಹೇಳ್ತಾರೆ, ಇಷ್ಟು ಮಾತ್ರ ಮಾಡಿದರೆ ಸಾಕಾಗೋದಿಲ್ಲ ಅಂತ. ಪರಮಾತ್ಮನನ್ನ ನಮ್ಮ ಒಳಗಡೆ ಮಾತ್ರ ಕಾಣ್ರೆ ಸಾಕಾಗೋದಿಲ್ಲ, ಮತ್ತೇನು ಮಾಡಬೇಕು, ಪರಮಾತ್ಮನ ಇಡೀ ಜಗತ್ತಿನಲ್ಲಿ ಕಾಣಬೇಕು ಅಂತ. ಅದಕ್ಕೆ ಗೀತೆಯಲ್ಲಿ ಪರಮಾತ್ಮ ಒಂದು ಮಾತನ್ನು ಹೇಳ್ತಾನೆ, ವಿದ್ಯಾ ವಿನಯ ಸಂಪನ್ನೆ ಬ್ರಾಹ್ಮಣೆ ಗವಿಹಸ್ತಿನಿ ಶುನಿಚೇವ ಶ್ವಪಾಕೇಚ ಪಂಡಿತಾಹ ಸಮದರ್ಶಿನಃ ಅಂತ. ಒಬ್ಬ ಜ್ಞಾನಿ ಅವನು ಹೇಗಿರ್ತಾನೆ, ಸ್ವಭಾವ ಹೇಗಿರುತ್ತೆ ಅಂತ ಹೇಳಿದ್ರೆ ಪರಮಾತ್ಮನನ್ನ ಪ್ರತಿಯೊಂದು ಕಡೆ ಕೂಡ ಕಾಣ್ತಾನೆ ಅಂತೆ. ಎಲ್ಲೆಲ್ಲಿ? ವಿದ್ಯಾ ವಿನಯ ಸಂಪನ್ನೆ ಬ್ರಾಹ್ಮಣೆ, ಒಬ್ಬ ಜ್ಞಾನಿ ಬರ್ತಾನೆ, ಆ ಜ್ಞಾನಿಯಲ್ಲಿಯೂ ಕೂಡ ಯಾರಿದ್ದಾರೆ, ಪರಮಾತ್ಮ ಇದ್ದಾನೆ. ಒಂದು ಹಸು ಬರುತ್ತೆ ಮನೆ ಮುಂದೆ, ಅದರಲ್ಲೂ ಯಾರಿದ್ದಾರೆ, ಪರಮಾತ್ಮ ಇದ್ದಾನೆ. ಒಂದು ಆನೆ ಬರುತ್ತೆ, ಆನೆಯಲ್ಲೂ ಪರಮಾತ್ಮ ಇದ್ದಾನೆ. ಕೊನೆಗೆ ಒಂದು ನಾಯಿ ಬರುತ್ತೆ, ನಾಯಿಯಲ್ಲೂ ಪರಮಾತ್ಮ ಇದ್ದಾನೆ. ಕೊನೆಗೆ ಇನ್ನೊಬ್ಬ ವ್ಯಕ್ತಿ ಬರ್ತಾನೆ, ಅದೇ ನಾಯಿಯನ್ನು ಕೊಂದು ತಿನ್ನುವಂಥ ಒಬ್ಬ ಶುಪಚ ಚಂಡಾಲ ಅವನು ಬರ್ತಾನೆ, ಅವನಲ್ಲೂ ಕೂಡ ಯಾರಿದ್ದಾರೆ, ಪರಮಾತ್ಮ ಇದ್ದಾನೆ ಅಂತ. ಪ್ರತಿಯೊಬ್ಬ ಜೀವಿಗಳಲ್ಲೂ ಕೂಡ ಪರಮಾತ್ಮ ಇದ್ದಾನೆ ಅಂತ ಕಾಣುವಂತಹ ನಿಜವಾದಂತಹ ಜ್ಞಾನಿಯೇನೆ ಅವನು ಜ್ಞಾನಿ ಅಂತ ಕರೆಸ್ಕೊಳ್ತಾನೆ ಹೊರತು ಕೇವಲ ಪ್ರತಿಮೆಯಲ್ಲಿ ಪರಮಾತ್ಮನ್ನು ಕಂಡರೆ ಸಾಕಾಗೋದಿಲ್ಲ ಎಂಬುದನ್ನು ತಿಳಿಸ್ತಾ ಇದ್ದಾರೆ. ಹಾಗಾಗಿಯೇ ಇದನ್ನು ಕಂಡಂತಹ ಮಧ್ವಾಚಾರ್ಯ ಒಂದು ಮಾತನ್ನು ಹೇಳ್ತಾರೆ, ನಾನಾ ಜನಸ್ಯ ಶುಶ್ರೂಷ ಕರ್ತವ್ಯ ಕರವನ್ಮಿತೇಹೆ ಅಂತ. ಪ್ರತಿಯೊಬ್ಬರು ಕೂಡ ಇವತ್ತು ನಾನು ನೋಡ್ತೇವೆ ಟ್ಯಾಕ್ಸ್ ಅಂತ, ಟ್ಯಾಕ್ಸನ್ನು ಪ್ರತಿಯೊಬ್ಬರು ಕಟ್ಟಲೇಬೇಕು. ಟ್ಯಾಕ್ಸ್ ಕಟ್ಟದೆ ಹೋದರೆ ಅವನಿಗೆ ಒಬ್ಬ ಪ್ರಜೆಯಾಗಿರ್ಲಿಕ್ಕೆ ಅಧಿಕಾರ ಇಲ್ಲ ಅಂತ ವಾಸ್ತವಿಕ ಮಾರಲ್ ಆಗಿ. ಹಾಗೆ ನಾವೆಲ್ಲರೂ ಕೂಡ ಟ್ಯಾಕ್ಸನ್ನು ಗೌರ್ಮೆಂಟಿಗೆ ಕೊಟ್ಟಲೇಬೇಕು. ಸರಿ, ನಮಗೆಲ್ಲರಿಗೂ ಕೂಡ ಒಂದು ಜನ್ಮದಲ್ಲಿ ಇಷ್ಟೆಲ್ಲ ಸವಲತ್ತುಗಳನ್ನು ಕೊಡುವಂಥ ಸರ್ಕಾರಕ್ಕೆ ಟ್ಯಾಕ್ಸ್ ಕಟ್ಟಬೇಕು. ಪರಮಾತ್ಮ ಏನಾಗಿದ್ದಾನೆ, ಒಂದು ಜನ್ಮ ಅಲ್ಲ, 2 ಜನ್ಮ ಅಲ್ಲ, ಅನಂತ ಜನ್ಮಗಳಿಂದ ನಮಗೆಲ್ಲವನ್ನು ಕೂಡ ಕೊಡ್ತಾ ಬರ್ತಾನೆ. ಆ ಪರಮಾತ್ಮನಿಗೆ ನಾಲ್ಕು ಕೊಡುವಂಥ ಟ್ಯಾಕ್ಸ್ ಯಾವುದು ಅಂತ ಅದಕ್ಕೆ ಆಚಾರ್ಯ ಹೇಳ್ತಾರೆ, ನಾನಾ ಜನಸ್ಯ ಶುಶ್ರೂಷ ಅಂತ. ಎಲ್ಲ ವರ್ಗದ ಜನರನ್ನ ನಮ್ಮ ಕೈಲಿ ಎಷ್ಟಾಗುತ್ತೋ ಅವರಿಗೆ ಸೇವೆಯನ್ನು ಮಾಡೋದು, ಬಡಬಗ್ಗರಿಗೆ ಸಹಾಯ ಮಾಡೋದು, ಇದೇ ನಿಜವಾದಂತಹ ಪರಮಾತ್ಮನ ಟ್ಯಾಕ್ಸ್ ಅಂತ ತಿಳಿಸ್ತಾರೆ. ಆ ರೀತಿಯಾಗಿ ನಾವೇ ಮಾಡಬೇಕು. ಆ ಪರಮಾತ್ಮನಿಗೆ ಟ್ಯಾಕ್ಸ್ ಅಂತ ಹೇಳಿದ್ರೆ ನಾವು ಮಾಡುವಂತಹ ಬಡವರ ದಲಿತರ ವಿಶೇಷವಾದ ಸೇವೆಯೇ ಎಂಬುದಾಗಿ ಆಚಾರ್ಯ ತಿಳಿಸ್ತಾ ಹೋಗ್ತಾರೆ. ಇಷ್ಟಾದ ಮೇಲೆ ಪರಮಾತ್ಮ ಮಾಡಿದಂತಹ ಒಂದು ಸೃಷ್ಟಿಯ ಬಗ್ಗೆ ತಿಳಿಸ್ತಾ ಹೋಗ್ತಾರೆ. ಪರಮಾತ್ಮ ಅನೇಕ ಸೃಷ್ಟಿಯನ್ನು ಮಾಡಿದ್ದಾನೆ, ಅದರಲ್ಲಿ ಅನೇಕ ವಿಧವಾಗಿದೆ. ಒಂದು ತಿರಿಯಕ್ ಸ್ರೋತಸ್ಸು ಅಂತ. ತಿರಿಯಕ್ ಸ್ರೋತಸ್ಸು ಅಂತೇಳಿ ಅಡ್ಡವಾಗಿರುವುದು. ಈ ಪ್ರಾಣಿ ಪಕ್ಷಿಗಳೆಲ್ಲ, ಪ್ರಾಣಿಗಳಿಗೆ ನಾಯಿ ಇರುತ್ತೆ, ಹಸು ಇರುತ್ತೆ, ಎಲ್ಲ ಕೂಡ ಇರುತ್ತೆ. ತಿಂದಿದ್ದೆಲ್ಲ ಹೇಗೆ ಹೋಗುತ್ತೆ, ಅಡ್ಡವಾಗಿ ಹೋಗುತ್ತೆ. ಬಾಯಿಲಿರುತ್ತೆ, ಪೃಷ್ಠಭಾಗಿಲಿರುತ್ತೆ. ತಿಂದದ್ದು ಅಡ್ಡವಾಗಿ ಬೆಳೆಯುತ್ತೆ. ಇದು ತಿರಿಯಕ್, ಅಡ್ಡವಾಗಿ ಬೆಳೆಯುವಂಥದ್ದು ಅಂತ. ಅದಾದಮೇಲೆ ಊರ್ಧ್ವ ಸ್ರೋತಸ್ಸು ಅಂತ, ಅಂದರೆ ಮರಗಿಡಗಳಿಗೆ ನಾವು ಅವುಗಳಿಗೆ ಆಹಾರ ಏನು, ನೀರು ಗೊಬ್ಬರ ನಾವು ಮೇಲೋಗಿ ಹಾಕೋದಿಲ್ಲ, ಎಲ್ಲ ಹಾಕ್ತೀವಿ, ಕೆಳಗಡೆಗೆ ಹಾಕ್ತೀವಿ. ಕೆಳಗಡೆ ಹಾಕಿದ್ರೆ ಏನಾಗುತ್ತೆ, ಅದು ಮೇಲ್ಗಡೆ ತನಕ ಹೋಗುತ್ತೆ. ಹೀಗೆ ಊರ್ಧ್ವ ಸ್ರೋತಸ್ಸು, ಮೇಲ್ಗಡೆ ತನಕ ಹೋಗೋದು ಅಂತ. ಆಮೇಲೆ ಮನುಷ್ಯ ಅರ್ವಾಕ್ ಸ್ರೋತಸ್ಸು ಅಂತ, ಅವನಿಗೆ ಮೇಲ್ಗಡೆ ಹಾಕಿದರೆ ಕೆಳಗಡೆ ತನಕ ಬೆಳೀತಾ ಹೋಗುತ್ತೆ ಅಂತ. ಹೀಗೆ 3 ರೀತಿಯಂತಹ ಒಂದು ವ್ಯವಸ್ಥೆ ಜಗತ್ತಿನಲ್ಲಿ ಇದೆ. ಅದನ್ನು ಪರಮಾತ್ಮ ಸೃಷ್ಟಿ ಮಾಡ್ತಾನೆ ಎಂಬುದು ತಿಳಿಸ್ತಾರೆ. ಹೀಗೆ ಅನೇಕ ರೀತಿಯ ವಿಚಾರಗಳನ್ನು ಹೇಳಿ ಮುಂದೆ ಆ ಹಿರಣ್ಯಾಕ್ಷ ಮತ್ತು ಹಿರಣ್ಯಕಶಿಪುವಿನ ಜನ್ಮದ ಚರಿತ್ರೆ. ಅವರಿಬ್ಬರು ಕೂಡ ಮೂಲತಃ ಜಯ ವಿಜಯ ಎನ್ನುವಂತಹ ಪರಮಾತ್ಮನ ಲೋಕದ ದ್ವಾರಪಾಲಕರು. ಯಾವಾಗ ಅಲ್ಲಿಗೆ ಸನಕ ಸನಂದನಾದಿಗಳಂಥ ಜ್ಞಾನಿಗಳು ಬಂದಾಗ ಅವರಿಗನ್ನು ಒಳಗಡೆ ಬಿಡಲಿಲ್ವೋ, ಕೊನೆಗೆ ಶಾಪ ಕೊಡ್ತಾರೆ. ಶಾಪದ ಪರಿಣಾಮವಾಗಿ ಅವರು ಭೂಮಿಯಲ್ಲಿ ಹುಡ್ತಾರೆ. ಹುಟ್ಟಿದ್ದು ಹೇಗೆ ಅಂತೇಳಿ ಹಿರಣ್ಯಾಕ್ಷ ಮತ್ತು ಹಿರಣ್ಯಕಶಿಪು ಅಂತ ಮೊದಲ ಅವತಾರ. ಆ ರೀತಿಯಾಗಿ ಹುಟ್ಟಲಿಕ್ಕೆ ಕಾರಣ ಏನು ಅಂತ ಹೇಳಿದ್ರೆ, ಇನ್ನೊಂದು ಕಾರಣ ಆ ಕಶ್ಯಪರ ಹೆಂಡತಿ ದಿತಿ ಅಂತ. ಆ ದಿತಿ ದೇವಿ ಸಂಧ್ಯಾಕಾಲದ ಸಂದರ್ಭ, ಸಂಧ್ಯಾ ವಂದನೆ ಮಾಡಬೇಕು ಅಂತ ಕಶ್ಯಪರು ರೆಡಿ ಆಗ್ತಾ ಇದ್ದಾರೆ. ಇವಳಿಗೆ ಕಾಮದ ದೃಶ್ಯ ಜಾಸ್ತಿ ಆಯಿತು, ನಾವಿಬ್ಬರು ಕೂಡ ಸೇರೋಣ ಅಂತ. ಕಶ್ಯಪರು ಹೇಳ್ತಾರೆ, ಸರ್ವತಾ ಸಾಧ್ಯ ಇಲ್ಲ, ಒಳ್ಳೆ ಸಂಧ್ಯಾ ಕಾಲ ಇದು, ಇಂಥ ಸಂದರ್ಭದಲ್ಲಿ ದೇವತೆಗಳು ಸಂಚಾರ ಮಾಡ್ತಾ ಇರ್ತಾರೆ, ಲಕ್ಷ್ಮೀ ದೇವಿ ಒಳಗಡೆ ಬರುವಂಥ ಸಂದರ್ಭ, ಅಂತ ತಪ್ಪನ್ನು ಮಾಡಬಾರ್ದು ಅಂತ ಅವ್ರು ಹೇಳ್ತಾರೆ. ಒಂದು ಮುಹೂರ್ತವಾದರೂ ಕೂಡ ತಡಿ ಅಂತ, ಒಂದು 50 ನಿಮಿಷ ತಡಿ, ಆಮೇಲೆ ಸೇರೋಣ ಅಂತ. ದಿತಿದೇವಿಗೆ ಆ ಕಾಮ ಜಾಸ್ತಿಯಾಗಿ ಸರ್ವಥಾ ಸಾಧ್ಯ ಇಲ್ಲ ಅಂತ ಬಲಾತ್ಕಾರವಾಗಿ ತಾನೇ ಮಾಡ್ತಾಳೆ, ಅವರನ್ನ ಸೇರ್ತಾಳೆ ಕಶ್ಯಪರನ್ನ. ಹೀಗೆ ಸಂಧ್ಯಾಕಾಲದಲ್ಲಿ ಸೇರಿದ್ದರ ಪರಿಣಾಮವಾಗಿ ಏನಾಯಿತು, ಮಹಾದುಷ್ಟರಾದಂತಹ ಹಿರಣ್ಯಾಕ್ಷ ಮತ್ತು ಹಿರಣ್ಯಕಶಿಪು ಎಂಬಂಥ ದುಷ್ಟ ಮಕ್ಕಳು ಹುಟ್ಟುತ್ತಾರೆ. ಅಂತಹ ಹಿರಣ್ಯಾಕ್ಷ ಅವನನ್ನು ವಿಶೇಷವಾಗಿ ಸಂಹಾರ ಮಾಡಲಿಕ್ಕೆ ಅಂತ ಸ್ವಯಂ ಯಾವ ಪರಮಾತ್ಮನೇನೆ ವರಾಹ ಎನ್ನುವಂತಹ ರೂಪದಿಂದಾಗಿ ತಾನು ಅವತಾರ ಮಾಡಿ ಬರ್ತಾನೆ. ವರಾಹ ರೂಪ ಅಂತೇಳಿ ಒಂದು ಹಂದಿಯ ರೂಪ, ಅಂತಹ ರೂಪದಿಂದಾಗಿ ತಾನು ಬಂದು ವಿಶೇಷವಾಗಿ ಅವರ ಸಂಹಾರವನ್ನು ಮಾಡ್ತಾನೆ ಅಂತ ತಿಳಿಸ್ತಾರೆ. ಇಷ್ಟೆಲ್ಲ ಆದ ಮೇಲೆ ಯಾವ ಕರ್ದಮ ಮತ್ತು ದೇವಹೂತಿ ದಂಪತಿ ದೇವಿ ಕಥೆಯನ್ನು ಹೇಳಿಕ್ಕೆ ಶುರು ಮಾಡ್ತಾರೆ. ಕರ್ದಮ ಎನ್ನುವಂತಹ ಪ್ರಜಾಪತಿಗಳು ಅವರು ವಿಶೇಷವಾಗಿ ತಪಸ್ಸನ್ನು ಮಾಡಿ 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 ಅವರ
ದೇಹ ಎಲ್ಲ ಕೂಡ ಕಟ್ಟಿಗೆ ರೀತಿ ಆಗಿಬಿಟ್ಟಿತ್ತು ಅಂತೆ. ಅವರನ್ನು ಒಬ್ಬಳು ಇಷ್ಟಪಡ್ತಾ ಇರ್ತಾಳೆ. ಅವಳು ಯಾರು ಅಂತೇಳಿ ದೇವಹೂತಿ ಅಂತ. ದೇವಹೂತಿ ಅಂತ ಅವಳು ಯಾರೋ ಸಾಮಾನ್ಯ ಹೆಣ್ಣಲ್ಲ, ಮನು ಮಹಾರಾಜ ಅಂತ ಅವನ ಒಬ್ಬ ದೊಡ್ಡ ರಾಜನ ಮಗಳು. ಆದರೆ ಇವರನ್ನು ಇಷ್ಟಪಡ್ತಾ ಇರ್ತಾರೆ. ಇನ್ನು ರೂಪ ನೋಡಿ ದುಡ್ಡು ನೋಡಿ ಅಲ್ಲ, ಅವರ ಒಳ್ಳೆಯ ಗುಣಗಳನ್ನು ನೋಡಿ ಇಷ್ಟಪಡ್ತಾ ಇರ್ತಾಳೆ. ಕೊನೆಗೆ ದೇವಹೂತಿ ಮತ್ತು ಕರ್ದವರು ಅವ್ರ ಹತ್ರ ಬಂದು ಮನು ಮಹಾರಾಜ ಹೇಳ್ತಾನೆ, ನಮ್ಮ ಮಗಳು ನಿಮ್ಮನ್ನು ಇಷ್ಟಪಡ್ತಾ ಇದ್ದಾಳೆ, ನೀವು ಮದುವೆ ಆಗಬೇಕು ಅಂತ. ಅವಾಗ ಕರ್ದಮರು ಹೇಳ್ತಾರೆ, ಸರ್ವಥಾ ಸಾಧ್ಯ ಇಲ್ಲ, ನಾನು ಎಲ್ಲವನ್ನು ಕೂಡ ಬಿಟ್ಟು ಪರಮಾತ್ಮನ ಧ್ಯಾನ ಮಾಡ್ತೇವೆ ಒಬ್ಬ ಯೋಗಿ, ಈ ರಾಜಕುಮಾರಿಯನ್ನು ಮದುವೆಯಾಗಿ ಮತ್ತೆ ದುಡ್ಡು ಕಾಸು ಅದರ ಹಿಂದೆ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ, ನನಗೆ ಬೇಡವೇ ಬೇಡ ಅಂತ ಹೇಳ್ತಾರೆ. ಎಷ್ಟು ಹೇಳಿದರೂ ಕೂಡ ದೇವಹೂತಿ ದೇವಿ ಕೇಳೋದೇ ಇಲ್ಲ. ನನಗೆ ಯಾವ ದುಡ್ಡು ಏನೂ ಬೇಡ, ನಿಮ್ಮ ಸೇವೆ ಮಾಡಬೇಕು ಅಷ್ಟೇ ಎಂಬುದಾಗಿ ಹೇಳಿದಾಗ ಅವಳ ಪ್ರಾಮಾಣಿಕವಾದಂಥ ಪ್ರೀತಿಗೆ ಒಪ್ಪಿಕೊಂಡಂತಹ ಕರ್ದವರ ಮತ್ತು ದೇವಹೂತಿಯ ಮದುವೆಯಾಗುತ್ತೆ. ರಾಜಕುಮಾರಿಯಾಗಿದ್ದಂತಹ ಹೆಣ್ಣು ಒಬ್ಬ ಸಾಮಾನ್ಯ ಹೆಣ್ಣಿನಂತೆ ನಾರಮುಳಿಯನ್ನು ಉಟ್ಟುಕೊಂಡು ಜೀವನ ಮಾಡಲಿಕ್ಕೆ ಶುರು ಮಾಡ್ತಾಳೆ. ಹೀಗೆ ಇಷ್ಟೆಲ್ಲ ಆಯಿತು. ಇಂತಹ ಕರ್ದವ ಮತ್ತು ದೇವಹೂತಿ ದೇವಿಯ ದಾಂಪತ್ಯ, ಅದರಲ್ಲಿ ಹುಟ್ಟಿದವರು ಅಂತೇಳಿ ಸಾಕ್ಷಾತ್ ಯಾವ ಕಪಿಲರೂಪಿಯಾದಂತಹ ಪರಮಾತ್ಮ. ಅಂತಹ ಕಪಿಲರೂಪಿಯಾದಂತಹ ಪರಮಾತ್ಮ ಹುಡ್ತಾನೆ. ಕಪಿಲರೂಪಿ ಪರಮಾತ್ಮನಿಗೆ ಯೋಗ್ಯ ವಯಸ್ಸಾಯಿತು, ಒಳ್ಳೆಯ ವಯಸ್ಸು ಬಂತು. ಆವಾಗ ಈ ಕರ್ದವರು ಹೇಳ್ತಾರೆ, ನನಗಿನ್ನು ಇಲ್ಲಿ ಆಶ್ರಮದಲ್ಲಿ ಇರಲಿಕ್ಕೆ ಸಾಧ್ಯ ಇಲ್ಲ, ನಾನಿದ್ದದ್ದು ಏಕಾಂಗಿಯಾಗಿರಬೇಕು ಅಂತ. ಜೊತೆಗೆ ನೀನು ಸೇರಿಕೊಂಡೆ, ನಿನಗೆ ಸೇರಿಕೊಂಡ ಮೇಲೆ ಮತ್ತೆ ಇಷ್ಟು ಜನ ಮಕ್ಕಳು ಹುಟ್ಟಿಬಿಟ್ರು, ಹಾಗೆ ಮತ್ತೆ ಸಂಸಾರ ನನಗೆ ಸಾಧ್ಯ ಇಲ್ಲ, ನಾನು ಬೇರೆ ಕಡೆ ಏಕಾಂಗಿಯಾಗಿ ಹೋಗಿಬಿಡ್ತೇನೆ ಅಂತ. ಕೊನೆಗೆ ದೇವಹೂತಿ ನನ್ನ ಗತಿ ಏನು ಅಂತ, ನಾನು ಬಂದಿದ್ದು ನಿಮ್ಮನ್ನು ನಂಬಿಕೊಂಡು, ನನ್ನ ಗತಿ ಏನು ಅಂತ ಕೇಳಿದಾಗ ಅವ್ರು ಹೇಳ್ತಾರೆ, ನಿನ್ನಲ್ಲಿ ಹುಟ್ಟಿದಂಥ ಕಪಿಲ ಎನ್ನುವಂಥ ಪರಮಾತ್ಮ ಏನಿದ್ದಾನೆ ಮಗ, ಅವನೇ ನಿನ್ನ ಉದ್ಧಾರವನ್ನು ಮಾಡ್ತಾನೆ ಅಂತ ಅವಳಿಗೆ ಅನುಗ್ರಹವನ್ನು ಮಾಡಿ ಬಂದುಬಿಡ್ತಾರೆ. ಕೊನೆಗೆ ಕಪಿಲ ರೂಪಿಯ ಅಂತ ಪರಮಾತ್ಮ ತನ್ನ ತಾಯಿಯ ಅಂತಹ ದೇವಹೂತಿ ದೇವಿಗೆ ವಿಶೇಷವಾದಂಥ ಉಪದೇಶವನ್ನು ಮಾಡಿ ಅವಳ ಉದ್ಧಾರವನ್ನು ಮಾಡ್ತಾನೆ. ಹೀಗೆ ಸಾಮಾನ್ಯವಾಗಿ ಜಗತ್ತಿನಲ್ಲಿ ತಾಯಿಯಾದಂಥವಳು ಮಕ್ಕಳ ಉದ್ಧಾರವನ್ನು ಮಾಡ್ತಾಳೆ. ಆದರೆ ಕಪಿಲರೂಪಿ ಪರಮಾತ್ಮ ಏನು ಮಾಡಿದ, ತಾನು ಮಗನಾಗಿ ಹುಟ್ಟಿ ತನ್ನ ತಾಯಿಯ ಉದ್ಧಾರವನ್ನು ಮಾಡಿದ. ಅದೇ ಪ್ರಸಿದ್ಧವಾದಂಥ ಕಪಿಲ ಗೀತೆ ಅಂತ ವಿಸ್ತಾರವಾಗಿ 3ನೇ ಸ್ಕಂದದಲ್ಲಿ ಕಪಿಲ ಗೀತೆ ಅಂತ ಬರುತ್ತೆ. ಕಪಿಲರೂಪಿಯ ಅಂತ ಪರಮಾತ್ಮ ಪ್ರತಿಯೊಬ್ಬ ಸಾಧಕರು ಕೂಡ ಹಂತ ಹಂತವಾಗಿ ಏರಬೇಕಾದ ಮೆಟ್ಟಿಲುಗಳು, ಅದರ ಉಪದೇಶವನ್ನು ತನ್ನ ತಾಯಿಗೆ ಮಾಡ್ತಾನೆ. ಕೊನೆಗೆ ಆ ದೇವಹೂತಿ ದೇವಿಯು ಕೂಡ, ಅವಳ ಹೆಸರು ದೇವಹೂತಿ ಅಂತ. ಅದರ ಅರ್ಥ ಏನು ಅಂತ ಹೇಳಿದ್ರೆ ದೇವಹೂತಿ, ದೇವರನ್ನು ಹಡೆದಂಥವಳು ಅಂತ. ಸಾಮಾನ್ಯವಾಗಿ ಹಿಂದಿನ ಕಾಲದಲ್ಲಿ ಒಂದು ಹೆಸರನ್ನು ಇಡ್ತಾ ಇದ್ರು, ಹೆಸರಿಟ್ಟಂಥ ಹೆಸರೇನಾಗ್ತಾ ಇತ್ತು, ಒಂದು ಸಾರ್ಥಕ ಆಗ್ತಾ ಇತ್ತು ಅಂತ. ಹಾಗಾಗಿ ದೇವಹೂತಿ ದೇವಿಗೆ ಅವ್ರಿಗೆ ಗೊತ್ತಿರಲಿಲ್ಲ, ಅವರ ತಂದೆಗೆ ಮಗ ಹುಡ್ತಾನೆ, ಕಪಿಲರೂಪಿ ಪರಮಾತ್ಮ ಹುಡ್ತಾನೆ ಅಂತ. ಆ ಹೆಸರಿಟ್ಟರು ಪರಮಾತ್ಮ ಒಂದು ಸಂಕಲ್ಪದಂತೆ. ಆದರೆ ಮುಂದೆ ಅವಳೇನಾದಳು, ಸ್ವಯಂ ಪರಮಾತ್ಮನನ್ನೇ ಹಡೆದಂತಹ ದೇವಹೂತಿಯಾದಳು. ಕೊನೆಗೆ ಪರಮಾತ್ಮನ ಅನುಗ್ರಹದಿಂದಾಗಿ ಮುಂದೆ ಅವಳು ಮೋಕ್ಷವನ್ನು ಪಡೆದಳು ಎಂಬುದಂಥ ಕಥೆಯನ್ನು 3ನೇ ಸ್ಕಂದದಲ್ಲಿ ತಿಳಿಸ್ತಾರೆ. ಹೀಗೆ ಆ ಪ್ರಥಮ ಸ್ಕಂದದಲ್ಲಿ ವಿಶೇಷವಾಗಿ ಪರೀಕ್ಷಿತ್ ಮಹಾರಾಜನ ಚರಿತ್ರೆ, ದ್ವಿತೀಯ ಸ್ಕಂದದಲ್ಲಿ ನಾವು ಮಾಡಬೇಕಂತಹ ಧ್ಯಾನ, ಪರಮಾತ್ಮನ ಉಪಾಸನೆ ಮತ್ತು ಪ್ರಕೃತಿಯಲ್ಲಿ ಮಾಡಬೇಕಂತ ಪರಮಾತ್ಮನ ಉಪಾಸನೆ ಅದರ ಬಗ್ಗೆ ತಿಳಿಸಿ, 3ನೇ ಸ್ಕಂದದಲ್ಲಿ ಅನೇಕ ವಿದುರ ಮತ್ತು ಮೈತ್ರೇಯರ ಸಂವಾದ ಮತ್ತು ಕಪಿಲರೂಪಿಯ ಅಂತ ಪರಮಾತ್ಮನ ಬಗ್ಗೆ ತಿಳಿಸಿಕೊಟ್ಟಿದ್ದಾರೆ. ಮತ್ತು ಮುಂದೆ 4ನೇ ಸ್ಕಂದದಲ್ಲಿ ಅನೇಕ ಧ್ರುವ ಮುಂತಾದಂತಹ ಮಹಾರಾಜರ ಚರಿತ್ರೆ, ಅದೇ ರೀತಿಯಾಗಿ ದಕ್ಷನ ಯಜ್ಞ ಭಂಗ ಪ್ರಸಂಗ ಇಂತಹ ಚರಿತ್ರೆಗಳು ಬರ್ತವೆ. ಆ ಉಳಿದ ಚರಿತ್ರೆಗಳನ್ನು ನಾಳೆ ದಿವಸದ ಪ್ರವಚನದಲ್ಲಿ ನೋಡೋಣ ಎಂಬುದಾಗಿ ಹೇಳ್ತಾ ಇಂದಿನ ಪ್ರವಚನವನ್ನು ಶ್ರೀಕೃಷ್ಣಾರ್ಪಣಮಸ್ತು.